ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. 1 ಗಂಟೆಗಳ ಕಾಲ, 1 ಕಾಲು ಗಂಟೆಗಳ ಕಾಲ ನಾವು ಎಲ್ಲೂ ಹೋಗೋದಿಲ್ಲ ಅನ್ನುವಂಥ ಒಂದು ಸಂಕಲ್ಪವನ್ನ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ಸ್ಥಿರವಾಗಿ ಕೂತ್ಕೊಂತೀವಿ ಅನ್ನುವಂತಹ ದೃಷ್ಟಿಯಿಂದ ಕೈಗಳನ್ನ ಜೋಡಿಸ್ಕೊಳ್ಳಿ. 3 ಬಾರಿ ಓಂಕಾರವನ್ನ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಸಾಧ್ಯ ಆದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಂಗೆ ಗೌರೀಶ್ ಮಹೋದಯನ್ನ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಮೊದಲೇ ಬಾರಿಗೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಅನ್ಸುತ್ತೆ. ಮಹೋದಯ ನಮಸ್ತೆ. ಖುಷಿ ಆಯ್ತು ನಿಮ್ಮ ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ನೋಡಿ. ಹೊಸಬರನ್ನ ಖಂಡಿತ ಗೀತಾಮೃತಂಗೆ ಕರೆತನ್ನಿ. ಯಾಕಂದ್ರೆ ಇದೊಂದು ಸತ್ಸಂಗದಲ್ಲಿ ಎಲ್ಲರೂ ಕೂಡ ಭಾಗಿಯಾಗುವಂತಹ ಅವಕಾಶ ಇದೆ. ಇವತ್ತು ಅದೇ ಒಂದು ಸಂದೇಶದಲ್ಲೂ ಕೂಡ ಅದನ್ನೇ ನೋಡ್ತಾ ಇದ್ದೆ. ಅನೇಕ ಜನ್ಮಗಳ ಸಂಚಿತ ಪುಂಜದ ಉದಯವಾದಾಗ ಮನುಷ್ಯನಿಗೆ ಸತ್ಸಂಗ ಲಭಿಸುತ್ತದೆ ಅಂತ ನಮ್ಮ ಹಿಮ ಭಗಿನಿಯರು ಇವತ್ತೊಂದು ಮೆಸೇಜ್ ಹಾಕಿದ್ದಾರೆ. ಆಗ ಅದು ಅವನ ಅಜ್ಞಾನ ಜನಿತ ಮೋಹ, ಮದ ಮತ್ತೆ ರೂಪದ ಅಂಧಕಾರವನ್ನ ನಾಶಗೊಳಿಸಲು ಸಾಧ್ಯ ಆಗತ್ತೆ ಅಂತ ಒಂದು ವಿವೇಕವಾಣಿ ಇದೆ. ಸೊ ಆದ್ರಿಂದ ಸತ್ಸಂಗ ಅನ್ನುವಂಥದ್ದು ಬಹಳ ಅಷ್ಟು ಈಸಿಯಾಗಿ ಸಿಗುವಂಥದ್ದಲ್ಲ. ಗೀತಾಮೃತಂ ಅನ್ನುವಂತಹ ಒಂದು ತಂಡದಲ್ಲಿ ಯಾವುದೇ ಒಂದು ಶುಲ್ಕರಹಿತವಾದಂತಹ ಸ್ವಾರ್ಥವಿಲ್ಲದಿರುವಂತಹ ಒಂದು ಗುಂಪನ್ನ ನಾವು ಮಾಡಿಕೊಂಡು ಲಲಿತ ಸಹಸ್ರನಾಮವನ್ನ, ವಿಷ್ಣು ಸಹಸ್ರನಾಮವನ್ನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ. ಇವೆಲ್ಲರೂ ಕೂಡ ಪುಣ್ಯವಂತರು, ನಾನು ಕೂಡ ಪುಣ್ಯವಂತ ಅಂತ ಒಂದು ಭಾವನೆಯಲ್ಲಿ ಇಟ್ಕೊಂಡು ತರಗತಿಯನ್ನು ಆರಂಭ ಮಾಡೋಣ. ಸೊ ಇವತ್ತು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನ ನಾವು ಮಾಡ್ತಾ ಇದ್ವಿ. ಕಳೆದ ಒಂದು ಕ್ಲಾಸ್ನಲ್ಲಿ ಸಿದ್ಧ ಸಂಕಲ್ಪ ಅನ್ನುವಂತಹ ಒಂದು ನಾಮದವರೆಗೂ ಕೂಡ ನಾವು ಅರ್ಥ ಚಿಂತನೆಯನ್ನು ಮಾಡಿದ್ವಿ. ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ನಾಮಕ್ಕೂ ಕೂಡ ನಾಮದ ಅರ್ಥವನ್ನ ಚಿಂತನೆಯನ್ನ ಮತ್ತೆ ಉಪನಿಷತ್ತಲ್ಲಿ ಮತ್ತೆ ಗೀತೆಯಲ್ಲಿ ಆ ಒಂದು ನಾಮದ ಬಗ್ಗೆ ಏನು ಉಲ್ಲೇಖ ಇದೆ ಅನ್ನೋದನ್ನ ಅರ್ಥೈಸ್ಕೊಂಡು, ನಂತರ ಭಾಗವತದಲ್ಲಿ ಇರುವಂತಹ ಒಂದು ಕಥೆಯನ್ನು ಕೂಡ ಆ ಒಂದು ನಾಮಕ್ಕೆ ಹೋಲಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇರುವಂತದ್ದು. ಸೊ ಸಿದ್ಧ ಸಂಕಲ್ಪ ಅನ್ನುವಂತಹ ನಾಮ 27ನೇ ಶ್ಲೋಕದ 7ನೇ ನಾಮದವರೆಗೂ ಅರ್ಥ ಚಿಂತನೆ ಆಗಿತ್ತು. ಎಲ್ಲರಿಗೂ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ಲ? ಒಂದಿಷ್ಟು ಗಾಳಿ ಇದೆ, ಅದರಿಂದ ಕೇಳಿಸ್ತಾ ಇದೆ. ಸರಿ ಆಗ್ಲಿ. ಸೊ ಮುಂದಿನ ನಾಮ ಸಿದ್ಧಿದಹ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಏನು ವಿಷ್ಣುವಿಗೆ ಯಾಕೆ ಸಿದ್ಧಿದಹ ಅನ್ನುವಂತ ಒಂದು ನಾಮದಲ್ಲಿ ಕರೀತಾರೆ ಅಂತ ಅಂದ್ರೆ, ಸಿದ್ಧಿಗಳು ಅಥವಾ ಅತಿಮಾನುಷ ಶಕ್ತಿಗಳನ್ನ ಪರಮಾತ್ಮ ನೀಡ್ತಾನೆ ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಅವರೇನು ಭಾಷ್ಯವನ್ನ ಬರೆದಿದ್ದಾರೆ, ವಿಷ್ಣು ಸಹಸ್ರನಾಮದ ಭಾಷ್ಯವನ್ನ, ಆ ಒಂದು ಭಾಷ್ಯದಲ್ಲಿ ಅವರು ಹೇಳ್ತಾರೆ, ಸಿದ್ಧಿಂ ಫಲಂ ಕರ್ತೃಭ್ಯ ಸ್ವಾಧಿಕಾರಾನುರೂಪತಃ ದದಾತಿ ಇತಿ ಸಿದ್ಧಿದಃ ಅಂತ. ಅಂದ್ರೆ ಕರ್ಮಚಾರಿಗಳಿಗೆ ಅಥವಾ ಸಫಲತೆಯ ಅಥವಾ ಫಲಗಳನ್ನ ನೀಡ್ತಾನೆ ಅಂತ. ಆದ್ರೆ ಯಾರು ನಿಜವಾದ ಕರ್ಮವನ್ನ ಮಾಡ್ತಾರೆ, ಅಂದ್ರೆ ಬೆಳಗ್ಗೆ ಎದ್ದಾಲಿನ ಸಾಯಂಕಾಲ ಮಲಗುವವರೆಗೂ ಕೂಡ ಎಲ್ಲಾ ಕರ್ಮಗಳನ್ನು ನನಗೆ ಸಿದ್ಧಿಸ್ಬೇಕಿದು, ನನಗೆ ಇದು ಬೇಕು ಅನ್ನುವಂಥ ಒಂದು ನಿಸ್ವಾರ್ಥದಿಂದ ಫಲದ ಅಪೇಕ್ಷೆ ಇಟ್ಕೊಂಡಲ್ಲ ಯಾರು ಕರ್ಮವನ್ನ ಮಾಡ್ತಾರಲ್ಲ, ಅಂಥವ್ರಿಗೆ ಖಂಡಿತ ಪರಮಾತ್ಮ ಸಿದ್ಧಿಸ್ತಾನೆ. ಆದ್ರಿಂದ ಅವನ ಹೆಸರೇ ಸಿದ್ಧಿದಹ ಅನ್ನುವಂಥ ಒಂದು ನಾಮದಲ್ಲಿ ಕರಿತೀವಿ ಅಂತ. ಆದ್ರಿಂದ ದ ಒನ್ ಹೂ ಗ್ರಾಂಟ್ಸ್ ರಿಸಲ್ಟ್ಸ್ ಟು ದ ಡೂವರ್ಸ್ ಅಕಾರ್ಡಿಂಗ್ ಟು ದೇರ್ ಡಿಸರ್ವ್ ಅಂತ. ಅಂದ್ರೆ ಯಾರ್ಯಾರ ಯೋಗ್ಯತೆಗೆ ತಕ್ಕನಾಗಿ, ಯಾರ್ಯಾರಿಗೆ ಏನೇನು
ಫಲಗಳು ಲಭಿಸ್ಬೇಕೋ ಅದನ್ನ ಖಂಡಿತವಾಗ್ಲೂ ಪರಮಾತ್ಮ ಅವರಿಗೆ ಸಲ್ಲಿಸ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಸಿದ್ಧಿದಹ ಅನ್ನುವಂಥ ವಿಷ್ಣುವಿನ ನಾಮ. ಯಥಾ ರೀತಿ ಒಂದು ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ ಕಲಿಯುಗದಲ್ಲೇ ನಡೆದಂತಹ ಒಂದು ಕಥೆಯನ್ನ ನಾನು ಈ ಒಂದು ನಾಮಕ್ಕೆ ತೆಗೆದುಕೊಂಡಿದ್ದೀನಿ. ಒಬ್ಬ ಸಂತ ಬಹಳ ಕೃಷ್ಣನ ಭಕ್ತನಾದವನು, ಜಗನ್ನಾಥನ ಭಕ್ತನಾದವನು, ಪೂರಿ ಜಗನ್ನಾಥಗೆ ಅವನು ಹೋಗಿರ್ತಾನೆ. ಪೂರಿ ಜಗನ್ನಾಥದಿಂದ ಮಥುರೆಗೆ ಅವನು ಟ್ರೈನಲ್ಲಿ ಪ್ರಯಾಣವನ್ನ ಮಾಡ್ತಿರ್ತಾನೆ. ಅವನ ದಿನನಿತ್ಯದ ಹವ್ಯಾಸ ಏನು ಅಂತ ಅಂದ್ರೆ ಒಂದು ಮೂರ್ತಿಯನ್ನ, ಕೃಷ್ಣನ ಒಂದು ಮೂರ್ತಿಯನ್ನ ಸದಾ ಅವನ ಒಂದು ಬ್ಯಾಗಿನಲ್ಲೋ ಅಥವಾ ಅವನ ಕೈನಲ್ಲೋ ಇಟ್ಕೊಂಡು ಸದಾ ತಿರುಗಾಡುವಂಥದ್ದೇ ಅವನ ಒಂದು ಪ್ರವೃತ್ತಿ ಆಗಿರತ್ತೆ. ಅಂದ್ರೆ ಇಲ್ಲೇ ಹೋಗ್ಲಿ, ಅವನು ಮನೇಲಿದ್ರು ಕೂಡ ವಿಗ್ರಹವನ್ನ ಇಟ್ಟು ಶುಚಿಗೊಳಿಸಿ ಅದನ್ನ ಪ್ರತಿದಿನ ಅಭಿಷೇಕಗಳನ್ನ ಮಾಡಿ ಪೂಜೆ ಮಾಡುವಂತಹ ವಿಧಾನ ಆಗಿರ್ಬೋದು, ಅಥವಾ ಈ ರೀತಿ ತೀರ್ಥಕ್ಷೇತ್ರಕ್ಕೆ ಹೋದ್ರೂ ಕೂಡ ಆ ಮೂರ್ತಿಯನ್ನ ತನ್ನ ಜೊತೆಯಲ್ಲೇ ಇಟ್ಕೊಂಡು ಆ ಪ್ರಯಾಣದಲ್ಲೂ ಕೂಡ ತನ್ನ ಪಕ್ಕದಲ್ಲೇ ಇರಿಸ್ಕೊಂಡು ಇರುವಂತಹ ಒಂದು ರೀತಿಯ ಒಂದು ಕೆಲಸವನ್ನ ಆ ಒಂದು ಸಂತ ಮಾಡ್ತಾ ಇದ್ನಂತೆ. ಸೊ ಹೀಗೆ ಜಗನ್ನಾಥನ ದರ್ಶನವನ್ನ ಮುಗಿಸ್ಕೊಂಡು ಮತ್ತೆ ಮಥುರಾಗೆ ಪ್ರಯಾಣ ಮಾಡ್ತಿದ್ದಂತಹ ಆ ಯಾತ್ರಿಕ ಅಥವಾ ಸಂತ ಅವತ್ತಿನ ದಿನ ಆ ಒಂದು ಐಡಲ್ ಅಥವಾ ಕೃಷ್ಣನ ಮೂರ್ತಿಯನ್ನ ಆ ಒಂದು ಕಿಸೆ ಅಂದ್ರೆ ಬ್ಯಾಗಿನಲ್ಲಿ ಇಟ್ಕೊಂಡು ಪ್ರಯಾಣವನ್ನ ಮಾಡ್ತಿದ್ದ. ಅವತ್ತಿನ ದಿನ ಅವನ ಪುಣ್ಯಕ್ಕೋ ಏನೋ ಎಲ್ಲಾ ಸತ್ಸಂಗಿಗಳು ಅಥವಾ ಎಲ್ಲಾ ಸಂತರು ಕೂಡ ಒಂದು ಕಡೆ ಆ ಒಂದು ಭೋಗಿಯಲ್ಲಿ ನೆರೆದಿರ್ತಾರೆ. ಒಂದಿಷ್ಟು ಭಜನೆಯನ್ನ ಮಾಡ್ಕೊಂಡು, ಸತ್ಸಂಗದ ಚಿಂತನೆಗಳನ್ನ ಮಾಡ್ಕೊಂಡು, ಗೀತೆಯ ಚಿಂತನೆಯನ್ನ ಮಾಡ್ಕೊಂಡು, ಎಲ್ಲಾ ಜಗನ್ನಾಥನ ಚಿಂತನೆಯನ್ನ ಮಾಡ್ಕೊಂಡು ಹಾಡಿ ಹೊಗಳುತ್ತಾ ಕೃಷ್ಣನ ಆ ಪ್ರಯಾಣವನ್ನ ಮಾಡ್ತಿರ್ತಾರೆ. ಅದ್ಯಾವುದೋ ಒಂದು ಸ್ಟಾಪ್ ಬರುತ್ತೆ, ಮಥುರಾಗಿಂತ ಹಿಂದಿನ ಒಂದು ಸ್ಟಾಪ್ ಬರುತ್ತೆ. ಈ ಒಂದು ಸಂತನ ಮಾತುಗಳಿಗೆ ಬಹಳ ಒಂದು ಹುರಿದುಂಬಿದಂತಹ ಆ ಭಕ್ತಾದಿಗಳೇನ್ ಹೇಳ್ತಾರೆ, ಇವತ್ತಿನ ದಿನ ನೀವು ನಮ್ಮ ಒಂದು ಆಶ್ರಮದಲ್ಲೇ ಇರಬೇಕು ಅಂತ ಅವರನ್ನ ಬರಮಾಡ್ಕೊಂತಾರೆ. ಇಲ್ಲಿಗೆ ಆ ಒಂದು ಊರಿನ ಜನರು ಆ ಒಂದು ಸಂತನನ್ನ ಬರಮಾಡ್ಕೊಂತಾರೆ. ಒಂದಿಷ್ಟು ಆತಿಥ್ಯವನ್ನ ಮಾಡಿ ಅವನ್ನ ಸಂಪನ್ನಗೊಳಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸದ್ವಿಚಾರಗಳನ್ನ ಆ ಒಂದು ಟ್ರೈನ್ನಲ್ಲೇ ಸದ್ವಿಚಾರಗಳನ್ನ ಹಂಚ್ಕೊಂಡು ಅವತ್ತು ಆ ಸ್ಟೇಷನ್ ಅಲ್ಲಿ ಆ ಸಂತ ಇಳ್ಕೊಂಡು ಇನ್ನೇನು ಅವನು ರೈಲ್ವೆ ಸ್ಟೇಷನ್ ಬಿಟ್ಟು ಆ ಊರಿಗೆ ಪ್ರಯಾಣವನ್ನ ಬಲಿಸ್ಬೇಕು. ಆಗ ಅವನಿಗೆ ನೆನಪಾಗತ್ತೆ ಅವನು ಇಟ್ಕೊಂಡಿದ್ದಂತಹ ಬ್ಯಾಗು ಏನಿದೆ ಅಥವಾ ಕೃಷ್ಣನ ಮೂರ್ತಿ ಇದ್ದಂತಹ ಬ್ಯಾಗ್ ಏನಿದೆ ಅದು ಟ್ರೈನಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅಂತ. ಬಹಳಷ್ಟು ಜನ ಅಂದ್ರೆ ಆಲ್ರೆಡಿ ಅವನು ಆ ಊರಿಗೆ ತಲುಪಾಗ್ಬಿಟ್ಟಿರುತ್ತೆ. ಟ್ರೈನು ಆ ಒಂದು ಸ್ಟೇಷನ್ ಹೊರಗಡೆ ಬಂದಾಗ ತುಂಬಾ ಹೊತ್ತಾಗ್ಬಿಟ್ಟಿದೆ, ಅಂದ್ರೆ 5-6 ತಾಸುಗಳು ಕಳೆದು ಹೋಗಿದೆ ಅವರು ನೆನಪು ಮಾಡ್ಕೊಳ್ಳೋದು. ಯಾಕೆಂದ್ರೆ ಆ ಭಕ್ತ ಸಂತ ಆ ಕೀರ್ತನೆಯಲ್ಲೇ ಮುಳುಗೋಗಿದ್ದ, ಕೃಷ್ಣನ ಕೀರ್ತನೆಯಲ್ಲೇ ಮುಳುಗೋಗಿದ್ದ, ಕೃಷ್ಣನ ಒಂದು ಜಪದಲ್ಲಿ ಅಥವಾ ಪಾರಾಯಣದಲ್ಲೇ ಮುಳುಗೋಗಿದ್ದಂತ ಕಾರಣದಿಂದ ಅವನಲ್ಲಿ ಏನಿದೆ ಅನ್ನೋದನ್ನ ಅವನು ಸಂಪೂರ್ಣವಾಗಿ ಮರ್ತೇ ಹೋಗಿದ್ದ. ಅಷ್ಟರ ಮಟ್ಟಿಗೆ ಅವನು ಕೃಷ್ಣನಲ್ಲಿ ಲೀನವಾಗಿರುವಂತಹ ಕಾರಣದಿಂದ ಅವನು ತಂದಂತಹ ಕೃಷ್ಣನ ಮೂರ್ತಿ ಏನಿತ್ತು ಅಥವಾ ಬ್ಯಾಗ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದ. ಕಡೆಗೆ ಅಲ್ಲಿದ್ದಂತಹ ಸಂತರಲ್ಲಿ ಸುಮಾರು ಜನ ಹೇಳ್ತಾರೆ, ತುಂಬಾ 5 ಗಂಟೆಗಳ ಕಾಲ ಆಗಿದೆ ಟ್ರೈನ್ ಸ್ಟೇಷನ್ ಹೊರಗಡೆ ಬಂದು, ಈಗ ಮತ್ತೆ ನಾವು ಹೋದ್ರೆ ಆ ಟ್ರೈನ್ ಯಾವ ಸ್ಟೇಷನ್ ಹೋಗಿ ತಲುಪಿದೆಯೋ ಗೊತ್ತಿಲ್ಲ, ಅಥವಾ ನಿಮ್ ಬ್ಯಾಗು ಎಲ್ಲಿ ಹೋಗಿ ತಲುಪಿದೆಯೋ ಅಥವಾ ಯಾವ ಒಂದು ಇದೆಯೋ ಅದು ಇವಾಗಂತೂ ನಮ್ಗೆ ಟ್ರ್ಯಾಕ್ ಮಾಡ್ಬೋದು ಆನ್ಲೈನ್ ಅಲ್ಲಿ. ಆಗಿನ ಕಾಲದಲ್ಲಿ ಆ ರೀತಿ ವ್ಯವಸ್ಥೆಗಳಿರ್ಲಿಲ್ಲ ಅಂತ ಭಾವಿಸ್ತೇನೆ. ಸೊ ಆಗೋದಿಲ್ಲ. ಅದೇ ತರ ನಿಮ್ಮ ಇನ್ನು ಕೃಷ್ಣ ಏನ್ ಕಾಣಿಸ್ತಾನೆ ಅದೇ ತರ ಮೂರ್ತಿಯನ್ನ ನಾನು ನಿಮಗೆ ಮಾಡಿಕೊಡ್ತೀವಿ. ಆ ಪಂಚಲೋಹದ ಒಂದು ವಿಗ್ರಹ ಏನಿತ್ತು ಅದೇ ರೀತಿಯಾಗಿ ಮಾಡೋ ತರ ನಾವು ಅದನ್ನ ನಿಮಗೆ ಮಾಡಿಕೊಡ್ತೀವಿ ಅಂತ ಅಲ್ಲಿ ಊರಿನ ಜನರೆಲ್ಲ ಹೇಳ್ತಾರೆ. ಆದ್ರೂ ಕೂಡ ಆ ಸಂತ ಹೇಳ್ತಾನೆ, ಇಲ್ಲ ನಾನು ಪ್ರತಿದಿನ ಪೂಜೆ ಮಾಡುವಂತಹ ಅದೇ ವಿಗ್ರಹವೇ ನನಗೆ ಬೇಕಾಗಿದೆ. ಆ ಮೂರ್ತಿಯನ್ನು ಬಿಟ್ಟು ಇನ್ಯಾವುದೇ ಮೂರ್ತಿಯನ್ನು ನಾನು ಪೂಜೆ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ಪೋದಿಲ್ಲ. ಯಾಕಂದ್ರೆ ಬಹಳ ವರ್ಷಗಳ ಕಾಲ ಇವತ್ತು ನಾವು ನನಗೆ ಅದು ನೆನಪಾಗ್ತದೆ, ನಮ್ಮ ಜಾನಕಿಯಮ್ಮ ಏನು ರೀಸೆಂಟ್ ಆಗಿ ದೈವವಶರಾದ್ರು, ಅವರು ಸತ್ತಾಗಲೂ ಕೂಡ ಅವರ ಕೈನಲ್ಲಿ ಆ ಕೃಷ್ಣನ ಮೂರ್ತಿಯನ್ನು ಇಟ್ಕೊಂಡೆ ಅವರು ದೇಹತ್ಯಾಗವನ್ನು ಮಾಡಿದ್ದಾರೆ. ಅವ್ರಿಗೆ ಅಷ್ಟರ ಮಟ್ಟಿಗೆ ಕೃಷ್ಣನ ಮೇಲೆ ಒಲವು ಅಥವಾ ಕೃಷ್ಣನ ಮೇಲೆ ಅನುರಾಗ ಪ್ರೀತಿ ಇರುತ್ತೆ. ಅದೇ ರೀತಿ ಒಂದು ವಿಗ್ರಹವನ್ನ, ಅದೇ ವಿಗ್ರಹ ನನಗೆ ಬೇಕಾಗಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಹಠ ಮಾಡಿದಾಗ ಮತ್ತೆ ಅವರು ಆ ಸ್ಟೇಷನ್ಗೆ ಬರ್ತಾರೆ. ಆ ಸ್ಟೇಷನ್ ಮಾಸ್ಟರ್ನ ಕೇಳೋಣ ಎಲ್ಲಿದೆ ಟ್ರೈನು, ಲಾಸ್ಟ್ ಎಲ್ಲಿ ಹೋಗುತ್ತೆ ಆ ಟ್ರೈನು ಎಲ್ಲ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡಿ ಬರ್ತಾರೆ. ಅವ್ರೊಂದು ಏನು ಆತಿಥ್ಯವನ್ನ, ನೀರನ್ನ ಏನು ಕೂಡ ಅವ್ರು ಸ್ವೀಕಾರ ಮಾಡೋದಿಲ್ಲ. ನನ್ನ ಕೃಷ್ಣನ ನೋಡ್ಬೇಕು, ನೋಡೋ ತನಕನೂ ಕೂಡ ನನಗೆ ಏನು ಬೇಡ ಅನ್ನುವಂತಹ ಒಂದು
ಮನಸ್ಥಿತಿಯಲ್ಲಿ ಆ ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಬರ್ತಾರಂತೆ. ಇದು ನಾನು ಹೇಳ್ತಾ ಇರುವಂತಹ ಕತೆ ನೈಜವಾಗಿ ನಡೆದಂತಹ ಕಲಿಯುಗದಲ್ಲಿ ನಡೆದಂತಹ ಕತೆ. ಇಲ್ಲಿ ಯಾವುದೇ ಊಹಾಪೋಹಗಳಿಲ್ಲ. ಅಂತಹ ಒಂದು ಕಥೆಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇರುವಂತದ್ದು. ಆ ತುಂಬಾ ವಿಚಿತ್ರ ಏನಪ್ಪಾ ಅಂತ ಅಂದ್ರೆ ಆ ಟ್ರೈನು ಒಂದು 5-6 ಗಂಟೆಗಳು ಆಗಿದ್ರೂ ಕೂಡ ಆ ಸಂತರು ಏನ್ ಬರ್ತಾರ ಸ್ಟೇಷನ್ ಮಾಸ್ಟರ್ ಹತ್ರ ಹೇಳ್ತಾರೆ, ಇಂಥ ಟ್ರೈನ್ ನಂಬರು, ಇಲ್ಲಿಂದ ಪೂರಿ ಜಗನ್ನಾಥಿಂದ ಹೊರಟಂತ ಟ್ರೈನು, ಮಥುರೆಗೆ ಹೋಗ್ಬೇಕಾದಂತಹ ಟ್ರೈನು, ಇಂಥ ಟ್ರೈನ್ ನಂಬರು, ಇಂಥದ್ರಲ್ಲಿ ಇಂಥ ಬೋಗಿನಲ್ಲಿ ಈ ರೀತಿ ಒಂದು ಬ್ಯಾಗು ಮಿಸ್ ಆಗಿದೆ, ಆ ಬ್ಯಾಗ್ ಬೇಕು ನಮ್ಗೆ, ಈಗ ಟ್ರೈನ್ ಎಲ್ಲಿದೆ ಅಥವಾ ಎಲ್ಲಿ ಹೋಗಿ ತಲುಪುತ್ತೆ ಹೇಳ್ತೀರಾ ಅಂತ ಹೇಳಿದಾಗ ಆ ಸ್ಟೇಷನ್ ಮಾಸ್ಟರ್ ಹೇಳ್ತಾರಂತೆ, ಆ ಟ್ರೈನು ಬೇರೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ ಆ ಟ್ರೈನು, ನಮ್ಮ ಸ್ಟೇಷನ್ ಅಲ್ಲೇ ಇದೆ, ಇನ್ನು ಹೊರಟಿಲ್ಲ ಆ ಟ್ರೈನು ಅಂತ. ಆದ್ರೆ ಲೆಕ್ಕದ ಪ್ರಕಾರ ಆ ಟ್ರೈನು ಇನ್ನೆಲ್ಲೋ ಹೋಗ್ಬೇಕಾಯಿತು 5 ಗಂಟೆಗಳ ಕಾಲ. ಆ ತಾಂತ್ರಿಕ ದೋಷ ಅನ್ನೋದಕ್ಕಿಂತ ಆ ಎಷ್ಟೋ ಜನ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಎಷ್ಟೋ ಜನ ಬಂದು ಪರೀಕ್ಷೆ ಮಾಡಿದ್ದಾರಂತೆ, ಯಾಕೆ ಟ್ರೈನ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಥವಾ ಟ್ರೈನ್ ಇಂಜಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಎಲ್ಲವೂ ಕೂಡ ಹಾಗೆ ಇದೆ, ಏನು ಟ್ರೈನ್ ಅಲ್ಲಿ ಯಾವುದೇ ಲೋಪಗಳಿಲ್ಲ, ಯಾವುದೇ ದೋಷಗಳಿಲ್ಲ, ಎಲ್ಲವೂ ಕೂಡ ಸರಿಗಿದೆ, ಆದ್ರೆ ಟ್ರೈನ್ ಮಾತ್ರ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನುವಂತಹ ಒಂದು ಅಚ್ಚರಿಯಾದಂತಹ ವಿಚಾರ ಅವತ್ತಿಗೆ ಬೆಳಕಿಗೆ ಬರುತ್ತೆ. ನಂತರ ಅವ್ರು ಆ ಟ್ರೈನ್ಗೆ ಹೋಗ್ತಾರೆ, ಅಲ್ಲಿದ್ದಂತಹ ಬ್ಯಾಗ್ ಅಲ್ಲೇ ಇರುತ್ತೆ, ಆ ಕೃಷ್ಣನ ವಿಗ್ರಹವನ್ನ ತೆಗೆದುಕೊಂತಾರೆ, ಅಪ್ಕೊಂತಾರೆ, ತಬ್ಕೊಂತಾರೆ, ಕಣ್ಣಲ್ಲಿ ಧಾರಾಕಾರವಂತಹ ಆನಂದದ ಬಾಷ್ಪ ಅವ್ರಿಗೆ ಬರುತ್ತೆ, ನನ್ನ ಕೃಷ್ಣ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ. ಆ ಬ್ಯಾಗನ್ನೇ ತೆಗೆದುಕೊಂಡು ನೀನ್ ಟ್ರೈನಿಂದ ಆಚೆ ಬಂದ್ರು ಅಂದ ತಕ್ಷಣ ಆ ಟ್ರೈನ್ ಸ್ಟಾರ್ಟ್ ಆಗತ್ತಂತೆ. ಆ ಟ್ರೈನ್ ಸ್ಟಾರ್ಟ್ ಆಗಿ ಮುಂದಕ್ಕೆ ಹೋಗತ್ತಂತೆ. ಇಲ್ಲಿ ಯಾವುದೇ ರೀತಿಯ ಕಾಲ್ಪನಿಕವಾದಂತಹ ಕಥೆ ಅಲ್ಲ, ಇದು ನಿಜವಾಗ್ಲೂ ನಡೆದಂತಹ ಕತೆ. ಸೊ ಇಲ್ಲಿ ನಾವೇನು ಅಂದ್ರೆ ಚಮತ್ಕಾರವೋ ಅಥವಾ ಇದನ್ನು ಇವೆಲ್ಲವೂ ಕೂಡ ನಡೆಯುತ್ತೆ, ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಸಣ್ಣದಾಗಿ ದೊಡ್ಡದಾಗಿ ಈ ರೀತಿ ಘಟನೆ ನಡೆಯುತ್ತೆ. ಸೊ ಇಲ್ಲಿ ಸಂಬಂಧ ಏನಿದ್ದು ಅಂತ ಅಂದ್ರೆ ಆ ಜೀವ ಇಲ್ಲದೆ ಇರುವಂತಹ ಅಥವಾ ಏನು ಲೋಹದ ಒಂದು ವಿಗ್ರಹ ಅಂತ ನಾವೇನ್ ಹೇಳ್ತೀವಿ, ಆ ವಿಗ್ರಹಕ್ಕೂ ಕೂಡ ಮತ್ತೆ ಆ ಸಂತನಿಗೂ ಕೂಡ ಇದ್ದಂತಹ ಆ ಬಂಧ ಏನಿದೆ ಅಥವಾ ಕನೆಕ್ಷನ್ ಏನಿದೆ, ಅಂತಹ ಒಂದು ದೊಡ್ಡ ಟ್ರೈನ್ ಅನ್ನ ಅದು ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಭಕ್ತ ಬರ್ತಾನೆ, ಮತ್ತೆ ನನ್ನ ತೆಗೆದುಕೊಂಡು ಹೋಗ್ತಾನೆ, ಅವನಿಂದ ನಾನು ಸತ್ಕರಿಸ್ಕೊಳ್ಪಡಬೇಕು, ಪ್ರತಿದಿನ ಪೂಜೆ ಮಾಡಿಸ್ಕೊಬೇಕು ಅಂತ ಕೃಷ್ಣನಿಗೆ ಅಷ್ಟು ಆಸೆ ಆಗಿತ್ತೋ ಏನೋ, ಅದರಿಂದ ಆ ಟ್ರೈನನ್ನು ಕೂಡ ಅವನು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ನಾಮ ಸಿದ್ಧಿದಹ ಅನ್ನೋದೇನಿದೆ, ಸಿದ್ಧಿಸುವಂಥದ್ದು. ಯಾರಿಗೆ ಅವರ ಯೋಗ್ಯತೆಗೆ ತಕ್ಕ ಹಾಗೆ, ಅವರ ಭಕ್ತಿಗೆ ತಕ್ಕ ಹಾಗೆ, ಅವರ ಕರ್ಮಗಳಿಗೆ ತಕ್ಕ ಹಾಗೆ, ಅವರ ಫಲಗಳಿಗೆ ತಕ್ಕ ಹಾಗೆ ಪರಮಾತ್ಮ ಎಲ್ಲವನ್ನೂ ಕೂಡ ಹೊಂದಿಸ್ತಾನೆ ಅನ್ನೋದಕ್ಕೆ ಈ ಒಂದು ಕತೆ ಸಾಕ್ಷಿಯಾಗಿದೆ. ನಾವೆಲ್ಲ ಅನ್ಕೊಂತೀವಿ, ನಾನು ಏನು ತಪ್ಪೇ ಮಾಡಿಲ್ಲ ಈ ಲೈಫಲ್ಲಿ, ನನ್ನ ಈ ಒಂದು ಜೀವಮಾನದಲ್ಲಿ ಯಾರಿಗೂ ದ್ರೋಹನೇ ಮಾಡಿಲ್ಲ, ಯಾರಿಗೂ ಮೋಸನೇ ಮಾಡಿಲ್ಲ, ಪರಮಾತ್ಮ ನನಗೆ ಯಾಕೆ ಕಷ್ಟವನ್ನ ಕೊಡ್ತಾನೆ, ನನಗೆ ಯಾಕೆ ಈ ಒಂದು ಕರ್ಮವನ್ನ ಕೊಡ್ತಾನೆ, ಅಥವಾ ನನಗೆ ಯಾಕೆ ಇಂಥ ಮಕ್ಕಳನ್ನ ಕೊಟ್ಬಿಟ್ಟ, ಈ ರೀತಿ ಬಹಳಷ್ಟು ವಿಚಾರಗಳನ್ನ ನಾವು ದಿನನಿತ್ಯದ ಜೀವನದಲ್ಲಿ ಕೇಳಿಸ್ಕೊಂತಾ ಇರ್ತೀವಿ. ನಾನು ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ, ಆದ್ರೂ ಕೂಡ ಪರಮಾತ್ಮ ನನಗೆ ಕಷ್ಟ ಕೊಡ್ತಾನೆ ಅಂತ. ಇನ್ನಷ್ಟು ಜನರು ಹೇಳ್ತಾರೆ, ತಪ್ಪುಗಳನ್ನು ಮಾಡಿದವರಿಗೆ ಶಿಕ್ಷೆ ಆಗೇ ಆಗತ್ತೆ, ಅದು ಪರಮಾತ್ಮನ ಲೆಕ್ಕಾಚಾರದಲ್ಲಿ ಖಂಡಿತ ಅದು ಆಗತ್ತೆ ಅಂತ. ಆದ್ರೆ ಏನು ತಪ್ಪನ್ನ ಮಾಡ್ತಾನೆ ಅದೇ ದಿನವೇ ಅವನಿಗೆ ಶಿಕ್ಷೆ ಅನ್ನೋದು ಆಗೋದಿಲ್ಲ. ಅದು ರಿಸರ್ವ್ ಅಲ್ಲಿ ಇಟ್ಕೊಂಡು ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನ ಪರಮಾತ್ಮ ತುಂಬಾ ಅಚ್ಚುಕಟ್ಟಾಗಿ ನಿರ್ಧಾರವನ್ನ ಮಾಡಿ ಸಿದ್ಧಿದಹ, ಅವನಿಗೇನು ಸಿದ್ಧಿಸ್ಬೇಕು, ಯಾವಾಗ ಸಿದ್ಧಿಸ್ಬೇಕು, ಎಲ್ಲಿ ಸಿದ್ಧಿಸ್ಬೇಕು, ಯಾರಿಂದ ಸಿದ್ಧಿಸ್ಬೇಕು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಪರಮಾತ್ಮ ಪ್ಲಾನ್ ಅನ್ನ ಮಾಡ್ತಾನೆ. ಅದರಿಂದ ಅವನ ನಾಮವೇ ಸಿದ್ಧಿದಹ ಅನ್ನೋಂತಂದ್ರೆ ಸಿದ್ಧಿ ಮಾಡುವಂಥದ್ದು, ಅತಿಮಾನುಷ ಶಕ್ತಿಗಳನ್ನ ನೀಡುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಹೊಂದಿದ್ದಾನೆ. ಸಿದ್ಧಿಂ ಫಲಂ ಕರ್ತೃಭ್ಯ, ಕರ್ತೃ ಅಂದ್ರೆ ಯಾರು ಕರ್ಮವನ್ನು ಮಾಡ್ತಾರೆ, ಯಾರು ಕೆಲಸವನ್ನು ಮಾಡ್ತಾರ, ಅಂತಹ ಫಲವನ್ನ ಸ್ವಾಮಿ ಕರುಣಿಸ್ತಾನೆ. ಆದ್ರಿಂದ ಅವನ ಹೆಸರು ಸಿದ್ಧಿದಹ ಅಂತ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಚೆನ್ನಾಗಿತ್ತ ಕತೆ? ಮುಂದಿನ ನಾಮಕ್ಕೆ ಹೋಗೋಣವಾ? ಹಾ, ಚೆನ್ನಾಗಿತ್ತು. ಮುಂದಿನ ನಾಮಕ್ಕೆ ಹೋಗೋಣ. ಒಂದೇ ಒಂದು ನಿಮಿಷ. ಕತೆ ಕೇಳ್ತಾ ಇದ್ರೆ ನಾವು ಮರ್ತು ಬಿಡ್ತೀವಿ ನಾಮನ್ನು. ಉಮಾ ಮೇಡಮ್ ಬರ್ಕೊಳ್ತೀರಾ ನೀವು?
ಉಮಾ ಭಗಿನಿ ಬರೀ ಬರ್ಕೋತೀನಿ. ಹೌದಾ? ಗುಡ್ ಗುಡ್, ಒಳ್ಳೇದು ಒಳ್ಳೇದು. ಹೋಗೋಣ. ಸಿದ್ಧಿದಹ ಆಯ್ತು. ಇದೇ 27ನೇ ಶ್ಲೋಕದ ಇನ್ನೊಂದು ನಾಮ ಸಿದ್ಧಿ ಸಾಧನಃ ಅನ್ನುವಂಥದ್ದು. ಸೊ ಸಿದ್ಧಿ ಅಂದ್ರೆ ನಮ್ಗೆ ಅರ್ಥ ಆಯ್ತು, ಯಾರ ಯೋಗ್ಯತೆಗೆ ತಕ್ಕ ಹಾಗೆ ಯಾರಿಗೆ ಏನು ತಲುಪಿಸ್ಬೇಕೋ ಅದನ್ನು ತಲುಪಿಸುವಂತಹ ಒಂದು ಕಾರ್ಯವನ್ನು ಪರಮಾತ್ಮ ಮಾಡ್ತಾನೆ ಅಂತ. ಇನ್ನು ಮುಂದಿನ ನಾಮ ಸಿದ್ಧಿ ಸಾಧನ ಅನ್ನುವಂಥದ್ದು. ಏನೋ ಒಂದು ಸಿದ್ಧಿಸ್ಬೇಕು, ಏನೋ ಒಂದು ಕರ್ಮವನ್ನು ಮಾಡಬೇಕು, ಏನೋ ಒಂದು ಕಾರ್ಯವನ್ನು ಮಾಡಬೇಕು ಅಂದ್ರೆ ಒಂದು ಸಾಧನ ಅನ್ನೋದು ಬೇಕಲ್ವ ನಮ್ಗೆ. ಸಾಧನ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ನಾವೇನ್ ಹೇಳ್ತೀವಲ್ಲ. ಇದನ್ನ ಸುಮಾರು ಸತಿ ಹಿಂದಿನ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ. ಶಂಕರಾಚಾರ್ಯರು ತ್ರಯ ದುರ್ಲಭ ಅಂತ ಹೇಳ್ತಾರೆ. ಏನದು ತ್ರಯ ದುರ್ಲಭ ಅಂತ ಅಂದ್ರೆ ಮನುಷ್ಯನಾಗಿ ಹುಟ್ಟುವಂಥದ್ದೇ ಮೊದಲೇನ ದುರ್ಲಭ ಅಂತ. ಯಾಕಂದ್ರೆ ಸಕಲ ಜೀವರಾಶಿಗಳಲ್ಲಿ ಯಾವುದೇ ಒಂದು ಜೀವಿಯನ್ನ ತೆಗೆದುಕೊಂಡ್ರು ಕೂಡ ಮನುಷ್ಯನಷ್ಟು ಶ್ರೇಷ್ಠನಾದವನು, ಮನುಷ್ಯನಷ್ಟು ಬುದ್ಧಿವಂತನಾದವನು, ಮನುಷ್ಯನಷ್ಟು ಯೋಚನೆಯನ್ನ ಮಾಡುವಂಥವನು, ಅಥವಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥವನು, ಅಥವಾ ಪುಣ್ಯ ಸಂಪಾದನೆಯೇ ನಮ್ಮ ಅಂತಿಮ ಗುರಿ ಅನ್ನುವಂತಹ ಧರ್ಮ ಸೂಕ್ಷ್ಮವನ್ನು ಅರ್ಥಕೊಳ್ಳುವಂಥವನು, ಅಥವಾ ಆತ್ಮವೇ ಸ್ಥಿರವಾದದ್ದು, ದೇಹ ನಶ್ವರ ಅನ್ನುವಂತಹ ಒಂದು ಗುಹ್ಯವಾದಂತಹ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಆಗಿರುವಂತವನು ಬರೀ ಮನುಷ್ಯನಿಗೆ ಮಾತ್ರ. ಸೊ ಆದ್ರಿಂದ ತ್ರಯ ದುರ್ಲಭ, ಅದರಲ್ಲಿ ಮೊದಲನೆಯ ದುರ್ಲಭ ಏನು ಅಂತ, ಮನುಷ್ಯನಾಗಿ ಹುಟ್ಟುವಂಥದ್ದೇ ದುರ್ಲಭ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದೀವಿ ಅಂದ್ರೆ ಅದು ಒಂದು ದೊಡ್ಡ ಒಂದು ಪುಣ್ಯಕರವಾದಂತಹ ಒಂದು ಅಂಶ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ಮನುಷ್ಯರಾಗಿ ಎಲ್ಲರೂ ಹುಟ್ಟುತ್ತಾರ, ಆದ್ರೆ ಯಾರ ಹೊಟ್ಟೆಲಿ ಹುಟ್ಟಬೇಕು? ಒಳ್ಳೆ ಸದ್ವಿಚಾರಗಳನ್ನ ಹೇಳ್ಕೊಡುವಂತಹ, ಒಳ್ಳೆ ಸಂಸ್ಕಾರವನ್ನ ಹೇಳ್ಕೊಡುವಂತಹ ಒಳ್ಳೆ ತಂದೆ ತಾಯಿಯರ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು ಕೂಡ ದುರ್ಲಭವೇ ಅಂತ. ಯಾಕೆಂದ್ರೆ ಇವತ್ತು ನಾವು ಬಹಳಷ್ಟು ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ಜನನವನ್ನ ನೋಡ್ತೀವಿ. 1, 10, 15 ಮಕ್ಕಳನ್ನ ಮಾಡ್ಕೊಂತಾರೆ. ಬೇರೇನೋ ಅಂದ್ರೆ ಅವರ ಒಂದು ಉದ್ದೇಶ ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ, ಅಥವಾ ಬೇರೆ ದೇಶಕ್ಕೆ ಉಪಯೋಗ ಆಗುವಂತಹ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋದರ ಇರೋದಿಲ್ಲ. ಸಂತಾನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದೇ ಒಂದು ಧರ್ಮದ ಒಂದು ಇದಿರುತ್ತೆ. ಆ ರೀತಿಯಾಗಿ ಜನನವನ್ನ ಭೂಮಿಗೆ ತರ್ತಾರೆ. ಆದ್ರೆ ಯಾರ ಹೊಟ್ಟೆನಲ್ಲಿ ನಾವು ಜನಿಸಿದ್ದೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ದುರ್ಲಭ ಅಂತಾನೆ ಹೇಳ್ಬೋದು. ಒಳ್ಳೆಯ ಸತ್ಸಂಗದ ಒಂದು ಸಂಸ್ಕಾರಯುತವಾದಂತಹ ತಂದೆ ತಾಯಿಯ ಯೋನಿಯಲ್ಲಿ ಹುಟ್ಟೋದು ಕೂಡ ದುರ್ಲಭ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಹುಟ್ಟಿದ್ದಾಯ್ತು ಮನುಷ್ಯನಾಗಿ, ಅದರಲ್ಲೂ ಒಳ್ಳೆ ತಂದೆ ತಾಯಿಯ ಹೊಟ್ಟೆನಲ್ಲಿ ಹುಟ್ಟಿದ್ದಾಯ್ತು. ಇನ್ನು ಸಾಧಿಸ್ಬೇಕಲ್ಲ, ನಾವೇನಾದ್ರು ಸಾಧಿಸೋದಕ್ಕೆ ಒಳ್ಳೆಯ ಒಂದು ವಾತಾವರಣ ನಮಗೆ ಸೃಷ್ಟಿ ಆಗ್ಬೇಕು. ಇವತ್ತು ನಮ್ಮ ಮನೇಲಿ ಇವತ್ತು ನೀವೆಲ್ಲರೂ ಕೂತ್ಕೊಂಡು ಈ ಒಂದು ಸಹಸ್ರನಾಮದ ಅರ್ಥಚಿಂತನೆ ನೀವು ಮಾಡ್ತಿದ್ದೀರಾ ಅಂತಂದ್ರೆ, ಆ ಒಂದು ವಾತಾವರಣ, ಆ ಆಂಬಿಯನ್ಸ್ ಏನಿದೆ ಅದು ನಿಮ್ಗೆ ಸಹಕಾರ ನೀಡಿದೆ. ಅದು ನಿಮ್ಮ ಇಂಟರ್ನೆಟ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ಅಥವಾ ಬೇರೆ ಇಷ್ಟು ಇವತ್ತು ನಾನು ಕ್ಲಾಸ್ ಇಲ್ಲ ಅಂತ ಮೆಸೇಜ್ ಹಾಕಿದ್ರೆ ಇದೇ ಸಮಯದಲ್ಲಿ ಇಷ್ಟು ಜನ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತಿದ್ರಿ. ಆ ಎಲ್ಲಾ ಕೆಲಸ ಕಾರ್ಯಗಳು ನನಗೋಸ್ಕರ ಕಾಯ್ತೀನಿ, ನೀವು ಈ ಕ್ಲಾಸ್ಗೆ ಹೋಗಿ ಬನ್ನಿ ಅಂತ ನಿಮ್ಗೆ ಅನುವು ಮಾಡಿಕೊಟ್ಟಿದ್ಯಲ್ಲ, ಇದು ಕೂಡ ದುರ್ಲಭವೇ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಒಬ್ಬ ಸಾಧಕನಿಗೆ ಸಾಧಿಸಬೇಕಾದಂತಹ ಸಾಧನವನ್ನ ಆಯಾ ಸಮಯಕ್ಕೆ ತಕ್ಕ ಹಾಗೆ ಕೊಡುವಂತ ಒಂದು ಸಿಚುಯೇಷನ್ ಏನಿರುತ್ತಲ್ಲ, ಅಥವಾ ಆ ಎನ್ವಿರಾನ್ಮೆಂಟ್ ಏನಿರುತ್ತಲ್ಲ, ಅಥವಾ ಪರಿಸ್ಥಿತಿ ಏನಿರುತ್ತಲ್ಲ, ಅದು ಕೂಡ ದುರ್ಲಭ ಅಂತ ಆಚಾರ್ಯರಾದಂತಹ ಶಂಕರಾಚಾರ್ಯರು ಹೇಳ್ತಾರೆ. ಸೊ ಆದ್ರಿಂದ ಸಿದ್ಧಿ ಸಾಧನ ಅಂತ ಅಂದ್ರೆ ಸಿದ್ಧಿಯನ್ನ ಪಡೆದುಕೊಳ್ಳೋದಕ್ಕೆ ಸಾಧನ ಏನ್ ಬೇಕಾಗಿದೆ, ಅಥವಾ ಸಿದ್ಧಿಗೆ ಬೇಕಾದಂತಹ ಸಾಧಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಪರಮಾತ್ಮನೇ ಮಾಡ್ತಾನೆ. ಆದ್ರಿಂದ ಅವನಿಗೆ ನಾವು ಸಿದ್ಧಿ ಸಾಧನ ಅನ್ನುವಂಥ ಹೆಸರಲ್ಲಿ ಕರಿತೀವಿ ಅಂತ. ಮತ್ತೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಬರೀತಾರೆ, ಸಿದ್ಧೇಹೇ ಕ್ರಿಯಾಯಾಹ ಸಾಧಕತ್ವಾತ್ ಸಿದ್ಧಿ ಸಾಧನ ಅಂತ. ಅಂದ್ರೆ ಒಬ್ಬ ಭಕ್ತನು ಅಥವಾ ಒಬ್ಬ ಯೋಗಿಯು ಅಥವಾ ಒಬ್ಬ ಕರ್ಮವನ್ನು ಮಾಡುವಂತಹ ಒಬ್ಬ ಪುರುಷನು ಕ್ರಿಯೆಯನ್ನ ಯಶಸ್ಸಿನ ಸಾಧನವಾಗಿ ಪರಮಾತ್ಮ ಸದಾ ತನ್ನ ಬೆನ್ನ ಹಿಂದೆ ಇರ್ತಾನೆ ಅಂತ. ಒಬ್ಬ ಏನೋ ಒಂದು ಅನ್ವೇಷಣೆಯನ್ನ ಮಾಡ್ತಾನೆ, ಒಬ್ಬ ಏನೋ ಒಂದು ಪ್ರಯತ್ನವನ್ನು ಮಾಡ್ತಾನೆ ಅಂದ್ರೆ ಆ ಒಂದು ಪ್ರಯತ್ನ ಮಾಡುವಂತಹ ಮನಸ್ಸಿನಲ್ಲಿ ಶ್ರದ್ಧೆಯನ್ನ ಮಾಡಬೇಕು ಅನ್ನುವಂತಹ ಒಂದು ತವಕವನ್ನ ಅಥವಾ ಎಂಕರೇಜ್ಮೆಂಟ್ ನ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲವನ್ನೂ ಕೂಡ ಶಕ್ತಿಯಾಗಿ ಕೊಡುವಂತಹ ಒಂದು ಕ್ರಿಯೆ ಏನಿದೆ, ಅದು ಕೊಡುವಂತಹ ಶಕ್ತಿ ಇರುವಂತದ್ದು ಬರೀ ಪರಮಾತ್ಮನಲ್ಲಿ ಮಾತ್ರ, ವಿಷ್ಣುವಿನಲ್ಲಿ ಮಾತ್ರ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ಸಿದ್ಧಿ ಸಾಧನ ಅಂತ. ಇವತ್ತು ಸಾಮಾನ್ಯವಾಗಿ ಮನುಷ್ಯ ಬಹಳ ಡಂಬವಾಗಿ ಹೊಗಳ್ಕೊಂತಾನೆ, ನಾನು ಮಾಡಿದೆ, ನಾನು ಮನೆಯನ್ನ ಕಟ್ಟಿಸಿದೆ, ನಾನು ಈ ಮನೆಗೆ ಇಂಥ ವಸ್ತುನ ತಂದೆ, ನನ್ನಿಂದ ಎಲ್ಲ ಆಯ್ತು ಅಂತ. ಹೌದು, ಖಂಡಿತ ಆಗಿರ್ಬೋದು, ಇಲ್ಲ ಅಂತಲ್ಲ. ಆದ್ರೆ
ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ಅವನಿಗೆ ಶಕ್ತಿಯನ್ನ ಕೊಟ್ಟವ್ರು ಯಾರು ಅಂತ ನಾವು ಯೋಚನೆ ಮಾಡೋದೇ ಆದ್ರೆ ಅದು ಕೊಟ್ಟವನು ಕೊಡಕ್ಕಾಗೋದು ಬರೀ ಪರಮಾತ್ಮನಿಗೆ ಮಾತ್ರ. ಯಾಕೆಂದ್ರೆ ಅವನು ಸಿದ್ಧಿ ಸಾಧನ, ದ ಒನ್ ಹೂ ಇಸ್ ಇನ್ಸ್ಟ್ರೂಮೆಂಟಲ್ ಇನ್ ದ ಸಕ್ಸಸ್ ಆಫ್ ಆಕ್ಷನ್ಸ್. ಒಬ್ಬ ಮನುಷ್ಯ ಏನೇ ಮಾಡಿದ್ರು ಕೂಡ ಅಲ್ಲಿ ಇನ್ಸ್ಟ್ರೂಮೆಂಟ್ ಆಗಿ, ಸಾಧನವಾಗಿ, ಸಕ್ಸಸ್ಗೆ ಸಾಧನವಾಗಿ ಇರುವಂಥವನು ವಿಷ್ಣು ಮಾತ್ರ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಈ ನಾಮ ಸಿದ್ಧಿ ಸಾಧನ. ಅಂದ್ರೆ ಅವನು ಇನ್ಸ್ಟ್ರೂಮೆಂಟ್ ಆಗಿ ಕೂಡ ಇರ್ತಾನೆ ಅಂತ. ಇದಕ್ಕೆ ಬಹಳ ರೋಚಕವಾದಂತಹ ಒಂದು ವಿಷ್ಣುವಿನ ಕಥೆಯನ್ನ ಈ ಒಂದು ನಾಮಕ್ಕೆ ತೆಗೆದುಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ಸಾಲಿಗ್ರಾಮವನ್ನ ನೋಡಿರ್ತೀರ. ಎಲ್ಲರೂ ನೋಡಿದ್ದೀರಾ ಸಾಲಿಗ್ರಾಮವನ್ನ? ಕೃಷ್ಣ ವರ್ಣದ ಸಾಲಿಗ್ರಾಮವನ್ನೆಲ್ಲರೂ ಕೂಡ ನೋಡಿರ್ತೀರ ಅಲ್ವಾ? ಸೊ ಆ ಸಾಲಿಗ್ರಾಮ ಸಾಮಾನ್ಯವಾಗಿ ನೀವು ನೋಡಿದಾಗ ಸಾಲಿಗ್ರಾಮವನ್ನ, ಆ ಸಾಲಿಗ್ರಾಮದಲ್ಲಿ ಪ್ಲೇನ್ ಆಗಿರಲ್ಲ ಸಾಲಿಗ್ರಾಮ. ಒಂದಿಷ್ಟು ತೂತುಗಳಿರುತ್ತೆ, ಒಂದಿಷ್ಟು ರಂಧ್ರಗಳಿರುತ್ತೆ. ಆ ಸಾಲಿಗ್ರಾಮದಲ್ಲಿ ಸುದರ್ಶನ ಚಕ್ರ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಅದರ ಹಿಂದಿನ ಒಂದು ರಹಸ್ಯ ಏನು, ಆ ಸಾಲಿಗ್ರಾಮ ಹೇಗೆ ಹುಟ್ಟಿತು, ಆ ಸಾಲಿಗ್ರಾಮಕ್ಕೆ ರಂಧ್ರಗಳು ಯಾಕಿರ್ತಾವೆ ಅನ್ನೋದನ್ನ ಈ ಒಂದು ವಿಷ್ಣುವಿನ ಒಂದು ಕಥೆಯಲ್ಲಿ ನಾವು ಇವತ್ತು ತಿಳ್ಕೊಂತ ಹೋಗೋಣ. ಒಬ್ಬ ಬಲಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಇರ್ತಾನೆ. ಆ ಬಲಾಸುರ ಅನ್ನೋ ಒಬ್ಬ ರಾಕ್ಷಸ ಅಂದ್ರೆ ಅವನ ಜನನ ಹೇಗಾಗಿರುತ್ತೆ ಅಂತ ಅಂದ್ರೆ ದೇವರು ಅವನನ್ನ ಯಾವ ರೀತಿ ಸೃಷ್ಟಿ ಮಾಡಿರ್ತಾನೆ ಅಂತ ಅಂದ್ರೆ ಅವನಿಗೆ ಏನೇ ಕೊಟ್ಟರು ಕೂಡ ಅವನ ಹಸಿವು ನೀಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ ನಾವು ಆಹಾರವನ್ನ ಭುಂಜಿಸ್ತೀವಿ ಅಥವಾ ಪಚನವನ್ನ ಮಾಡ್ತೀವಿ, ನಮಗೆ ಹಸಿವು ಸಾಧಾರಣವಾಗಿ ಹೋಗುತ್ತೆ. ಆದ್ರೆ ಅಲ್ಲಿ ಸೃಷ್ಟಿಸಲ್ಪಟ್ಟಂತಹ ಯಾವುದೇ ಆಹಾರವನ್ನ ಕೊಡ್ಲಿ, ಅದು ಸಾತ್ವಿಕವಾಗಿರ್ಬೋದು, ರಾಜಸಿಕವಾಗಿರ್ಬೋದು, ಮಾಂಸ ಆಗಿರ್ಬೋದು, ಏನನ್ನೂ ಕೊಟ್ಟರು ಕೂಡ ಆ ಬಲಾಸುರ ಅನ್ನುವಂತಹ ರಾಕ್ಷಸನಿಗೆ ಏನು ತಿಂದ್ರು ಕೂಡ ಅವನ ಹಸಿವು ಹೋಗ್ತಾ ಇರಲಿಲ್ಲ. ಕಡೆಗೆ ಅವನು ವೃಕ್ಷಗಳನ್ನ, ಮರಗಳನ್ನ, ದೊಡ್ಡ ದೊಡ್ಡ ದಿಮ್ಮಿಗಳನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೂ ಕೂಡ ಅವನ ಹಸಿವು ಹೋಗೋದಿಲ್ಲ. ಬೆಟ್ಟಗಳನ್ನ, ಗೆಡ್ಡೆ ಗೆಣಸುಗಳನ್ನ, ಎಲ್ಲವನ್ನೂ ಕೂಡ ಸೃಷ್ಟಿಯಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ. ಕಡೆಗೆ ನರಭಕ್ಷಕನಾಗಿ ತನ್ನ ಜೊತೆಲಿರುವಂತಹ ನರರನ್ನು ಕೂಡ ಅವನು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೂ ಕೂಡ ಅವನ ಹಸಿವು ಅವನು ತೀರೋದೇ ಇಲ್ಲ. ಕಡೆಗೆ ಒಂದು ದಿನ ಏನಾಗತ್ತೆ, ಒಂದು ಋಷಿ ತಪಸ್ಸನ್ನ ಮಾಡ್ತಿರ್ತಾನೆ, ಧ್ಯಾನಾರ್ಜನದಲ್ಲಿ ಒಂದು ಗುರುಕುಲದಲ್ಲಿ ಇರ್ತಾನೆ. ಆ ಗುರುಕುಲಕ್ಕೆ ಬಂದು ಆ ಋಷಿಯನ್ನ ತಿನ್ನಬೇಕು ನಾನು ಅಂತ ಅವನು ಪ್ರಯತ್ನ ಮಾಡ್ತಾನೆ. ತಿನ್ನೋದಕ್ಕಿಂತ ಮುಂಚೆ ಆ ಋಷಿಯಲ್ಲಿದ್ದಂತಹ ಒಂದು ಮಂದಹಾಸವನ್ನ ಅಥವಾ ಋಷಿಯಲ್ಲಿದ್ದಂತಹ ಒಂದು ಶಾಂತತೆಯನ್ನ ಅಥವಾ ಒಂದು ಸೌಮ್ಯತೆಯನ್ನ ಆ ಒಂದು ಮುಖದಲ್ಲಿ ನೋಡಿ ಅವನಿಗೊಂಥರ ಅಚ್ಚರಿ ಆಗತ್ತೆ. ಯಾಕಂದ್ರೆ ಸಾಮಾನ್ಯ ಒಂದು ಪಕ್ಷಿಯೋ ಪ್ರಾಣಿಯೋ ಅದನ್ನ ತಿನ್ನೋಕೆ ಅಂತ ಹೋದಾಗ ಅದು ಭಯ, ಭೀತಿ ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸುತ್ತೆ. ಆದ್ರೆ ಈ ಋಷಿನಲ್ಲಿ ಏನೋ ಮಂದಹಾಸ ಇದೆ, ಏನೋ ಒಂದು ಹೊಳಪಿದೆ, ಏನೋ ಒಂದು ಕಳೆ ಇದೆ. ನಾನ್ ತಿಂತೀನಿ ಅಂತ ಹೇಳ್ತಿದ್ರು ಕೂಡ ಸ್ವಲ್ಪವೂ ಕೂಡ ಭಯವೇ ಇಲ್ಲ ಆ ಋಷಿನಲ್ಲಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಕಾಲ, ಅಂದ್ರೆ 1 ನಿಮಿಷಗಳ ಕಾಲ ಸ್ತಬ್ಧನಾಗಿ ನಿಂತ್ಕೊಂತಾನೆ. ಆ ಋಷಿಯನ್ನ ಕೇಳ್ತಾನೆ, ನನ್ನ ಸಮಸ್ಯೆ ಈ ರೀತಿ ಇದೆ, ನಾನು ಏನನ್ನು ತಿಂದ್ರೂ ಕೂಡ ನನ್ನ ಹಸಿವು ಹೋಗ್ತಾ ಇಲ್ಲ. ಮರಗಳನ್ನ, ದೊಡ್ಡ ದೊಡ್ಡ ದಿಮ್ಮಿಗಳನ್ನ, ನರರನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಎಲ್ಲವೂ ಕೂಡ ಭಂಜಿಸ್ತಾ ಇದ್ದೀನಿ. ಆದ್ರೂ ಕೂಡ ನನ್ನ ದೇಹ ಬಹಳ ಗಾಢವಾಗಿದೆ ಹೊರತು ನನ್ನ ಹಸಿವು ನೀಗೋದಕ್ಕೆ ಖಂಡಿತ ನನ್ನ ಕೈಲಿ ಆಗ್ತಾ ಇಲ್ಲ. ಆದ್ರಿಂದ ನಿನ್ನನ್ನ ಇವತ್ತು ನಾನು ತಿನ್ಬೇಕು ಅಂತ ಇದ್ದೀನಿ ಅಂತ ಆ ಋಷಿಗೆ ಹೇಳ್ತಾನೆ. ಅದಕ್ಕೆ ಆ ಋಷಿ ಮತ್ತೆ ಮಂದಹಾಸದಿಂದ ಹೇಳ್ತಾನೆ, ನಿಜವಾಗ್ಲೂ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಾದ್ರು ಇದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇಡೀ ಸೃಷ್ಟಿಕರ್ತ ಯಾರು ಮಾಡಿರ್ತಾನಲ್ಲ, ಇಡೀ ಸೃಷ್ಟಿಯನ್ನ ಯಾರು ಮಾಡಿದಾನಲ್ಲ ವಿಷ್ಣು, ಅವನನ್ನ ನೀನು ಭುಂಜಿಸ್ಬೇಕು ಅಥವಾ ಅವನನ್ನ ನೀನು ತಿನ್ಬೇಕು. ಆಗ ನಿನ್ನ ಒಂದು ಹಸಿವು ಏನಿದೆ ಅದು ನಿವಾರಣೆ ಆಗತ್ತೆ. ಇಲ್ಲ ಅಂತ ಅದ್ರ ಪ್ರತಿದಿನ ನೀವು ಹೀಗೆ ಅಲ್ದಾಡ್ತಾ ಇರ್ತೀಯ, ನನಗೆ ಹಸುವು ಹಸುವು ಅನ್ನುವಂತ ಒಂದು ನೋವಿನಲ್ಲೇ ಇರ್ತೀಯ. ಈ ಸೃಷ್ಟಿಯನ್ನ ಮಾಡಿದ್ದಾನಲ್ಲ ಸೃಷ್ಟಿಕರ್ತ ವಿಷ್ಣು, ಆ ವಿಷ್ಣುವನ್ನೇ ನೀನು ಭುಂಜಿಸ್ಬಿಡು, ತಿಂದು ಬಿಡು. ಆಗ ನಿನ್ನ ಆತ್ಮ ಹಸುವಿನಿಂದ ತೃಪ್ತಿಗೊಳ್ಳುತ್ತೆ ಅಂತ ಒಂದು ಅಡ್ವೈಸ್ ಅನ್ನ ಋಷಿ ಕೊಡ್ತಾನೆ. ಈಗ ವಿಷ್ಣುವನ್ನ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಬಲಾಸುರ? ಕೇಳ್ತಾನೆ, ಎಲ್ಲಿ ಸಿಗ್ತಾನೆ ಅವನು ವಿಷ್ಣುವನ್ನ ನಾನು ತಿನ್ನೋದಕ್ಕೆ ರೆಡಿ ಇದೀನಿ, ಆದ್ರೆ ಎಲ್ಲಿ ಸಿಗ್ತಾನೆ ಅಂತ. ಅದಕ್ಕೆ ಋಷಿ ಹೇಳ್ತಾರೆ, ತಪಸ್ಸು ಮಾಡಿದ್ರೆ ಸಿಗ್ತಾನಪ್ಪ ಅಂತ. ಕಡೆಗೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದಾಗ ಅದಕ್ಕೆ ಪರಿಹಾರ ರೂಪವಾಗಿ ಒಂದಿಷ್ಟು ಕಷ್ಟವನ್ನು ಪಡ್ಲೇಬೇಕಲ್ವಾ. ಆದ್ರಿಂದ ಬಲಾಸುರ ಏನ್ ಮಾಡ್ತಾನೆ, ತಪಸ್ಸಿಗೆ ಕೂತ್ಕೊಂತಾನೆ. ವಿಷ್ಣುವಿನ ತಪಸ್ಸಿನಕ್ಕೆ ಒಂದಿಷ್ಟು ಕಾಲ ಕೂತ್ಕೊಂಡು ವಿಷ್ಣು ಪ್ರಸನ್ನನಾಗ್ತಾನೆ. ವಿಷ್ಣು ಎದುರುಗಡೆ ಬರ್ತಾನೆ. ಆಗ ಮತ್ತೆ ಇದೇ ಪ್ರಾಬ್ಲಮ್ ಅನ್ನ ಅವನು ಹೇಳ್ತಾನೆ, ನಿನ್ನನ್ನ ಭುಂಜಿಸಿದ್ರೆ ನನ್ನ ಹಸಿವು ಹೋಗುತ್ತೆ ಅಂತೆ, ಆದ್ರಿಂದ ಸಿದ್ಧನಾಗು, ನಾನು ನಿನ್ನ ಭುಂಜಿಸ್ತೀನಿ, ಇವತ್ತು ನಿನ್ನ ತಿಂತೀನಿ ಅಂತ. ಅದ ಯಾವಲು ವಿಷ್ಣುವಿನ ಮುಖದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ದೆ, ಅದರಲ್ಲಿ ವಿಷ್ಣುವಿನ ಮುಖ ಸದಾ ಮಂದಹಾಸ. ಭಗವದ್ಗೀತೆಯಲ್ಲಿ 18 ಅಧ್ಯಾಯವನ್ನ ಹೇಳಿದಾಗ್ಲೂ ಕೂಡ ಅರ್ಜುನಿಗೆ ಎಷ್ಟೇ ವಿಷಾದ ಇದ್ರು ಕೂಡ ಆ ಇಡೀ
ಕುರುಕ್ಷೇತ್ರದ ಯುದ್ಧದಲ್ಲಿ ಸದಾ ಮಂದಹಾಸವೇ ಇತ್ತು. ಸಾಮಾನ್ಯವಾಗಿ ನಾವು ಜಗಳ ಆಡ್ಬೇಕಂದ್ರೆ ನಮ್ಮ ಮುಖ ಕೋಪವಾಗಿ ಇರುತ್ತೆ, ಮುಖದ ಹಾವಭಾವಗಳು ಬದಲಾಗ್ತಾ ಹೋಗುತ್ತೆ, ಮತ್ತೆ ಮುಗುಳ್ನೆಗೆ ಅಂತೂ ಇರೋದೇ ಇಲ್ಲ. ಆದ್ರೆ ಪರಮಾತ್ಮ ಸದಾ ತೃಪ್ತನು. ಅವನಿಗೆ ಅದೇ ಮಂದಹಾಸದಿಂದ ಆ ರಾಕ್ಷಸನಿಗೆ ಹೇಳ್ತಾನೆ, ಆಯ್ತು ಸಿದ್ಧನಾಗಿದ್ದೀನಿ ನಾನು, ನಿನ್ನ ತಿನ್ನು. ಆದ್ರೆ ಈ ಆಕಾರದಲ್ಲಿ ನಿನಗೆ ಏನಾದ್ರೂ ತಿಂದ್ರೆ ಅದನ್ನ ಪಚನ ಆಗುವಂತಹ ಶಕ್ತಿ ನಿನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಾನೇ ಸೃಷ್ಟಿಕರ್ತ ಆಗಿರೋದ್ರಿಂದ ನನ್ನನ್ನು ನೀನು ತಿನ್ಬಹುದು, ಆದ್ರೆ ತಿಂದು ಜೀರ್ಣಿಸ್ಕೊಳ್ಳುವಂತ ಶಕ್ತಿ ನಿನ್ನಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರಿಂದ ಅದಕ್ಕೊಂದು ಉಪಾಯವನ್ನ ಮಾಡ್ತೀನಿ ಅಂತ ವಿಷ್ಣು ಹೇಳ್ತಾನಂತ. ಏನ್ ಉಪಾಯ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನೇಪಾಳದಲ್ಲಿ ಇರುವಂತಹ ಒಂದು ದೊಡ್ಡ ಬೆಟ್ಟದಲ್ಲಿ ನಾನು ಕಲ್ಲುಗಳಾಗಿ, ಅಂದ್ರೆ ಒಂದು ಸಣ್ಣ ಸಣ್ಣ ಕಲ್ಲುಗಳಾಗಿ ಒಂದು ದೊಡ್ಡ ಬೆಟ್ಟವಾಗಿ ನಾನು ಬೆಳಿತೀನಿ. ಆ ಬೆಟ್ಟವನ್ನ ನೀನು ತಿಂದು ಮುಗಿಸ್ಬೇಕು. ಯಾವ ರೀತಿ ತಿಂದು ಮುಗಿಸ್ಬೇಕು ಅಂತಂದ್ರೆ, ಈ ಒಂದು ಅವತಾರದಲ್ಲ, ವಜ್ರ ಕೀಟ ಅನ್ನುವಂಥ ಒಂದು ವಜ್ರದ ಅಂದ್ರೆ ಒಂದು ಕೀಟ ಆಗಿ ನೀನು ಬದಲಾಗ್ಬೇಕು. ಆ ಕೀಟದಲ್ಲಿರುವಂತಹ ದಂತ ಏನಿರುತ್ತಲ್ಲ ಅದು ವಜ್ರವಾಗಿರ್ಬೇಕು ಅಂತ. ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ವಜ್ರದಿಂದ ಏನ್ ಬೇಕಾದ್ರೂ ಕತ್ತರಿಸಬಹುದು ಅಂತ. ಎಷ್ಟೇ ಗಟ್ಟಿಯಾದಂತಹ ಒಂದು ಪದಾರ್ಥವನ್ನು ಕೂಡ ವಜ್ರದಿಂದ ಅದನ್ನ ಕತ್ತರಿಸಬಹುದು ಅಂತ. ಸೊ ಹಾಗೆ ಅವನ ವಜ್ರಕೀಟ ಅನ್ನುವಂತಹ ಒಂದು ಕೀಟವನ್ನಾಗಿ ಪರಿವರ್ತನೆಯನ್ನು ವಿಷ್ಣು ಮಾಡ್ತಾರೆ. ಮತ್ತೆ ಆ ಕಲ್ಲಾಗಿ, ನೇಪಾಳದಲ್ಲಿರುವಂತಹ ಯಾವುದೋ ಒಂದು ಹೆಸರಿದೆ ಅದಕ್ಕೆ, ಒಂದಿಷ್ಟು ಬೆಟ್ಟವಾಗಿ ಕಲ್ಲುಗಳಾಗಿ ಆ ವಿಷ್ಣು ದೊಡ್ಡ ಬೆಟ್ಟವಾಗಿ ನಿಂತ್ಕೊಂತಾನೆ. ಇಲ್ಲಿ ವಿಷ್ಣುವಿನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಒಂದು ಕಲ್ಪನೆ ವಿಷ್ಣುಗೆ ಇರ್ಬೋದು. ಅವನು ಹೇಳ್ತಾನೆ, ನೀನು ನನ್ನ ತಿನ್ಬೇಕಂದ್ರೆ ಯಾವ ಆಕಾರದಲ್ಲಿ ತಿನ್ಬೇಕು ಅಂದ್ರೆ ವೃತ್ತಾಕಾರದಲ್ಲಿ ನನ್ನ ತಿಂತಾ ಬರಬೇಕು ಅಂತ. ಅಂದ್ರೆ ಅದು ಸುದರ್ಶನ ಚಕ್ರ ನಮಗೆ ಹೇಗೆ ರೀತಿ ಕಾಣಿಸುತ್ತೋ ಆ ಸಾಲಿಗ್ರಾಮ ಕಲ್ಲು, ಆ ಕಲ್ಲಿನ ಒಳಗಡೆ ಆ ವಜ್ರ ಕೀಟ ಅನ್ನುವಂತಹ ಈ ರಾಕ್ಷಸ ಏನಿರ್ತಾನೆ ಬಲಾಸುರ ಅಂತವನು, ಅವನು ತಿನ್ನುವಂತಹ ರೀತಿ ಯಾವ ರೀತಿ ಇರುತ್ತೆ ಅಂದ್ರೆ, ಆ ಕಲ್ಲಿನ ಒಳಗಡೆ ಬಾಹ್ಯವಾಗಿ ಅದು ನಮ್ಗೆ ಕಪ್ಪು ಕಲ್ಲಾಗಿ ಕಂಡ್ರು ಕೂಡ ಅದರ ಒಳಗಡೆ ಅವನು ವಜ್ರ ಕೀಟ ಅನ್ನೋನು ಆ ಕಲ್ಲನ್ನ ತಿಂತಾ ಬರ್ತಾನೆ. ಹಾಗೆ ಅದರೊಳಗಡೆ ಒಂದು ಸುದರ್ಶನ ಚಕ್ರವನ್ನು ಕೂಡ ಅವನು ಕ್ರಿಯೇಟ್ ಮಾಡ್ತಾನೆ. ಅದು ವಿಷ್ಣುವಿನ ಒಂದು ಪ್ರೇರಣೆ ಕೂಡ ಆಗಿರುತ್ತೆ. ಸೊ ಎಲ್ಲಾ ಕಲ್ಲುಗಳು ಸಾಲಿಗ್ರಾಮ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾವ ಕಲ್ಲಿನ ಒಳಗಡೆ ಸುದರ್ಶನ ಚಕ್ರದ ಒಂದು ಆಕಾರವಿರುತ್ತೋ ಅದಕ್ಕೆ ಸಾಲಿಗ್ರಾಮ ಅಂತ ಪೂಜನೀಯ ಭಾವದಿಂದ ನಾವೆಲ್ಲರೂ ಕೂಡ ಅದನ್ನು ತೆಗೆದುಕೊಂತೀವಿ. ವಿಷ್ಣು ರೂಪ ಅಂತಾನೆ ಪೂಜೆ ಮಾಡ್ತೀವಿ. ಇವತ್ತು ಎಲ್ಲಾ ದೇವಸ್ಥಾನಗಳಲ್ಲಿ ಸಾಲಿಗ್ರಾಮಗಳನ್ನ ಇಟ್ಟು, ಅದು ಲಿಂಗ ರೂಪ ಆಗಿರ್ಬೋದು, ಶಿವ ಅಂತ ಆಗಿರ್ಬೋದು, ವಿಷ್ಣು ಅಂತ ಆಗಿರ್ಬೋದು, ಯಾಕೆ ಪೂಜೆ ಮಾಡ್ತೀವಿ ಅಂತ ಅಂದ್ರೆ, ಆ ವಿಷ್ಣುವೇ ಸಾಲಿಗ್ರಾಮ ಅನ್ನುವಂತಹ ಒಂದು ಕಲ್ಲಿನ ಒಂದು ಅವತಾರವನ್ನು ತೆಗೆದುಕೊಂಡು, ಮತ್ತೆ ವಜ್ರಕೀಟ ಅನ್ನುವಂತಹ ಬಲಾಸುರ ಅನ್ನುವಂತಹ ರಾಕ್ಷಸ ಆ ಒಂದು ಕಲ್ಲಿನ ಒಳಗೆ ಆಹಾರವಾಗಿ ಆ ಕಲ್ಲನ್ನೇ ಭುಂಜಿಸ್ತಾನೆ, ಮತ್ತೆ ಪಚನ ಮಾಡ್ಕೊಂತಾನೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಕಲ್ಲುಗಳು ಸಾಧಾರಣವಾದ ಒಂದು ಕಲ್ಲುಗಳಾಗಿರಲ್ಲ, ಅದ್ರ ಒಳಗಡೆ ರಂಧ್ರಗಳಿರುತ್ತೆ. ಆ ರಂಧ್ರದ ಒಳಗಡೆ ಹೊಕ್ಕಿ ನೋಡಿದಾಗ, ಯಾರಾದ್ರೂ ಸಾಲಿಗ್ರಾಮವನ್ನ ಲೋಪವಾದದನ್ನ ನೋಡಿದಾಗ ಅದರೊಳಗಡೆ ಒಂದು ಚಕ್ರ, ಸುದರ್ಶನ ಚಕ್ರ ತಾನಾಗೇ ಒಂದು ರೂಪುಗೊಂಡಿರುತ್ತೆ. ಅದು ಈ ಬಲಾಸುರ ಅನ್ನುವಂತಹ ವಿಷ್ಣು ಭಕ್ತ ಅಂತಾನೆ ಹೇಳ್ಬೋದು. ಅವನು ಆ ಒಂದು ಚಿತ್ರವನ್ನ ರಚಿಸಿರ್ತಾನೆ, ಸುದರ್ಶನ ಚಕ್ರದ ಒಂದು ಚಿತ್ರವನ್ನ ರಚಿಸಿರ್ತಾನೆ. ಅದರಿಂದ ಅದು ಸಾಲಿಗ್ರಾಮ ಅಂತ ಅನ್ಸ್ಕೊಳ್ಳುತ್ತೆ. ಎಲ್ಲಾ ಕಪ್ಪು ಶಿಲೆಗಳು ಸಾಲಿಗ್ರಾಮ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾವ ಕಪ್ಪು ಶಿಲೆ ಅದರ ಒಳಗಡೆ ಸುದರ್ಶನ ಚಕ್ರದ ಒಂದು ಆಕಾರ ಇಲ್ಲಿ ಇರುತ್ತೆ, ಅದು ವಿಷ್ಣು ರೂಪ ಅಂತ ಅನ್ಸ್ಕೊಳ್ಳುತ್ತೆ. ಆದ್ರಿಂದ ಆ ಒಂದು ದಿವಸದಿಂದ ಸಾಲಿಗ್ರಾಮ ಅನ್ನುವಂಥದ್ದು ನಮ್ಮ ಮನುಕುಲಕ್ಕೆ ಬಂತು. ಅವತ್ತಿನ ದಿನದಿಂದ ನಾವು ಸಾಲಿಗ್ರಾಮವನ್ನ ಪೂಜೆ ಮಾಡೋದಕ್ಕೆ, ಅಂದ್ರೆ ವಿಷ್ಣುವಿನ ರೂಪದಲ್ಲಿ ಪೂಜೆ ಮಾಡೋದಕ್ಕೆ ನಾವು ಪ್ರೇರಣೆ ಆಯ್ತು ಅನ್ನೋದು ವಿಷ್ಣುವಿನ ಕಥೆಯಲ್ಲಿ ನಮ್ಗೆ ತಿಳಿತಾ ಹೋಗುತ್ತೆ. ಸೊ ಈಗ ನಾಮಕ್ಕೆ ಬರೋಣ. ಸಿದ್ಧಿ ಸಾಧನ ಅನ್ನೋದು ನಾವು ಚಿಂತನೆ ಮಾಡ್ತಿದ್ದಂತಹ ಒಂದು ನಾಮ. ಒಬ್ಬ ಸಿದ್ಧಿಗೆ ಸಾಧನವಾಗಿ ಏನು ಬೇಕು, ಒಬ್ಬ ಸಿದ್ಧನಾದವನಿಗೆ ಅಥವಾ ಸಿದ್ಧಿಸ್ಬೇಕು ಅಂತ ಅನ್ಕೊಂಡಿದ್ದವನಿಗೆ ಏನು ಸಾಧನ ಬೇಕು? ಈಗ ಒಬ್ಬ ದೊಡ್ಡ ರಾಕ್ಷಸ ತನ್ನ ಹಸುವನ್ನ ನೀಗಿಸ್ಕೊಬೇಕು ಅಂತ ಇದ್ದವನಿಗೆ ಸಾಧನವಾಗಿ ಏನ್ ಬೇಕು ಅಂತಂದ್ರೆ, ಅಲ್ಲಿ ವಿಷ್ಣುವಿನ ಕಲ್ಲಿನ ರೂಪವೇ ಸಾಧನವಾಗಿ ಅವನ ಹಸುವಿನ ನೀಗಿಸ್ಬೇಕಾಗಿತ್ತು. ಹಾಗೆ ಪ್ರತಿಯೊಬ್ಬ ಸಾಧಕನಿಗೂ ಕೂಡ, ಪ್ರತಿಯೊಬ್ಬ ಸಾತ್ವಿಕನಿಗೂ ಕೂಡ ಅವನ ಕೆಲಸ ಕಾರ್ಯಗಳು ಕರ್ಮಗಳು ಎಲ್ಲವೂ ಕೂಡ ಆಗ್ಬೇಕಾಗಿತ್ತೆ ಅನ್ನೋದೇ ಆದ್ರೆ, ಅಲ್ಲಿ ವಿಷ್ಣುವಿನ ಪ್ರೇರಣೆ ಬಹಳ ಅವಶ್ಯಕತೆ ಆಗಿರುತ್ತೆ, ಅಥವಾ ವಿಷ್ಣುವಿನ ಸಂಕಲ್ಪ ಬಹಳ ಅವಶ್ಯಕತೆ ಆಗಿರುತ್ತೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಸಿದ್ಧಿ ಸಾಧನ ಅನ್ನುವಂಥ ಒಂದು ನಾಮ ಎಲ್ಲರಿಗೂ. ಸೊ ಆದ್ರಿಂದ ಸಿದ್ಧಿ ಸಾಧನ ಅನ್ನುವಂಥದ್ದು ವಿಷ್ಣುವಿನ ಒಂದು ನಾಮ. ಇಲ್ಲಿಗೆ ನಾವು 27 ಶ್ಲೋಕಗಳನ್ನ ಮುಗಿಸಿರ್ತೀವಿ. ಇವತ್ತು ನಾವು 28ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ. 28ನೇ ಶ್ಲೋಕ ಯಾರಾದ್ರೂ ಹೇಳ್ತೀರಾ? ಒಬ್ರು ಯಾರ ಹ್ಯಾಂಡ್ ರೈಸ್ ಮಾಡಿ ಒಂದ್ಸತಿ
ಶ್ಲೋಕಗಳ ಒಂದು ಕ್ಲಾಸೇ ಆಗಿದೆ, ಆದ್ರೂ ಕೂಡ ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಮಹೋದಯ. ಉಮಾ ಭಗಿನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ. ಇಬ್ರು ಕೂಡ ಹೇಳಿ, ಉಮಾ ಭಗಿನಿಯವರು ಹೇಳಿ, ಮತ್ತೆ ಮಹೋದಯ ನೀವು ಕೂಡ ಹೇಳಿ. ಭಗಿನಿ ರಿಪೀಟ್ ಮಾಡಿ, ನಿಮ್ಗೆ ಆಲ್ರೆಡಿ ಬರುತ್ತೆ. ವೃಷಾಹಿ ವೃಷಭೋ ವಿಷ್ಣು 28ನೇ ಶ್ಲೋಕ. ವೃಷಾಹಿ ವೃಷಭೋ ವಿಷ್ಣು ವಶವರ್ಭೋ ವೃಷಾಹಿ ವೃಷಭೋ ವಿಷ್ಣು ವೃಷಪರ್ವ ವೃಷೋಧರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತಶ್ರುತಿಸಾಗರಃ. ಧನ್ಯವಾದ ಭಗಿನಿ. ವಿಜಯ ಸಾರಥಿ ಮಹೋದಯ ಪ್ರಯತ್ನ ಮಾಡಿ. ವೃಷಾಹಿ ವೃಷಭೋ ವಿಷ್ಣು ವೃಷಪರ್ವ ವೃಷೋದರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿಸಾಗರಃ. ಚೆನ್ನಾಗಿ ಹೇಳಿದ್ರಿ ಮಹೋದಯ, ಧನ್ಯವಾದ. ಸೊ ಈ ಒಂದು 28ನೇ ಶ್ಲೋಕದಲ್ಲಿ ಯಾರೋ ಒಬ್ರು ಅನ್ಮ್ಯೂಟ್ ಮಾಡ್ಕೋಬೇಕು. ಓಕೆ, ವಿಷ್ಣುವಿನ 9 ನಾಮಗಳನ್ನ ನಾವು ನೋಡ್ಬೋದು. ಈ ಒಂದು ಶ್ಲೋಕದಲ್ಲಿ ವಿಷ್ಣುವಿನ 9 ನಾಮಗಳನ್ನು ನೋಡ್ಬೋದು. ವೃಷಾಹಿ, ವೃಷಭಃ, ವಿಷ್ಣು, ವೃಷಪರ್ವ, ವೃಷೋಧರಃ, ವರ್ಧನಃ, ವರ್ಧಮಾನಃ, ವಿವಿಕ್ತಃ, ಶ್ರುತಿಸಾಗರಃ ಅನ್ನುವಂಥ ವಿಷ್ಣುವಿನ 9 ನಾಮಗಳನ್ನ ಈ ಒಂದು ಶ್ಲೋಕದಲ್ಲಿ ನೋಡ್ಬೋದು. ನಾನು ಮತ್ತೊಮ್ಮೆ ಹೇಳ್ತೀನಿ ಯಾವ್ಯಾವ ವಿಷ್ಣು ನಾಮ ಅಂತ. ವೃಷಾಹಿ, ವೃಷಭಃ, ವಿಷ್ಣು, ವೃಷಪರ್ವ, ವೃಷೋದರಃ, ವರ್ಧನಃ, ವರ್ಧಮಾನಃ, ವಿವಿಕ್ತಃ, ಶ್ರುತಿಸಾಗರಃ ಅನ್ನುವಂಥ ವಿಷ್ಣುವಿನ 9 ನಾಮಗಳನ್ನ ನಾವು ಈ 28ನೇ ಶ್ಲೋಕದಲ್ಲಿ ನೋಡ್ಬೋದು. ಸೊ 28ನೇ ಶ್ಲೋಕದ ಮೊದಲನೇ ನಾಮ ಬಂದು ವೃಷಾಹಿ ಅನ್ನುವಂಥದ್ದು. ಯಾರೋ ಒಬ್ರು ಮ್ಯೂಟ್ ಮಾಡ್ಕೊಂಡಿಲ್ಲ, ಗಾಯತ್ರಿ HG ಅವರು. ಗಾಯತ್ರಿ ಭಗಿನಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಸೊ ವೃಷಾಹಿ ಅನ್ನುವಂಥ ಒಂದು ನಾಮ. ಏನು ವೃಷಾಹಿ ಅಂತ ಅಂದ್ರೆ, ವೃಷ ಅಂತ ಅಂದ್ರೆ ಧರ್ಮ ಅನ್ನುವಂಥ ಅರ್ಥ ಬರುತ್ತೆ. ಹಿ ಅಂತಂದ್ರೆ ಧರ್ಮದ ಒಂದು ರೂಪವಾಗಿ ಇರುವಂತವನು. ವೃಷೋ ಹಿ ಭಗವಾನ್ ಧರ್ಮ ಅಂತ ಉಪನಿಷತ್ ಹೇಳುತ್ತೆ. ಅಂದ್ರೆ ಧರ್ಮವೇ ವಿಷ್ಣುವಿನ ರೂಪ. ವಿಷ್ಣುವು ಸದಾ ಸತ್ಯ, ಶುಚಿತ್ವದಲ್ಲಿರುವುದು, ದಯೆ, ತಪಸ್ಸು, ಶಾಂತಿ ಇತ್ಯಾದಿ ಎಲ್ಲ ರೀತಿಯ ಧರ್ಮ ಗುಣಗಳನ್ನ ಬೆಂಬಲಿಸುವಂತಹ ಒಂದು ಕಾರ್ಯವನ್ನ ವಿಷ್ಣು ಮಾಡ್ತಿರ್ತಾನೆ. ಆದ್ರಿಂದ ಅವನಿಗೆ ನಾವು ವೃಷಾಹಿ ಅಂತ ಕರಿತೀವಿ. ಅಂದ್ರೆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನ ಅಥವಾ ಸೃಷ್ಟಿಯ ಗುರಿಯನ್ನ ನೀಡಿದವನು ಕೂಡ ವಿಷ್ಣುವೇ ಆಗಿರ್ತಾನೆ. ಇನ್ನ ಶಿವನಿಗೆ ಲಯದ ಒಂದು ನಿಯಮವನ್ನ ನೀಡಿದವನು ಕೂಡ ವಿಷ್ಣುವೇ ಆಗಿರ್ತಾನೆ. ಇನ್ನ ಧರ್ಮವನ್ನ ಪಾಲನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾರ್ಯಾರು ಕ್ರಿಯೆಗಳನ್ನ ಮಾಡ್ತಾ ಹೋಗ್ತಾರೆ, ಅದು ಸತ್ಯ, ದಯೆ, ತಪಸ್ಸು, ಶಾಂತಿ ಎಲ್ಲಾ ರೀತಿಯ ಧರ್ಮ ಗುಣಗಳನ್ನ ಯಾರು ಬೆಂಬಲಿಸ್ತಾರೆ ಅಂತಹ ಗುಣಗಳನ್ನ ಪರಮಾತ್ಮ ಹೊಂದಿರ್ತಾನೆ ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು ವೃಷಾಹಿ ಅನ್ನುವಂಥ ಒಂದು ನಾಮ. ಮತ್ತೆ ಶಂಕರ ಭಗವತ್ಪಾದರು ಈ ಒಂದು ನಾಮಕ್ಕೆ 2 ವ್ಯಾಖ್ಯಾನವನ್ನ ಕೊಡ್ತಾರೆ. ಅಂದ್ರೆ 2 ರೀತಿಯ ಒಂದು ವ್ಯಾಖ್ಯಾನವನ್ನ ಹೇಳ್ತಾರೆ. ಇನ್ನು ಮೊದಲನೇದು ವೃಷೋ ಧರ್ಮ ಪುಣ್ಯಂ ತದೇವ ಅಹ ಪ್ರಕಾಶ ಸಾಧರ್ಮ್ಯಾತ್ ಅಂತ ಹೇಳ್ತಾರೆ. ಇನ್ನೊಂದ್ಸತಿ ಹೇಳ್ತೀನಿ. ವೃಷೋ ಧರ್ಮ ಪುಣ್ಯಂ ತದೇವ ಅಹಹ ಪ್ರಕಾಶ ಸಾಧರ್ಮ್ಯಾತ್ ಅಂತ. ಅಂದ್ರೆ ಧರ್ಮದ ಒಂದು ಪರಿಕಲ್ಪನೆಯನ್ನ ಹಗಲಿನಲ್ಲಿ ತಂದು ಎಲ್ಲರಿಗೂ ತಿಳಿಸುವಂತಹ ಒಂದು ಕಾರಣ ಅವನೇ ಆಗಿರ್ತಾನೆ ಅಂತ. ಇಲ್ಲಿ ಅಹಹ ಅಂತ ಅಂದ್ರೆ ಸಂಸ್ಕೃತದಲ್ಲಿ ದಿನ ಅನ್ನುವಂತ ಅರ್ಥ. ಅಹೋರಾತ್ರಿ ಅಂತ ನಾವೇ ಹೇಳ್ತೀವಲ್ಲ, ಅಹ ಅಂತ ಅಂದ್ರೆ ಹಗಲು ಅನ್ನುವಂಥ ಅರ್ಥ ಬರುತ್ತೆ. ಇನ್ನು ರಾತ್ರಿ ಇದ್ರೆ ರಾತ್ರಿ ಅನ್ನುವಂಥ. ಸೊ ಹಗಲಿನಲ್ಲಿ ಅಂದ್ರೆ ಬೆಳಕಿನಲ್ಲಿ ಮಾಡುವಂತಹ ಯಾವುದೇ ಕರ್ಮವಾಗಿರ್ಲಿ ಅದು ಧರ್ಮಯುತವಾದಂತಹ ಕರ್ಮವನ್ನೇ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ಅರ್ಥವನ್ನ ಕೊಡುವಂಥದ್ದು ಅಂತ. ಇನ್ನ ಶಂಕರಾಚಾರ್ಯರು 2ನೇ ಒಂದು ವ್ಯಾಖ್ಯಾನವನ್ನ ಹೇಳ್ತಾರೆ. ದ್ವಾದಶಃ ಪ್ರಭುತಿ ವೃಷಾಹ ಸಹ ಯಸ್ಯ ಇತಿ ಅಂತ. ಅಂದ್ರೆ 12 ದಿನಗಳು, ದ್ವಾದಶ ಅಂತ ನಾವು ಹೇಳ್ತೀವಲ್ಲ, 12 ದಿನಗಳ ತ್ಯಾಗದ ಒಂದು ಪ್ರದರ್ಶನವನ್ನ ಆನಂದಿಸ್ತಾನೆ ಅಂತ. ಅಂದ್ರೆ ನಾವು ಏಕಾದಶಿಯಿಂದ ನಾವೇನ್ ಮಾಡ್ತೀವಿ, ಆ ಏಕಾದಶಿ ಮುಗಿದು ಇನ್ನೊಂದು ಏಕಾದಶಿ ಬರುವವರೆಗೂ ಕೂಡ ಅಷ್ಟು ದಿನಗಳನ್ನ ಪರಮಾತ್ಮ ಆನಂದಿಸ್ತಾನೆ. ಆದ್ರಿಂದ ಅವನು ವೃಷಾಹಿ ಅನ್ನುವಂಥ ಅರ್ಥವನ್ನ ಕೊಡುತ್ತೆ ಅಂತ 2ನೇ ವ್ಯಾಖ್ಯಾನದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಮೊದಲನೇ ವ್ಯಾಖ್ಯಾನದಲ್ಲಿ ದಿವಾದಲ್ಲಿ ಅಹ ಅಂದ್ರೆ ದಿನ, ಆ ದಿನದಲ್ಲಿ ಮಾಡುವಂತಹ ಯಾವುದೇ ಸತ್ಕಾರ್ಯಗಳಿರ್ಬೋದು, ಅದು
ದಯೆ, ತಪಸ್ಸು, ಶಾಂತಿ ಅಥವಾ ಧರ್ಮದ ಎಲ್ಲಾ ಲಕ್ಷಣಗಳನ್ನ ಬೆಂಬಲಿಸುವಂತಹ ಒಂದು ಕಾರ್ಯವನ್ನ ಯಾರು ಮಾಡ್ತಾನೆ ಅಂಥವರಿಗೆ ನಾವು ವೃಷಾಹಿ ಅಂತ ಕರಿತೀವಿ. ಮತ್ತೆ ವಿಷ್ಣು ಆದವನು ಅಂತಹ ಒಂದು ಕಾರ್ಯಗಳನ್ನೇ ಮಾಡ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಈ ಒಂದು ನಾಮ. ಹಾಗೆ ಹೇಳಿದಾಗ ಉಪನಿಷತ್ ಏನ್ ಹೇಳುತ್ತಂದ್ರೆ ವೃಷೋ ಹಿ ಭಗವಾನ್ ಧರ್ಮ ಅಂತ. ಅಂದ್ರೆ ಧರ್ಮವೇ ವಿಷ್ಣುವಿನ ರೂಪ. ಎಲ್ಲೆಲ್ಲಿ ಧರ್ಮವಿರುತ್ತೆ, ಎಲ್ಲೆಲ್ಲಿ ನ್ಯಾಯವಿರುತ್ತೆ, ಎಲ್ಲೆಲ್ಲಿ ದಯೆ ಇರುತ್ತೆ, ಎಲ್ಲೆಲ್ಲಿ ಅನುಕಂಪ, ತಪಸ್ಸು ಎಲ್ಲವೂ ಕೂಡ ಇರುತ್ತೆ, ಅವೆಲ್ಲವೂ ಕೂಡ ಧರ್ಮಯುತವಾದಂತಹ ಒಂದು ಲಕ್ಷಣವನ್ನ ಹೊಂದಿರುತ್ತೆ ಅಂತ ಬೆಂಬಲಿಸುತ್ತೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಈ ನಾಮ. ಯಾರ್ಯಾರು ಧರ್ಮ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾರೋ ಆಗ ಸದಾ ವಿಷ್ಣು ತನ್ನ ಬೆನ್ನೆಲುಬಾಗಿ ಇರ್ತಾನೆ ಅನ್ನೋದು ಕೂಡ ಒಂದು ಕಥೆಯ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇದು ಕೂಡ ಕಲಿಯುಗದಲ್ಲಿ ಲೌಕಿಕದಲ್ಲಿ ನಡೆದಂತಹ ಒಂದು ಕತೆ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಸಮೀಪದಲ್ಲಿ ನಡೆದಂತಹ ಒಂದು ರೋಚಕವಾದಂತಹ ಒಂದು ಕಥೆಯನ್ನ ನಾನು ಈ ಒಂದು ನಾಮಕ್ಕೆ ತೆಗೆದುಕೊತಾ ಇದ್ದೀನಿ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಹತ್ತಿರ ಒಂದು 60 ವರ್ಷದ ಒಬ್ಬ ವೃದ್ಧ ಇರ್ತಾನೆ. ಪೆರಿಸ್ವಾಮಿ ಅಂತ ಆ ವೃದ್ಧನ ಹೆಸರು. ಸುಮಾರು ಜನ ಈ ಒಂದು ಹೆಸರನ್ನ ಅಥವಾ ಈ ಒಂದು ಕಥೆಯನ್ನ ಕೇಳಿರ್ತೀರಾ ಅಂತ ಭಾವಿಸ್ತೀನಿ. ಯಾಕಂದ್ರೆ ತುಂಬಾ ಪ್ರಸಿದ್ಧವಾದಂತಹ ಒಂದು ಕತೆ ಇದು. ಆ ಪೆರಿಸ್ವಾಮಿ ಅಂತ ಒಬ್ಬ ಭಕ್ತ ಏನಿರ್ತಾನೆ ಆ ಮೀನಾಕ್ಷಿ ಮಂದಿರದ ಸಮೀಪದಲ್ಲಿ ಒಂದು ಸ್ಟೇಷನರಿ ಶಾಪ್ ಅನ್ನ ಇಟ್ಕೊಂಡಿರ್ತಾನೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಕಲಿಯುಗದ ಒಂದು ಕತೆ. ಬಹಳ ವರ್ಷಗಳ ಹಿಂದೆ ನಡೆದಂತಹ ಒಂದು ಕತೆ. ಆ ಪೆರಿಸ್ವಾಮಿ ಅಂತ ಒಬ್ಬ ಸಾತ್ವಿಕನಾದವನು ಆ ಮೀನಾಕ್ಷಿ ದೇವಸ್ಥಾನದ ಸಮೀಪದಲ್ಲಿ ಏನು ಆ ಸ್ಟೇಷನರಿ ಶಾಪ್ ಅನ್ನು ಇಟ್ಕೊಂಡಿರ್ತಾನೆ. ಅವನಿಗೆ ಏನು ಅಂತ ಉದ್ದೇಶ, ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಯಾರೂ ಕೂಡ ವಿದ್ಯೆಯನ್ನ ಕಳ್ಕೊಂಬಾರ್ದು, ವಿದ್ಯೆಯ ಅವಕಾಶವನ್ನ ಕಳ್ಕೊಂಬಾರ್ದು, ಎಲ್ಲರಿಗೂ ಕೂಡ ಆ ವಿದ್ಯೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಲಕರಣೆಗಳು ಕೂಡ ಸಿಗಬೇಕು ಅನ್ನುವಂತಹ ಒಂದು ಮಹದಾಸೆ ಆ ಪೆರಿಸ್ವಾಮಿ ಎನ್ನುವಂತಹ ಒಬ್ಬ ಭಕ್ತನಿಗೆ. ಅವನು ಆ ಒಂದು ಶಾಪ್ನಲ್ಲಿ ಯಾರೇ ಒಬ್ಬ ವಿದ್ಯಾರ್ಥಿ ಬಂದರೂ ಕೂಡ ಅವರಿಗೆ ಪೆನ್ನನ್ನ ಕೊಡೋದು ಅಥವಾ ಬೇರೆ ಎರೇಸರ್ನ ಕೊಡೋದು ಅಥವಾ ಏನು ಓದಿನ ಬರಹಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದ. ಆದ್ರೆ ಒಂದನ್ನು ಮಾತ್ರ ಹೇಳ್ತಾ ಇದ್ದ, ಅವನು ದುಡ್ಡನ್ನ ಈಸ್ಕೊಂತಾ ಇರಲ್ಲ. ಅಂದ್ರೆ ಎಲ್ಲರ ಹತ್ರ ಅಂತ ಅಲ್ಲ, ಒಂದಿಷ್ಟು ಬಡವರ ಹತ್ರ ಸಾಧ್ಯ ಇಲ್ಲ ದುಡ್ಡನ್ನ ಕೊಡೋಕೆ ಅನ್ನುವಂತಹ ಒಂದು ಪರಿಸ್ಥಿತಿ ಇರೋ ಹತ್ರ ದುಡ್ಡನ್ನ ಈಸ್ಕೊತಾ ಇರಲ್ಲ. ದುಡ್ಡನ್ನ ಈಸ್ಕೊಳ್ಳೋ ಬದಲು ಅವನೇನ್ ಹೇಳ್ತಾ ಇದ್ನಂತೆ ಅಂತಂದ್ರೆ, ನೀವೆಷ್ಟು ಅಂಕಗಳನ್ನ ತೆಗೆದುಕೊಂತೀರಲ್ಲ ಅದರ ಮೇಲೆ ನಾನು ದುಡ್ಡನ್ನ ಇಸ್ಕೊಂತೀನಿ ಅಂತ. ಅಂದ್ರೆ ನಾನು ಕೊಟ್ಟಂತಹ ಸಲಕರಣೆಗಳನ್ನ ಯೂಸ್ ಮಾಡ್ಕೊಂಡು ಎಕ್ಸಾಮ್ ನೀವು ಬರೆದು ತುಂಬಾ ಉನ್ನತವಾದಂತಹ ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಂಡ್ರೆ ನಾನು ಏನು ತಗೊಳ್ಳೋದಿಲ್ಲ ದುಡ್ಡು ನಿಮ್ಮ ಹತ್ರ, ಅಥವಾ ನೀವು ಚೆನ್ನಾಗಿ ಓದಲ್ಲ ಅಂತಂದ್ರೆ ಮಾತ್ರ ನಾನು ದುಡ್ಡನ್ನ ಸ್ವೀಕಾರ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಂಡೀಷನ್ ಹಾಕಿ ಆ ಒಂದು ಪೆನ್ನನ್ನ ಬಡ ಮಕ್ಕಳಿಗೆ ಕೊಡ್ತಾ ಇದ್ನಂತೆ. ಸಾಮಾನ್ಯವಾಗಿ ಲೌಕಿಕದಲ್ಲಿ ನಡೆಯೋ ತರನೇ ಆ ಕುಟುಂಬದಲ್ಲಿ ಆತನ ಹೆಂಡತಿ ಬೈತಾ ಇರ್ತಾಳಂತೆ ಯಾವಳು ಪೆರಿಸ್ವಾಮಿಗೆ. ಈ ರೀತಿ ಬಂದವ್ರಿಗೆಲ್ಲರೂ ಕೂಡ ನೀವು ಪೆನ್ನನ್ನ ಕೊಟ್ಟು ಹೋಗ್ತಾ ಇದ್ರೆ ನಾವು ಜೀವನ ಮಾಡೋದು ಹೇಗೆ, ನಮ್ಮ ಜೀವನ ಹೇಗ್ ನಡಿಬೇಕು, ನೀವು ಕೂಡ ಅದಕ್ಕೆ ಬಂಡವಾಳ ಹಾಕಿರ್ತೀರಾ ಅಲ್ವಾ, ಯಾಕೆ ಈ ತರ ಫ್ರೀಯಾಗಿ ಕೊಡ್ತೀರಾ ಅಂತ. ಅದಕ್ಕೆ ಪೆರಿಸ್ವಾಮಿ ಹೇಳ್ತಾ ಇದ್ರಂತೆ, ಮಧುರೈ ಮೀನಾಕ್ಷಿ ಎದುರುಗಡೆ ಆ ಮೀನಾಕ್ಷಿಯ ಸಮೇತನಾಗಿ ವಿಷ್ಣು ಇರ್ತಾನೆ. ಆ ವಿಷ್ಣುವೇ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾನೆ. ಅವನ ಎದುರುಗಡೆ ಈ ಸತ್ಕಾರ ನಡೀತಾ ಇದೆ. 1 ಪೆನ್ನೋ 2 ಪೆನ್ನೋ 3 ಪೆನ್ನೋ ಕೊಟ್ಟರೆ ನಾವೇನು ಬಡವರಾಗೋದಿಲ್ಲ, ಅಥವಾ ನಾವೇನು ಅಂಗಡಿ ಮುಚ್ಕೊಂಡು ಹೋಗುವಂತ ಕೆಲಸ ಖಂಡಿತ ಆಗಲ್ಲ. ಸಲಹುವಂತವನು ಸಾಕುವಂತವನು ಅವನಿದ್ದಾನೆ, ಅವನಿಗೆ ಎಲ್ಲವೂ ತಿಳಿದಿರುತ್ತೆ ಅಂತ ಅಂದ್ಬಿಟ್ಟು ಯಥಾ ರೀತಿ ಬಂದವರಿಗೆಲ್ಲರೂ ಕೂಡ ಒಂದು ಉಚಿತವಾದಂತಹ ಪೆನ್ನನ್ನ ಕೊಟ್ಟು, ಅಂದ್ರೆ ಮಕ್ಕಳಿಗೆ ಪೆನ್ನನ್ನ ಕೊಟ್ಟು ಅವರಿಗೆ ಹುರಿದುಂಬಿಸಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಕಳಿಸ್ತಾ ಇದ್ದಂತೆ. ಇದೇ ರೀತಿ ಸತತವಾಗಿ ಒಂದು 20 ವರ್ಷಗಳ ಕಾಲ ಇದೇ ರೀತಿಯ ಒಂದು ಕಾಯಕವನ್ನ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಳ್ಕೊಂಡು ಅವರು ಪೆನ್ನನ್ನು ತೆಗೆದುಕೊಂಡು ಹೋದಾಗ ದುಡ್ಡು ಕೊಡ್ತಾರೆ ಅಥವಾ ಕೊಡಲ್ಲ, ಯಾವುದೇ ಲೆಕ್ಕಾಚಾರವನ್ನ ಏನೂ ಇಡದಲೆ ನಿಸ್ವಾರ್ಥವಾಗಿ ಈ ಒಂದು ಯಾಗವನ್ನ ಮಾಡ್ಕೊಂತ ಆ ಪೆರಿಸ್ವಾಮಿ ಅಂತವನು ಹೋಗ್ತಾ ಇದ್ದ. 20 ವರ್ಷಗಳ ಕಳೆದಾಗ ಒಂದು ದಿನ ಅದೇ ಅಂಗಡಿ ಅದೇ ಎಲ್ಲವೂ ಹಾಗೆ ಇರತ್ತೆ, ಏನೂ ಕೂಡ ಬದಲಾಗೋದಿರಲ್ಲ. ಆ ತಾಯಿ ಹೆಂಡತಿ ಆದವಳು ಲೆಕ್ಕವನ್ನು ಹೇಳ್ತಾಳಂತೆ, 20 ವರ್ಷಗಳಿಂದ ಇದೊಂದು ಕೆಲಸ ನೀವು ಮಾಡ್ಕೊಂಡ್ ಬಂದಿದ್ದೀರಾ, 1 ಪೆನ್ನಿಗೆ ಸರಿಸುಮಾರು ಒಂದು 10 ರೂಪಾಯಿ ಅಂತ ಅನ್ಕೊಂಡ್ರು ಕೂಡ ಒಂದು 300 ಜನಕ್ಕೆ ಅಟ್ಲೀಸ್ಟ್ ನೀವು ಕೊಟ್ಟಿರೋದು 3,000 ಜನಕ್ಕೆ ಅಂತ ಕೊಟ್ಟಿರ್ತೀರಾ, ಅಲ್ಲಿಗೆ ಸರಿಸುಮಾರು ಒಂದು 30,000 40,000 ಪೆನ್ನು ನಮಗೆ ಲಾಸ್ ಆಗಿದೆ, ಅಥವಾ ಏನು ದುಡ್ಡು ಬರ್ದಲೇ ಆಗಿದೆ ಅಂತ ಲೆಕ್ಕವನ್ನ ಹೆಂಡತಿ ಹೇಳ್ತಾಳಂತೆ. ಅದು ಹೇಳಿದ್ರು ಕೂಡ ಪೆರಿಸ್ವಾಮಿ ಏನು ಮನಸ್ಸಿಗೆ ಹಾಕೊಂಡಲೆ ಶಾಂತ ರೀತಿಯಿಂದ ಅದೇ ರೀತಿ ಕೆಲಸವನ್ನ ಮಾಡ್ಕೊಂತ ಹೋಗ್ತಿರ್ತಾರೆ. ಒಂದು ದಿನ ಏನಾಗುತ್ತೆ, ಅದೇ ಬೀದಿಯಲ್ಲಿ
ಆ ರಥಬೀದಿ ಅಂತ ಏನ್ ಕರೀತಾರೆ, ಆ ರಥಬೀದಿಯಲ್ಲಿ ಒಂದು ದೊಡ್ಡ BMW ಕಾರ್ನಲ್ಲಿ ಒಬ್ಬ ಸೂಟು ಬೂಟು ಹಾಕಿಕೊಂಡು ಒಬ್ಬ ಪ್ರತಿಷ್ಠಿತವಾದಂತಹ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಇದ್ದಂತಹ ಅಂಗಡಿಗಳಲ್ಲಿ ವಿಚಾರಿಸ್ತಾನೆ. ಇಲ್ಲಿ ಪೆರಿಸ್ವಾಮಿ ಅನ್ನುವಂಥವ್ರು ಸ್ಟೇಷನರಿ ಶಾಪ್ ಇಟ್ಕೊಂಡಿದ್ರಲ್ಲ, ಅವ್ರ ಅಂಗಡಿ ಎಲ್ಲಿದೆ ಅಂತ ವಿಚಾರಿಸ್ಕೊಂಡ್ ಬರ್ತಾರೆ. ಯಾರು ತೋರಿಸ್ತಾರೆ, ಇಲ್ಲಿದೆ ಪೆರಿಸ್ವಾಮಿ ಅಂಗಡಿ ಅಂತ. ಅವನು ಅಲ್ಲಿಗೆ ಬಂದು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಇವ್ರಿಗೆ ಏನು ಗೊತ್ತಿಲ್ಲ, ಯಾರಿಗೆ, ಪೆರಿಸ್ವಾಮಿ ಅವರಿಗೆ. ಅವ್ರು ಕೇಳ್ತಾರೆ, ಯಾಕಪ್ಪ ಏನಾಯ್ತು, ಯಾರು ನೀವು, ನನ್ನನ್ನೇ ಯಾಕೆ ಹುಡಿಕೊಂಡ್ ಬಂದಿದ್ಯಾ ಅಂತ. ಅದಕ್ಕೆ ಒಬ್ಬ ಯುವಕ ಅಥವಾ ಕಾರಿಂದ ಇಳಿದಂತಹ ವ್ಯಕ್ತಿ ಹೇಳ್ತಾನೆ, 15 ವರ್ಷದ ಹಿಂದೆ ನಾನು ಮ್ಯಾಥ್ಸ್ ಎಕ್ಸಾಮ್ನ ಬರೀಬೇಕಿತ್ತು, ನನ್ನಲ್ಲಿ ಪೆನ್ ಇರಲಿಲ್ಲ ಬರೆಯೋದಕ್ಕೆ. ನೀವು ಅವತ್ತಿನ ದಿನ ನನಗೆ ಮ್ಯಾಥ್ಸ್ ಎಕ್ಸಾಮ್ ಬರೆಯೋದಕ್ಕೆ ಒಂದು ಪೆನ್ನನ್ನ ಕೊಟ್ಟಿದ್ರಿ. ಆ ಪೆನ್ನನ್ನು ತೆಗೆದುಕೊಂಡು ಹೋಗಿ ನಾನು ಅವತ್ತು ಎಕ್ಸಾಮ್ ಬರೆದು ಉತ್ತೀರ್ಣನಾಗಿ ಒಂದು ಒಳ್ಳೆ ಕೆಲಸ ನನಗೆ ಅಂತ ಸಿಕ್ತು. ಆ ಕೆಲಸ ಹಾಗೆ ವೃದ್ಧಿಯಾಗಿ ಒಂದು ಕಂಪನಿಯನ್ನ ನಾನು ಓಪನ್ ಮಾಡಿದ್ದೀನಿ. ಆ ದೊಡ್ಡ ಕಂಪನಿ ಪೆನ್ನಾ ಟೆಕ್ನಾಲಜೀಸ್, ಅವನ ಹೆಸರು ಕೂಡ ಹೇಳ್ದಂತೆ, ಪೆನ್ನಾ ಟೆಕ್ನಾಲಜೀಸ್ ಅನ್ನುವಂಥ ಒಂದು ದೊಡ್ಡ ಕಂಪನಿಯ ಓನರ್ ನಾನಾಗಿದ್ದೀನಿ. ಅವತ್ತು ನೀವೇನಾದ್ರೂ ನನಗೆ ಪೆನ್ ಕೊಟ್ಟಿರಲಿಲ್ಲ ಅಂತ ಅಂದ್ರೆ ನಾನು ಎಕ್ಸಾಮ್ ಬರೆಯಕ್ ಆಗ್ತಿರಲಿಲ್ಲ, ಎಕ್ಸಾಮ್ ಬರ್ದಿರಲ್ಲ ಅಂದ್ರೆ ನಾನು ಉತ್ತೀರ್ಣನಾಗ್ತಿರಲಿಲ್ಲ ಅಂದ್ರೆ ಕೆಲಸ ಸಿಗ್ತಿರ್ಲಿಲ್ಲ, ಈ ಒಂದು ಸ್ಥಾನದಲ್ಲಿ ನಾನು ಬರೋಕ್ ಹೋಗ್ತಿರ್ಲಿಲ್ಲ. ಆದ್ರಿಂದ ನಿಮ್ಗೆ ಕೃತಜ್ಞತೆಗಳನ್ನ ಹೇಳಿ ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತ ಆ ಒಬ್ಬ ಪೆನ್ನಾ ಟೆಕ್ನಾಲಜೀಸ್ ಮಾಲೀಕ ಬಂದು ಹೇಳ್ತಾನೆ. ಅವನ ಜೇಬಿಂದ ಒಂದು ಚೆಕ್ ಅನ್ನ ತೆಗೆದುಕೊಂತಾನೆ. 10 ಲಕ್ಷ ರೂಪಾಯಿಗಳ ಒಂದು ಚೆಕ್ ಅನ್ನ ಆ ಪೆರಿಸ್ವಾಮಿಯನ ಬರೆದು ಕೊಡ್ತಾನೆ. ಅದಕ್ಕೆ ಅವ್ರು ಕೇಳ್ತಾರೆ, ಯಾಕಪ್ಪ, ನಾನು ಕೊಟ್ಟಿರೋದು ನಿಂಗೆ ಬರೀ 10 ರೂಪಾಯಿ ಪೆನ್ ಅಷ್ಟೇ, ನೀನ್ ಅಷ್ಟೇ ನನಗೆ ವಾಪಸ್ ಕೊಡಬೇಕಾಗಿರೋದು, 10 ಲಕ್ಷ ರೂಪಾಯಿನ ಯಾಕಂತ ನನಗೆ ವಾಪಸ್ ಕೊಡ್ತೀಯಾ ಅಂತ. ಅದಕ್ಕೆ ಅವನು ಫೈನಾನ್ಷಿಯಲ್ ಇದರಲ್ಲಿ ಇರೋದಲ್ವಾ, ಅವನು ಅದೇ ವ್ಯಾವಹಾರಿಕವಾದಂತಹ ಒಂದು ಭಾಷೆನಲ್ಲೇ ಹೇಳ್ತಾನೆ, ನೀವು ಇನ್ವೆಸ್ಟ್ ಮಾಡಿದ್ದು 20 ವರ್ಷಗಳ ಹಿಂದೆ 10 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರಿ. ಆ ಇನ್ವೆಸ್ಟ್ ಮಾಡಿದಂತಹ 10 ರೂಪಾಯಿ ಇವತ್ತು 10 ಲಕ್ಷವಾಗಿ ಬೆಳೆದು ನಿಂತಿದೆ. ಆದ್ರಿಂದ ಈ ಹಣವನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಅವನು ಹೇಳ್ತಾನಂತೆ. ಅದನ್ನ ಸ್ವೀಕಾರ ಮಾಡ್ತಾರೆ. ಆಕೆ ಪೇಟೆ ಬೀದಿನಲ್ಲಿ ಆ ಒಂದು ಹೆಸರನ್ನ ವಿಚಾರಿಸಿದ ಒಂದು ಇದಲ್ಲೇ ಜನಗಳೆಲ್ಲ ಅಲ್ಲಿ ಬರ್ತಾರೆ, ಯಾಕಂದ್ರೆ ಅಷ್ಟು ದೃಶ್ಯವನ್ನ ನೋಡ್ತಿರ್ತಾರೆ. ಒಬ್ಬ ಸಾಧಾರಣವಾದಂತಹ ಒಬ್ಬ ವೃದ್ಧ 10 ಲಕ್ಷ ರೂಪಾಯಿನ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಹಿಡಿಸ್ಕೊಂತ ಇರೋದು ಅಲ್ಲಿ ಪ್ರಸಿದ್ಧ ಆಗತ್ತೆ, ಇಡೀ ಮೀನಾಕ್ಷಿ ಟೆಂಪಲ್ ತಮಿಳ್ನಾಡಲ್ಲಿ. ಅವತ್ತಿನ ದಿನ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ದೊಡ್ಡದಾಗಿ ಬರುತ್ತೆ, ಪೆರಿಸ್ವಾಮಿ ಅನ್ನೋಂಥವರಿಗೆ ಒಬ್ಬ ಪೆನ್ನಾ ಟೆಕ್ನಾಲಜೀಸ್ ಮಾಲೀಕನಾದಂಥವನು 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಕೊಟ್ಟಿದ್ದಾನೆ, ಒಂದು ಪೆನ್ನಿಗೆ ಸರಿಸಮಾನವಾಗಿ ಅಂತ. ಅದಷ್ಟೇ ಅಲ್ಲ ಆಗಿದ್ದು, ನೆಕ್ಸ್ಟ್ ಡೇ ಏನಾಯ್ತು ಅನ್ನೋದು ಇನ್ನೂ ಬಹಳ ರೋಚಕವಾದಂತಹ ಒಂದು ವಿಚಾರ. ಅದ್ರ ನೆಕ್ಸ್ಟ್ ಡೇ ಯಾರ್ಯಾರು ಈ ಪೆರಿಸ್ವಾಮಿ ಹತ್ರ ಪೆನ್ನನ್ನ ಇಸ್ಕೊಂಡಿದ್ರಲ್ಲ, ಆ ವಿದ್ಯಾರ್ಥಿ ಎಲ್ಲರೂ ಕೂಡ ಒಬ್ಬೊಬ್ರು ಕೂಡ, ಒಬ್ರು ಪ್ರೊಫೆಸರ್ ಆಗಿರ್ತಾರೆ, ಒಬ್ರು ಲಾಯರ್ ಆಗಿರ್ತಾರೆ, ಒಬ್ರು IAS ಆಫೀಸರ್ ಆಗಿರ್ತಾರೆ, ಇನ್ನೊಬ್ರು ಯಾರೋ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಪೆರಿಸ್ವಾಮಿಯನ್ನ ಹುಡುಕೊಂಡು ಬರ್ತಾರೆ. ಇವ್ರ ಹತ್ರ ನಾನು ಪೆನ್ ಇಸ್ಕೊಂಡಿದ್ದೆ ಅವತ್ತಿಂದ, ಇವರಿಂದ ನಾನು ಪ್ರಯೋಜನ ಪಡ್ಕೊಂಡಿದ್ದೀನಿ, ಅವತ್ತಿಂದ ನಮ್ಗೆ ಏನೂ ಇರ್ಲಿಲ್ಲ, ಪೆನ್ನನ್ನು ಕೊಟ್ಟು ಸಹಾಯ ಮಾಡಿದ್ರು. ಮತ್ತೆ ಅವರು ಒಂದಿಷ್ಟು ಚೆಕ್ಗಳನ್ನ ಕೊಟ್ಟು ದುಡ್ಡನ್ನ, ಅಂದ್ರೆ ಕೃತಜ್ಞತೆಯನ್ನ ಧನದ ರೂಪದಲ್ಲಿ ಕೊಡ್ಬೇಕು ಅನ್ನೋದ್ರ ರೀತಿಯಲ್ಲಿ ಒಂದಿಷ್ಟು ದುಡ್ಡುಗಳನ್ನ ಅವ್ರಿಗೆ ಸಂಗ್ರಹ ಮಾಡಿ ಕೊಡ್ತಾರೆ. ಇದು ಕತೆ ಕೇಳೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಒಳ್ಳೆತನಕ್ಕೆ ಬಂದಂತಹ ಒಂದು ರಿಸಲ್ಟ್ ಅಂತ ಅಥವಾ ಇದಂತ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಈ ಕಥೆಯಿಂದ ನಾವ್ ಏನನ್ನ ಅರ್ಥೈಸ್ಕೊಂತೀವಿ ಅಥವಾ ಏನು ನಮಗೆ ಸಿಗ್ತಾ ಹೋಗುತ್ತೆ ಅಂತಂದ್ರೆ, ನಾವ್ ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸವನ್ನ ಮಾಡಬಾರ್ದು. ನನಗಿದು ಸಿಗುತ್ತೆ ಮುಂದಕ್ಕೆ, ಆ ಪೆರಿಸ್ವಾಮಿನ 10 ರೂಪಾಯಿ ಪೆನ್ನನ್ನ ಕೊಟ್ಟಾಗ ಯಾರೋ ಒಬ್ಬ 20 ವರ್ಷ ಆದಲ್ಲಿ ಬಂದು ನನಗೆ 10 ಲಕ್ಷ ರೂಪಾಯಿ ಕೊಡ್ತಾನೆ ಅನ್ನೋದು ಗೊತ್ತಿದ್ರೆ ಅವ್ನು ಕೊಡ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋತ್ಸ ಕರ್ಮಣಿ ಅಂತ. ಅಂದ್ರೆ ನಿಮಗೆ ಕರ್ಮ ಮಾಡುವ ಅಧಿಕಾರ ಮಾತ್ರ ನಮ್ಗಿರೋ ಅಂತದ್ದು, ಅದನ್ನ ಮಾತ್ರ ನಾವು ಮಾಡ್ಬೇಕು ಅಂತ ನಾವು ಜನ್ಮವನ್ನ ತೆಗೆದುಕೊಂಡ್ ಬಂದಿರೋದು. ಆ ಒಂದು ಫಲದ ನಿರೀಕ್ಷೆನ ಇಟ್ಕೊಂಡು, ಆ ಫಲದ ಮೇಲೆ ಯಾವುದೇ ಅಧಿಕಾರ ನಮ್ಗಿಲ್ಲ, ಬರೀ ಕರ್ಮ ಮಾಡೋದಕ್ಕೆ ಮಾತ್ರವೇ ನಮ್ಗೆ ಅಧಿಕಾರ ಇರುವಂತದ್ದು. ಆದ್ರೆ ಅದು ಫಲವನ್ನ ಉದ್ದೇಶ ಇವಾಗ ಇಟ್ಕೊಂಡಲೇ ಯಾರು ಕರ್ಮವನ್ನ ಮಾಡ್ತಾರೋ ಅಂಥವನು ಮಾತ್ರ ಅವನು ಯೋಗಿ ಆಗಕ್ ಸಾಧ್ಯ ಆಗತ್ತೆ, ಅಥವಾ ಪರಮಾತ್ಮನಿಗೆ ಪ್ರಿಯನಾಗ್ತಾನೆ ಅನ್ನೋದಕ್ಕೆ ಈ ಪೆರಿಸ್ವಾಮಿ ಅನ್ನುವಂತಹ ಒಬ್ಬ ಕ್ಯಾರೆಕ್ಟರ್ ನಮ್ಗೆ ಉದಾಹರಣೆಯಾಗಿ ಸಿಗ್ತದೆ. ಫಲದ ಒಂದು ನಿರೀಕ್ಷಣೆ ಇಟ್ಕೊಂಡು ಭಗವಂತನ ಮೇಲೆ ನಂಬಿಕೆ ಇಟ್ಟು, ಅಥವಾ ಅವನಿಗೆ ಏನೋ ಇಷ್ಟು ಷೋಡೋಪಚಾರ ಪೂಜೆ ಮಾಡ್ತೀನಿ, ಅಥವಾ ಅಲಂಕಾರ ಮಾಡ್ತೀನಿ, ನಾನು ರಥವನ್ನ ಇದು ಮಾಡ್ತೀನಿ, ಅಷ್ಟು ಕೊಡ್ತೀನಿ ಅಂತ ನಾವ್ ಏನೇ ಒಂದು, ನಾವೆಲ್ಲರೂ ಕೂಡ ಅದೇ ಅಲ್ಲ, ದೇವಸ್ಥಾನದಲ್ಲಿ ನಾವು ಹೊಡೆದ ಒಂದು ದೊಡ್ಡ ಲಿಸ್ಟ್ ಅನ್ನು ನೋಡ್ತೀವಿ,
501, 1001, ಆ ಸೇವೆ ಈ ಸೇವೆ, ಸ್ಪೆಷಲ್ ಎಂಟ್ರಿಗೆ ಒಂದಿಷ್ಟು, ಇವೆಲ್ಲವೂ ಕೂಡ ಫಲದ ಅಥವಾ ದುಡ್ಡಿನ ಒಂದು ಇದು ಅಂತಾನೆ ಹೇಳ್ಬೋದು. ನೋಡಿದ್ರೆ ಬಹಳ ದುಃಖ ಆಗತ್ತೆ ಅದನ್ನ ನೋಡಿದ್ರೆ. ಎಲ್ಲರೂ ಕೂಡ ಸಮಾನರಾಗಿ ಇರ್ತೀವಿ, ಆದ್ರೆ ಮನುಷ್ಯ ಅನ್ನೋನು ಎಷ್ಟರ ಮಟ್ಟಿಗೆ ಅದನ್ನ ದೇವರ ವಿಚಾರದಲ್ಲೂ ಕೂಡ ಇದು ಮಾಡ್ಬಿಟ್ಟಿದ್ದಾನೆ ಅಂತ ಅಂದ್ರೆ ನಮಗೆ ನಾವೇ ಶೋ ಆಫ್ ಮಾಡ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮ್ಯಾಪ್ ಆಗ್ಬಿಟ್ಟಿದೆ ನಮ್ಮ ಲೈಫು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿಂ ಅಂತ ಪರಮಾತ್ಮ ಹೇಳಿದ್ಮೇಲೆ, ನಿನ್ನ ಯೋಗಕ್ಷೇಮವನ್ನ ನಾನೇ ನೋಡ್ಕೊಂತಿದ್ದೀನಿ, ಯಾರು ಅನನ್ಯ ಭಕ್ತಿಯಿಂದ ನಿಸ್ವಾರ್ಥವಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲೇ ಯಾರು ನನ್ನ ಸ್ಮರಣೆಯನ್ನು ಮಾಡ್ತಾರೆ, ಯಾರು ನನ್ನ ಆರಾಧನೆಯನ್ನು ಮಾಡ್ತಾರೆ, ಅಂಥವ್ರ ಎಲ್ಲಾ ಅಗತ್ಯಗಳನ್ನ ನಾನು ಪೂರೈಸ್ತೀನಿ ಅಂತ ಪರಮಾತ್ಮನೇ ಆಶ್ವಾಸನೆ ಕೊಟ್ಟ ಮೇಲೆ ನಾವ್ಯಾಕೆ ಇಲ್ಲ ಸಲ್ಲದ ಡಂಬಾಚಾರವಂತ ಆಶ್ವಾಸನೆ ನಾವ್ಯಾಕೆ ಕೊಡ್ತಾ ಹೋಗ್ಬೇಕು ಅನ್ನೋದು ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಸೊ ಇವತ್ತಿನ ನಾಮ ವೃಷಾಹಿ ಅನ್ನುವಂಥ ನಾಮಕ್ಕೆ ನಾನೇನು ಈ ಒಂದು ಕಥೆಯನ್ನ ಹೇಳಿದೆ, ಯಾರು ಧರ್ಮಯುತವಾಗಿ ನಡೀತಾರೋ, ಯಾರು ಸತ್ಯವಾಗಿ ನಡೀತಾರೋ, ಯಾರು ದಯೆ ಇಟ್ಕೊಂಡು ಪ್ರತಿದಿನ ಕಾರ್ಯವನ್ನ ಮಾಡ್ತಾರೋ, ಪ್ರತಿದಿನವೂ ಒಂದು ತಪಸ್ಸು ಅನ್ನುವಂತಹ ನಿಟ್ಟಿನಲ್ಲಿ ಯಾರು ತಮ್ಮ ಕಾಯಕವನ್ನು ಮಾಡ್ತಾರೋ, ಅಥವಾ ಶಾಂತಿಯನ್ನ ಹರಿಸುತ್ತಾ ಯಾರು ಕರ್ಮಗಳನ್ನ ಮಾಡ್ತಾರೋ, ಆ ಎಲ್ಲಾ ಧರ್ಮಗಳ ಬೆಂಬಲವಾಗಿ ವಿಷ್ಣು ಇರ್ತಾರೆ. ಯಾಕೆಂದ್ರೆ ಅವನು ವೃಷಾಹಿ, ಹಗಲಿನಲ್ಲಿ, ರಾತ್ರಿಯಲ್ಲಿ ನಾವು ನಿದ್ರಾವಸ್ಥೆಯಲ್ಲಿ ಇರ್ತೀವಿ, ನಮ್ಮ ಕಾಯಕ ಏನೂ ಮಾಡೋದಕ್ಕಾಗೋದಿಲ್ಲ. ಶಂಕರಾಚಾರ್ಯರು ಹೇಳಿದಾಗೆ ಹಗಲಿನಲ್ಲಿ ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಆ ಕರ್ಮದ ಒಂದು ಪರಿಕಲ್ಪನೆ ಧರ್ಮಯುತವಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಕೆಲಸ ಆದ್ರೂ ಕೂಡ ಅದರ ಹಿಂದೆ ಶಕ್ತಿಯಾಗಿ ಪರಮಾತ್ಮ ಇರ್ತಾನೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು ವೃಷಾಹಿ ಅನ್ನುವಂಥ ಒಂದು ನಾಮ. ಚೆನ್ನಾಗಿತ್ತ ಪೆರಿಸ್ವಾಮಿಯವರ ಕತೆ? ತುಂಬಾ ಚೆನ್ನಾಗಿತ್ತು ಮಹೋದಯ. ಇದು ಬಂದಿತ್ತು, ಕತೆ ಹೌದು, ಯೂಟ್ಯೂಬ್ ಬಹಳ ಮಹೋದಯ. ನಿಜ ನಿಜ ನಿಜ. ಅದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನು ಕೂಡ ನೋಡಿದ್ದೆ, ಬಟ್ ಇದು ನಿಜವಾಗಿ ನಡೆದಂತಹ ಒಂದು ಕಥೆಯೂ ಕೂಡ ಹೌದು. ಯಾಕೆಂದ್ರೆ ಇನ್ನೊಂದು ಇಲ್ಲಿ ರೋಚಕವಾದದಂದ್ರೆ, ದೇವಸ್ಥಾನದ ಎದುರುಗಡೆ ಯಾವುದೇ ಒಂದು ಕೆಲಸ ನಡೆದ್ರು ಕೂಡ ಅಲ್ಲಿ ದೇವರು ಇರ್ತಾನೆ, ದೇವರು ನೋಡ್ತಿರ್ತಾನೆ ಅನ್ನೋದು ಕೂಡ ಒಂದು ಸೂಕ್ಷ್ಮವಾದಂತಹ ವಿಚಾರ ಅಂತ ಹೇಳ್ಬೋದು. ಬರೀ ಅಲ್ಲೇ ಅಂತ ಅಲ್ಲ, ಇಡೀ ಬ್ರಹ್ಮಾಂಡ, ಇಡೀ ಸೃಷ್ಟಿಯಲ್ಲಿ ಯಾರೇ ಹೇಗೆ ಏನೇ ಮಾಡಿದ್ರು ಕೂಡ ಅದರ ಒಂದು ಚಟುವಟಿಕೆಯಲ್ಲಿ ಪರಮಾತ್ಮನ ಒಂದು ಪಾಲು ಇದ್ದೇ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಂದೆ ನಾಮಕ್ಕೆ ಹೋಗೋಣ. ವೃಷಭ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಮುಂದುವರಿಸೋಣವಾ? ಸೊ ಮುಂದಿನ ವಿಷ್ಣುವಿನ ನಾಮ ವೃಷಭ ಅನ್ನುವಂಥದ್ದು. ವೃಷಭ ಅಂತ ಅಂದ್ರೆ ತನ್ನ ಭಕ್ತರ ಮೇಲೆ ಕೃಪೆಯನ್ನ ಸುರಿಸುವವನು, ಅಥವಾ ತನ್ನ ಭಕ್ತ ಏನೇ ಬಯಸಿದ್ರು ಕೂಡ ಅದನ್ನ ದಯಪಾಲಿಸುವಂತಹ ಒಂದು ಶಕ್ತಿ ವಿಷ್ಣುವಲ್ಲಿದೆ ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು ವೃಷಭ. ಇಲ್ಲ ವೃಷ್ಟಿ ಅಂತ ಹೇಳ್ತೀವಲ್ಲ, ಮಳೆಗೆ ನಾವು ವೃಷ್ಟಿ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಸೊ ಮಳೆಯ ಮುಖಾಂತರ ಭೂಮಿಗೆ ಬೇಕಾದಂತಹ ಎಲ್ಲವನ್ನೂ ಕೂಡ ಮಳೆಯ ಮುಖಾಂತರ ಕೊಡುವನು ಪರಮಾತ್ಮನೇ ಆಗಿರ್ತಾನೆ. ಇಲ್ಲಿ ಆ ಅಂದ್ರೆ ಮಳೆಯನ್ನ ಸೂಚಿಸಿ ಹೇಳುತ್ತಾ ಇರುವಂತದ್ದು, ಭಕ್ತರ ಯಾವುದೇ ಕೋರಿಕೆಗಳಾಗಿರ್ಬೋದು, ಯಾವುದೇ ಆಶ್ವಾಸನೆಗಳಾಗಿರ್ಬೋದು, ಅಥವಾ ಏನೇ ಬಯಕೆಗಳಾಗಿರ್ಬೋದು, ಮಳೆಯ ಮುಖಾಂತರ ಅಂದ್ರೆ ಅವನ ಒಂದು ಆಶೀರ್ವಾದದ ಮುಖಾಂತರ ಪರಮಾತ್ಮ ಆ ಎಲ್ಲಾ ಭಕ್ತರ ಬೇಡಿಕೆಗಳನ್ನ ಈಡೇರಿಸ್ತಾನೆ, ಬಯಸಿದ್ದೆಲ್ಲವನ್ನು ಕೂಡ ದಯಪಾಲಿಸ್ತಾನೆ. ಆದ್ರಿಂದ ಅವನ ಹೆಸರು ವೃಷಭ ಅನ್ನುವಂಥ ಒಂದು ನಾಮ. ಮತ್ತೆ ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಈ ರೀತಿ ಹೇಳ್ತಾರೆ, ವರ್ಷತಿ ಹೇವ ಭಕ್ತೇಭ್ಯ ಕಾಮಾನ್ ಇತಿ ವೃಷಭ ಅಂತ. ಅಂದ್ರೆ ಅವರು ತಮ್ಮ ಭಕ್ತರಿಗೆ ಅವರು ಬಯಸಿದ್ದನ್ನ ವರವಾಗಿ ಕೊಡುವಂತಹ ಒಂದು ಶಕ್ತಿ ವಿಷ್ಣುವಲ್ಲಿದೆ. ವರ್ಷತಿ ಅಂದ್ರೆ ಮಳೆಯ ರೀತಿ ತನ್ನ ಒಂದು ಕೃಪೆಯ ಒಂದು ಸಾಗರವನ್ನ ಅಥವಾ ಕೃಪೆಯ ಒಂದು ಆಶೀರ್ವಾದವನ್ನ ಭಕ್ತರಲ್ಲಿ ಪರಮಾತ್ಮ ಸುರಿಸ್ತಾನೆ. ವರ್ಷತಿ ಏವ ಭಕ್ತೇಭ್ಯ, ತನ್ನ ಭಕ್ತರು ನೀನೇ ಅಂತ ಯಾರು ಶರಣಾಗತಿಯಾಗಿ ಹೋಗ್ತಾರೆ ಅಂಥವರಿಗೆ ತನ್ನ ಕಾಮನೆಗಳನ್ನ ವೃಷಭನ ರೀತಿಯಲ್ಲಿ, ಅಂದ್ರೆ ಮಳೆಯ ರೂಪದಲ್ಲಿ ಭಕ್ತರಿಗೆ ಎಲ್ಲವನ್ನೂ ಕೂಡ ದಯಪಾಲಿಸ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ, ದ ಒನ್ ಹೂ ಸರ್ಟೈನ್ಲಿ ಶವರ್ಸ್ ಆರ್ ಗ್ರಾಂಟ್ಸ್ ಆಲ್ ದ ಡಿಸೈರ್ಸ್ ಟು ದ ಡಿವೋಟೀಸ್ ಇಸ್ ಕಾಲ್ಡ್ ಆಸ್ ವೃಷಭ ಅಂತ.
ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ನೋಡೋದೇ ಆದ್ರೆ, ಒಂದೇ ಒಂದು ನಿಮಿಷ. ಮನೆಯಲ್ಲಿ ಸ್ವಲ್ಪ ಮಕ್ಕಳು ಅವಾಗ ಇವಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಕ್ಷಮಿಸಿ. ಸೊ ವೃಷಭ ಅನ್ನುವಂಥ ಒಂದು ನಾಮವನ್ನ ನೋಡ್ತಾ ಇದ್ವಿ. ಭಕ್ತರ ಒಂದು ಎಲ್ಲಾ ಅಭಿಷ್ಟಗಳನ್ನ ದಯಪಾಲಿಸುವಂತಹ ಒಂದು ಶಕ್ತಿ ಪರಮಾತ್ಮನಲ್ಲಿದೆ. ಆದ್ದರಿಂದ ನಾವು ವಿಷ್ಣುವಿಗೆ ವೃಷಭ ಅಂತ ಒಂದು ನಾಮದಲ್ಲಿ ಕರಿತೀವಿ ಅನ್ನೋದನ್ನ ನಾವು ಅರ್ಥೈಸ್ಕೊಂಡಿದ್ವಿ. ಕಥೆಯ ಮುಖಾಂತರ ಒಂದು ನಾಮವನ್ನ ನಾವು ನೋಡೋದೇ ಆದ್ರೆ, ಪುರಿ ಜಗನ್ನಾಥರ ಒಂದು ಕಥೆಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಪುರಿನಲ್ಲಿ ಬಹಳಷ್ಟು ವಿಶೇಷ ಚಮತ್ಕಾರಗಳು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಬಹಳ ಆವಿಷ್ಕಾರಗಳು ಆ ಪುರಿ ಜಗನ್ನಾಥ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ನಡೀತಾನೆ ಇರುತ್ತೆ. ಮತ್ತೆ ಇನ್ನೊಂದು ಸತ್ಯ ಏನಂತ ಅಂದ್ರೆ, ಪುರಿ ಜಗನ್ನಾಥರಿಗೆ 100ಕ್ಕೂ ಹೆಚ್ಚು ರೀತಿಯ ಖಾದ್ಯಗಳನ್ನ ನೈವೇದ್ಯವಾಗಿ ಆ ಒಂದು ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ ಪ್ರತಿದಿನವೂ ಕೂಡ. ಪ್ರತಿದಿನವೂ ಕೂಡ ಇವತ್ತಿಗೂ ಕೂಡ ಬಗೆ ಬಗೆಯಾದಂತಹ ಒಂದು ವಿವಿಧ ರೀತಿಯ ನೈವೇದ್ಯಗಳನ್ನ ಅಲ್ಲಿ ಕೊಡ್ತಾರೆ. ಮತ್ತೆ ಆ ನೈವೇದ್ಯವನ್ನ ಮತ್ತೆ ಭಕ್ತರಿಗೂ ಕೂಡ ಹಂಚುವಂತ ಒಂದು ಕಾರ್ಯವನ್ನ ಅಲ್ಲಿ ಮಾಡ್ತಾರೆ. ಮತ್ತೆ ಇನ್ನೂ ವಿಶೇಷ ಅಂತ ಅಂದ್ರೆ, ಅಲ್ಲಿಯ ಒಂದು ಊಟದ ಒಂದು ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಎಷ್ಟು ಜನ ಭಕ್ತರು ಬಂದರೂ ಕೂಡ ಒಬ್ಬರಿಗೂ ಕೂಡ ಊಟ ಅವತ್ತು ಇಲ್ಲ ಅಥವಾ ಸಾಕಾಗಿಲ್ಲ ಅನ್ನುವಂತಹ ಒಂದು ಪ್ರಮೇಯ ಇದುವರೆಗೂ ಕೂಡ ಬಂದಿಲ್ಲ ಕಲಿಯುಗದಲ್ಲಿ. ಎಷ್ಟು ಭಕ್ತರು ಹೋದ್ರು ಕೂಡ ಅಷ್ಟು ಭಕ್ತರು ಕೂಡ ಊಟದ ಒಂದು ಪ್ರಸಾದದ ಕೃಷ್ಣನ ವ್ಯವಸ್ಥೆ ಏನಿದೆ ಅದು ಸಿಗ್ತಾ ಹೋಗುತ್ತೆ. ಮತ್ತೆ ಯಾವುದೇ ಎಕ್ಸೆಸ್ ಆಗು ಕೂಡ ಉಳಿಯಲ್ಲ. ಸಾಮಾನ್ಯವಾಗಿ ಉಳಿಯುತ್ತೆ, ಯಾರಾದ್ರೂ ಬೇರೆ ದೇವಸ್ಥಾನಗಳಲ್ಲಿ ಹೆಚ್ಚಿಗೆ ಮಾಡಿರ್ತಾರೆ ಅಂತ. ಆದ್ರೆ ಇಲ್ಲಿ ಹೆಚ್ಚು ಕೂಡ ಆಗೋದಿಲ್ಲ, ಕಡಿಮೆಯೂ ಕೂಡ ಆಗೋದಿಲ್ಲ. ಅಂತಹ ಒಂದು ವೈಶಿಷ್ಟ್ಯವನ್ನ ಪುರಿ ಜಗನ್ನಾಥ ಮಂದಿರ ಹೊಂದ್ಕೊಂಡಿದೆ. ಸೊ ಇಲ್ಲಿ ನೈವೇದ್ಯಕ್ಕೆ ಮತ್ತೆ ಬರೋದಾದ್ರೆ, 100ಕ್ಕೂ ಹೆಚ್ಚು ರೀತಿಯ ವಿವಿಧವಾದಂತಹ ಖಾದ್ಯಗಳನ್ನ ಭಕ್ತರಿಗೆ ಪರಮಾತ್ಮನಿಗೆ ನೈವೇದ್ಯ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕೃಷ್ಣನು ಕೂಡ ಒಂದ್ಸತಿ ಅನ್ಕೊಂತಾನಂತೆ ಮನಸ್ಸಿನಲ್ಲಿ, ಎಷ್ಟು ಪ್ರೀತಿಯಿಂದ ಎಷ್ಟು ಆದರದಿಂದ ನನಗೆ ಬಗೆ ಬಗೆಯಾದಂತಹ ಖಾದ್ಯಗಳನ್ನ ಭಕ್ತರು ಕೊಡ್ತಾ ಹೋಗ್ತಾರೆ. ಆದ್ರೆ ಅದನ್ನ ನಾನು ತಿಂದೇ ಹೋದ್ರೆ ಅಥವಾ ಬರೀ ನೈವೇದ್ಯವನ್ನ ಹಾಗೆ ಇಟ್ಕೊಳ್ಳೋದೇ ಆದ್ರೆ ಭಕ್ತರಿಗೆ ಬೇಜಾರಾಗತ್ತೆ ಅಂತ ಯಾವುದೇ ಆಹಾರವನ್ನ ಕೊಟ್ಟರು ಕೂಡ, ವಿವಿಧ ಬಗೆ ಬಗೆ ರೀತಿಯಿಂದ ಯಾವುದೇ ಆಹಾರವನ್ನ ಕೊಟ್ಟರು ಕೂಡ ಜಗನ್ನಾಥ ಸ್ವಾಮಿ ಅದನ್ನ ಸ್ವೀಕಾರ ಮಾಡಿ ತಿಂತಾ ಇದ್ನಂತೆ. ಅದೇನಾಗತ್ತೆ, ನಮಗೂ ಹಾಗೆ ಅಲ್ವಾ? ಯಾವ್ಯಾವುದೋ ರೀತಿ ಎಲ್ಲಾ ಬೇಗ ಬೇಗ ಆಹಾರವನ್ನು ತಿಂದಾಗ ನಮ್ಗೇನಾಗತ್ತೆ, ಸ್ಟಮಕ್ ಅಪ್ಸೆಟ್ ಆಗತ್ತಲ್ವಾ? ಅದೇ ರೀತಿ ಕೃಷ್ಣನಿಗೆ ಸ್ಟಮಕ್ ಅಪ್ಸೆಟ್ ಆಗತ್ತೆ ಅನ್ನೋದು ನಗುವಂತಹ ಮಾತೆ. ಬಟ್ ಕಥೆ ಅಂತ ಬಂದಾಗ ಅದು ಆತರ ಇದೆ. ಆತನಿಗೂ ಕೂಡ ಒಂದು ದಿನ ಏನಾಗತ್ತೆ, ಬಗೆ ಬಗೆಯ ನೈವೇದ್ಯದ ಒಂದು ಖಾದ್ಯಗಳನ್ನ ತಿಂದು ಅವನಿಗೆ ವೇದನೆ ಆಗತ್ತೆ, ಅಂದ್ರೆ ಹೊಟ್ಟೆ ನೋವು ಆಗತ್ತೆ. ನಂತರದಲ್ಲಿ ಆ ಹೊಟ್ಟೆ ನೋವನ್ನ ನಿವಾರಿಸ್ಕೊಳ್ಳೋದಕ್ಕೆ ಒಂದು ತನ್ನ ಭಕ್ತೆ ಆದಂತಹ ಪುರಿನಲ್ಲಿದ್ದಂತಹ ಒಂದು ವೃದ್ಧೆ, ಆ ವೃದ್ಧೆಯ ಕನಸಿನಲ್ಲಿ ಬಂದು ಹೇಳ್ತಾರಂತ ಜಗನ್ನಾಥರು, ಅಂದ್ರೆ ಕೃಷ್ಣ, ಈ ತಿರಿ ನನ್ನ ಹೊಟ್ಟೆ ನೋವು ಬಂದಿದೆ, ನನಗೆ ಬೇರೆ ಬೇರೆ ಖಾದ್ಯಗಳೆಲ್ಲ ತಿಂದು ನನಗೆ ಮೂಲಿಕೆಗಳ ಮುಖಾಂತರ ನನ್ನ ಹೊಟ್ಟೆ ನೋವನ್ನ ನೀನು ವಾಸಿ ಮಾಡಬೇಕು. ನಾಳೆ ನೀನು ನನ್ನ ಸನ್ನಿಧಿಗೆ ಬಂದು ಇಂದಿಷ್ಟು ಮೂಲಿಕೆಗಳನ್ನ ಮಾಡ್ಕೊಂಡ್ಬಂದು ಅದರ ರಸವನ್ನ ನನಗೆ ನೈವೇದ್ಯವಾಗಿ ಕೊಡು, ನಾನು ಅದನ್ನು ಸ್ವೀಕಾರ ಮಾಡಬೇಕು ಅಂತ ವೃದ್ಧೆಯ ಕನಸಿನಲ್ಲಿ ಜಗನ್ನಾಥರು ಬಂದು ಹೇಳ್ತಾರಂತೆ. ಅದೇ ರೀತಿ ಅವಳು ಕೂಡ ಭಕ್ತೆ, ಕೃಷ್ಣನ ಭಕ್ತೆ ಆಗಿರ್ತಾಳೆ. ಬೆಳಿಗ್ಗೆ ಎದ್ದು ಶುಚಿರ್ಭೂತಳಾಗಿ ಆ ಮೂಲಿಕೆಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದು ಆ ಒಂದು ಔಷಧಿಯನ್ನ ಮಾಡಿ ತೆಗೆದುಕೊಂಡು ಹೋಗ್ತಾಳೆ. ಇದು ಮತ್ತೆ ನಾನು ಹೇಳ್ತಾ ಇರೋದು ನಿಜವಾಗ್ಲಿ ನಡೆದಂತಹ ನೈಜವಾದಂತಹ ಒಂದು ಕಥೆಯನ್ನೇ ನಾನು
ಇವತ್ತು ಹೇಳ್ತಾ ಇರುವಂತದ್ದು. ಜಗನ್ನಾಥರಿಗೆ ಕೊಡಬೇಕು ಅಂತ ಹೋದಾಗ ಅಲ್ಲಿದ್ದಂತಹ ದ್ವಾರಪಾಲಕರು ಏನ್ ಮಾಡ್ತಾರೆ, ಅವರನ್ನ ಅಡ್ಡಗಟ್ತಾರೆ. ಏನು ಅಲ್ಲಿ ನೈವೇದ್ಯ ಕೊಡಬೇಕು ಅಂತ ಇದೆ ಅದನ್ನೇ ಕೊಡಬೇಕು, ಅಂತಹ ಖಾದ್ಯಗಳನ್ನೇ ಕೊಡಬೇಕು, ಯಾವುದೋ ಮೂಲಿಕೆಗಳನ್ನ ಅಥವಾ ಔಷಧಿಯನ್ನ ನೈವೇದ್ಯಕ್ಕೆ ಇಡೋ ಅಂತ ಅವಕಾಶ ನಿಮ್ಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿದ್ದಂತಹ ದ್ವಾರಪಾಲಕ ಅಥವಾ ಅಲ್ಲಿದ್ದಂತಹ ಪುರೋಹಿತರು ಏನ್ ಮಾಡ್ತಾರೆ, ಅವಳನ್ನ ಆಚೆಗೆ ಕಳಿಸ್ಬಿಡ್ತಾರೆ. ಮತ್ತೆ ಆ ಏನು ಮೂಲಿಕೆಗಳನ್ನ ಮಾಡಿದ್ರಲ್ಲ ಅದನ್ನು ಕೂಡ, ಆ ಮಡಿಕೆಯನ್ನು ಕೂಡ ಹೊಡೆದಾಕ್ಬಿಡ್ತಾರೆ. ನಂತರ ದಿನ ಅಂದ್ರೆ ಅದರ ಮುಂದಿನ ದಿನದಲ್ಲಿ ಮತ್ತೆ ಜಗನ್ನಾಥರು ಆ ಒಂದು ಪುರಿ ಜಗನ್ನಾಥರ ಒಂದು ರಾಜ್ಯ ಏನಿತ್ತು, ಅದರ ರಾಜ ಏನಿದ್ದ, ಅವನ ಕನಸಿಗೆ ಕೃಷ್ಣ ಬಂದು ಹೇಳ್ತಾನಂತೆ, ಈ ರೀತಿ ನನ್ನ ಭಕ್ತಿಯಾದಂತಹ ಈ ವೃದ್ಧ ಮಹಿಳೆ ಏನಿದ್ಲು, ಅವಳು ನನಗೆ ನನ್ನ ಹೊಟ್ಟೆ ನೋವನ್ನ ಅರಿತುಕೊಂಡು ಒಂದಿಷ್ಟು ಮೂಲಿಕೆಗಳನ್ನ ರೆಡಿ ಮಾಡ್ಕೊಂಡು ತಂದಿದ್ಲು. ಆದ್ರೆ ನಿಮ್ಮ ಒಂದು ರಾಜಭಟರು ಅವಳನ್ನ ಆಚೆ ಹಾಕ್ಬಿಟ್ಟಿದ್ದಾರೆ, ನನಗೆ ಇನ್ನೂ ಹೊಟ್ಟೆ ನೋವು ಇದೆ, ಅದು ನನಗೆ ವಾಸಿ ಆಗ್ಬೇಕು ಅಂತ ಕೃಷ್ಣ ಆ ರಾಜನ ಒಂದು ಕನಸಿನಲ್ಲಿ ಬಂದು ಹೇಳ್ತಾನಂತೆ. ಆಗ ಆ ರಾಜ ಮತ್ತೆ ಆ ವೃದ್ಧೆಯ ಒಂದು ಮನೆಗೆ ಬಂದು ಆವತ್ತಿನ ದಿನ ಮಹಾರಾಜರೇ ಆ ವೃದ್ಧೆಯನ್ನ ಕರ್ಕೊಂಡ್ಬಂದು ಕೃಷ್ಣನಿಗೆ ಆ ನೈವೇದ್ಯ ರೂಪದಲ್ಲಿ ಆ ಒಂದು ಮೂಲಿಕೆಯನ್ನ ಕೊಟ್ರು ಅನ್ನೋದು ಒಂದು ಕಥೆ ಬರುವಂತದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ 100ಕ್ಕಿಂತ ಹೆಚ್ಚು ವೆರೈಟಿ ಆದಂತಹ ನೈವೇದ್ಯವನ್ನ ಕೊಟ್ಟು ಆದ್ಮೇಲೆ ಈ ಅಜ್ಜಿ ಏನು ಮೂಲಿಕೆಯನ್ನ ಮಾಡಿಕೊಟ್ಟಿದ್ದಲ್ಲ, ಅದನ್ನೂ ಕೂಡ ಇವತ್ತಿಗೂ ಕೂಡ ಪುರಿ ಜಗನ್ನಾಥಲ್ಲಿ ನೈವೇದ್ಯವಾಗಿ ಅದನ್ನ ಇಡ್ತಾರೆ. ಅಷ್ಟು ಆಹಾರವನ್ನು ಕೂಡ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ. ನಂತರದಲ್ಲಿ ಅದೇನಂತಾರೆ ಆಸಿಡಿಟಿ ಮೆಡಿಸಿನ್ ಅನ್ನೋದನ್ನು ಕೂಡ ಅವನು ಸ್ವೀಕಾರವನ್ನು ಮಾಡ್ತಾನೆ ಅನ್ನುವಂಥದ್ದು ಒಂದು ಕತೆ. ಅದು ಶಾಸ್ತ್ರದಲ್ಲಿ ಇರುವಂತಹ ಒಂದು ನೈಜ ಕಥೆಯೇ ಆಗಿದೆ. ಭಗವಂತನಿಗೆ ಯಾವುದೇ ಕಾಯಿಲೆ ಇರೋಲ್ಲ, ಅವನು ಕೊಟ್ಟಂತಹ, ಅವನೇ ಸೃಷ್ಟಿಸಿದಂತಹ ಈ ಪ್ರಪಂಚದಲ್ಲಿ ಅವನಿಗೆ ಹೊಟ್ಟೆ ನೋವು ಬರೋದು ಅಥವಾ ಅವನಿಗೆ ಮೂಲಿಕೆಯನ್ನು ಕೊಡೋದು ಸ್ವಲ್ಪ ಹಾಸ್ಯಾಸ್ಪದ ಅಂತ ಅನ್ಸಿದ್ರು ಕೂಡ ಭಕ್ತಿ ಅನ್ನುವಂತಹ ಒಂದು ವಿಚಾರ ಅಂತ ತೆಗೆದುಕೊಂಡಾಗ ಅದು ನಿಜ ಅಂತ ನಾವು ನಂಬೇಕಾಗತ್ತೆ. ಈಗ ಹೇಗೆ ನಾನು ಮೊದಲೇ ಕತೆ ಹೇಳಿದ್ನಲ್ಲ, ಟ್ರೈನು 5 ಗಂಟೆ ಆದ್ರೂ ಕೂಡ, ಅಂದ್ರೆ 5 ಗಂಟೆ ಒಂದು ಇದಾದ್ರೂ ಕೂಡ ಆ ಟ್ರೈನ್ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಅದು ಮುಂದಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಆ ಭಕ್ತನನ್ನ ಬಿಟ್ಟು ಹೋಗ್ಬಾರ್ದು ಅನ್ನುವಂಥದ್ದು ಕೃಷ್ಣನಿಗೆ ಇದ್ದಂತಹ ಒಂದು ಪ್ರೇರಣೆ ಅಥವಾ ಸಂಕಲ್ಪ. ಅದೇ ರೀತಿ ಇಂತಹ ವೃದ್ಧ ಮಹಿಳೆ ಹತ್ರನೇ ನಾನು ಔಷಧಿನ ತೆಗೆದುಕೊಬೇಕು ಅನ್ನುವಂಥದ್ದು ಕೂಡ ಕೃಷ್ಣನ ಸಂಕಲ್ಪವಾಗಿತ್ತೋ ಏನೋ. ಮತ್ತೆ ಇಷ್ಟು ಭಕ್ತರ ಒಂದು ಬಯಕೆಗಳನ್ನ ಅಥವಾ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕು ಅನ್ನೋದು ಕೂಡ ಕೃಷ್ಣನ ಒಂದು ಬಯಕೆ ಅನ್ನುವಂಥದ್ದು. ಮತ್ತೆ ಆ ರಾಜನಿಗೆ ಕನಸಲ್ಲಿ ಬಂದು ರಾಜನೇ ಆ ಒಂದು ಮಹಾರಾಣಿಯನ್ನ ರಾಜೋಪಚಾರವಾಗಿ ಕರ್ಕೊಂಡ್ಬಂದ್ಬೇಕು ಅನ್ನೋದು ಕೂಡ ಕೃಷ್ಣನ ಪ್ರೇರಣೆ ಇರಬೇಕು. ಎಲ್ಲವೂ ಕೂಡ ಅವನ ಒಂದು ಸೂತ್ರದಲ್ಲಿ ಆಡುವಂತಹ ಒಂದು ನಾಟಕವೇ ಆಗಿರೋದ್ರಿಂದ ಈ ಕಥೆಯು ಕೂಡ ಒಂದು ನಾಟಕವಾಗಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಆದ್ರಿಂದ ಇಲ್ಲಿ ವೃಷಭ ಅಂತ ಅಂದ್ರೆ ತನ್ನ ಭಕ್ತರ ಮೇಲೆ ಕೃಪೆಯನ್ನ ಸುರಿಸ್ತಾನೆ. ಯಾವ ರೀತಿ ಕೃಪೆಯನ್ನ ಸುರಿಸ್ತಾನೆ, ಅವ್ರಿಗೆ ಏನೇನು ಅಭಿಲಾಷೆಗಳಿದೆ, ಏನೇನು ಆಸೆಗಳಿದೆ, ಭಕ್ತನಿಗೆ ಏನೇನು ಆಸೆಗಳಿದೆ, ಎಲ್ಲವನ್ನೂ ಕೂಡ ಈಡೇರಿಸುವಂತಹ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಸದಾ ಭಕ್ತರ ಜೊತೆ ಇರ್ತಾನೆ. ಎಲ್ಲರ ಆಸೆಯನ್ನ ಪರಮಾತ್ಮ ನೆರವೇರಿಸ್ತಾನೆ. ಕಡೆಗೆ ಅವನ ಆಸೆನೂ ಕೂಡ ಅವನು ನೆರವೇರಿಸ್ಕೊಂತಾನೆ. ಯಾವ ರೀತಿ ನೆರವೇರಿಸ್ತಾನೆ, ಹೇಗೆ ವೃಷ್ಟಿ ಮಳೆಯ ಸುರಿದು ಭೂಮಿ ಹೇಗೆ ತಂಪಾಗುತ್ತೋ ಅದೇ ರೀತಿ ಭಕ್ತರ ಒಂದು ಅಭಿಲಾಷೆಗಳು ಕೂಡ ಮಳೆಯ ರೀತಿನಲ್ಲಿ ಬಂದು ಆಗತ್ತೆ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು ವೃಷಭ ಅನ್ನುವಂತಹ ಒಂದು ನಾಮ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವಿಷ್ಣು ಅನ್ನುವಂಥದ್ದು ವಿಷ್ಣು ಸಹಸ್ರನಾಮದ ಒಂದು ನಾಮ. ವಿಷ್ಣು ಅನ್ನುವಂಥದ್ದು ಮೊದಲನೇ ಒಂದು ಶ್ಲೋಕದ ಮೊದಲನೇ ನಾಮವು ಕೂಡ ಅದೇ ಅರ್ಥವನ್ನ ಕೊಡುತ್ತೆ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅನ್ನೋಂತಂದ್ರೆ ವಿಶ್ವ ಅಂತಂದ್ರೆ ಪ್ರವೇಶ ಆಗುವುದು ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಭಗವಂತ ಎಲ್ಲೆಲ್ಲಿ ಅವನೇ ಸೃಷ್ಟಿ ಮಾಡಿರೋದನೋ ಅಲ್ಲಿ ಪ್ರವೇಶನಾಗ್ತಾನೆ ಅನ್ನೋದಕ್ಕೆ ಆ ಒಂದು ಅರ್ಥವನ್ನ ಕೊಡುವಂಥದ್ದು. ಇಲ್ಲಿ ವಿಷ್ಣು ಅನ್ನುವಂತಂದ್ರೆ ಆ ಪದವನ್ನ ಬಿಡಿಸಿದಾಗ್ಲೂ ಕೂಡ ವಿ ಅಂತ ಅಂದ್ರೆ ಮತ್ತೆ ಅಲ್ಲಿ ಪ್ರವೇಶ ಅನ್ನುವಂಥ ಅರ್ಥ ಬರುತ್ತೆ. ಇನ್ನು ಣು ಅಂತಂದ್ರೆ ಅಣು ಅಥವಾ ಆಟಮ್ ಅಂತ ನಾವೇನ್ ಕರಿತೀವಲ್ಲ ಆ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಇಲ್ಲಿ ವಿಷ್ಣು ಅಂತಂದ್ರೆ ಸಕಲ ಚರಾಚರದಲ್ಲಿ ಅಣುವಿನಲ್ಲೂ ಕೂಡ ಪರಮಾತ್ಮನ ಒಂದು ಪ್ರಭೆ ಇರುತ್ತೆ
ಪರಮಾತ್ಮನ ಒಂದು ಅಸ್ತಿತ್ವ ಇದೆ. ಆಟಮ್ ಅಂದ್ರೆ ಗೊತ್ತು, ಒಂದು ಸೆಲ್ನಲ್ಲಿ ಮೈನ್ಯೂಟ್ ಸೆಲ್, ಎಷ್ಟು ಅದನ್ನ ಟೆಲಿಸ್ಕೋಪ್ ಹಾಕಿ ಬೇರೆ ಯಾವುದೇ ಒಂದು ಇದರಿಂದ ನೋಡಿದ್ರು ಕೂಡ ಅದು ಕಣ್ಣಿಗೆ ಕಾಣಿಸಿರುವಷ್ಟು ಅಣುವಿನಲ್ಲಿ ಒಂದು ಸತ್ವ ಇರುತ್ತಲ್ಲ, ಆ ಸತ್ವವೇ ವಿಷ್ಣು ಅಥವಾ ಸತ್ವವೇ ಪರಬ್ರಹ್ಮ ಅನ್ನುವಂಥ ಅರ್ಥದಲ್ಲಿ ಈ ಒಂದು ನಾಮ ವಿಷ್ಣು ಅನ್ನುವಂಥ. ವಿಷ್ಣು ಅಂತ ಅಂದ್ರೆ ಅಣುವಿನಲ್ಲೂ ಕೂಡ ಪರಮಾತ್ಮನ ಒಂದು ಅಸ್ತಿತ್ವ ಇದೆ ಅಂತ ಹೇಳುವಂಥದ್ದು. ಅದರಿಂದ ಅವನ ಅರ್ಥ ವಿಷ್ಣು ಅಂತ ಅಂದ್ರೆ ಸರ್ವವ್ಯಾಪಿಯಾಗಿರುವಂಥವನು ಅಥವಾ ಎಲ್ಲೆಡೆ ಇರುವಂಥವನು ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ವಿಷ್ಣು ಅನ್ನುವಂಥದ್ದು. ಒಂದೇ ಒಂದು ನಿಮಿಷ, ಯಾಕೋ ತುಂಬಾ ಅಡಚಣೆಗಳಾಗ್ತಾ ಇದೆ. ಓಕೆ, ಸೊ ಸರ್ವವ್ಯಾಪಿಯಾದಂತಹ ಪರಮಾತ್ಮನಿಗೆ ನಾವು ವಿಷ್ಣು ಅಂತ ಕರಿತೀವಿ ಅನ್ನೋದನ್ನ ಅರ್ಥೈಸ್ಕೊಂಡ್ವಿ. ಎಲ್ಲೆಲ್ಲೂ ಕೂಡ ಅವನೇ ಇರ್ತಾನೆ, ಅವನ ಅಸ್ತಿತ್ವ ಎಲ್ಲೆಲ್ಲೂ ಕೂಡ ಇರುತ್ತೆ. ಅವನಿಲ್ದಲೇ ಇರುವಂತಹ ಯಾವುದೇ ಸ್ಥಳಗಳು ಇಲ್ಲ. ಕೇಳಿಸ್ತಾ ಇಲ್ಲ ಮಹೋದಯ. ಕೇಳಿಸ್ತಾ ಇಲ್ಲ ಮಹೋದಯ. ಓಕೆ, ಇವಾಗ ನನ್ನ ಧ್ವನಿ ಕೇಳಿಸ್ತಾ ಇದೆ ಎಲ್ಲರಿಗೂ? ಸ್ವಲ್ಪ ಹಾ. ಬೇರೆ ಇನ್ನೊಂದು ಯಾವ್ದೋ ಕಾಲ್ ಕೇಳಿಸ್ತಾ ಇದೆ. ವಿಷ್ಣು ಅಂತಂದ್ರೆ ಸರ್ವವ್ಯಾಪಿಯಾದವನು ಅಥವಾ ಎಲ್ಲೆಡೆ ಇರುವಂಥವನು, ಅವನಿಗೆ ನಾವು ವಿಷ್ಣು ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಒಂದು ಕಥೆಯ ಮುಖಾಂತರ ಒಂದು ನಾಮವನ್ನು ನಾವು ಅರ್ಥೈಸ್ಕೊಳ್ಳೋದಾದ್ರೆ, ಒಂದು ಮತ್ತೆ ನಾನು ಹೇಳ್ದಲ್ಲ, ಕಥೆ ಅನ್ನೋದ್ರೆ ಕಥೆಯಾಗಿ ನಾವು ನೋಡ್ತಾ ಹೋದಾಗ ಅದು ಕಥೆ ಅಂತ ಅನ್ಸ್ಕೊಳತ್ತೆ. ಆ ಕಥೆಯಲ್ಲಿ ನಾವೇ ಒಂದು ಕ್ಯಾರೆಕ್ಟರ್ ಆಗಿದ್ದೀವಿ ಅಥವಾ ಕಥೆಯಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರೇ ನಿಜವಾದದ್ದು ಅಂತ ನಾವು ಭ್ರಮಿಸಿದಾಗ ಅದು ನಾವು ವಿಷ್ಣುವನ್ನ ಹೋಗಿ ತಲುಪೋದಕ್ಕೆ ನಮ್ಗೆ ಬಹಳ ಅನುಕೂಲ ಆಗತ್ತೆ. ಪ್ರಾಣಿಗಳಲ್ಲಿ ತುಂಬಾ ಚಿಕ್ಕದಾದ ಪ್ರಾಣಿ ಅಥವಾ ಇದ್ರಂದ್ರೆ ಇರುವೆ ಅಂತ ನಾವು ಹೇಳ್ತೀವಿ, ಒಂದು ಚಿಕ್ಕ ಇರುವೆ, ಅದು ಕೂಡ ವಿಷ್ಣುವನ್ನ ಆರಾಧನೆ ಮಾಡುತ್ತೆ. ಸಕಲ ಜೀವರಾಶಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ಒಂದು ದೇವರ ಒಂದು ಸಾನ್ನಿಧ್ಯವನ್ನ ಪಡಿಬೇಕು ಅಥವಾ ಕೃಷ್ಣನ್ನ ಪಡಿಬೇಕು ಅನ್ನುವಂಥ ಒಂದು ತವಕದಲ್ಲೇ ಇರುತ್ತೆ. ದ್ವಾರಕಾ ನಗರಿನಲ್ಲಿ ಒಂದು ದಿನ ಭಗವಂತ ಕೃಷ್ಣ ಸಮುದ್ರದ ಒಂದು ತೀರದಲ್ಲಿ ಸಮೀಪದಲ್ಲಿ ಶಾಂತವಾದಂತಹ ಒಂದು ಉದ್ಯಾನದಲ್ಲಿ ವಿಶ್ರಾಂತಿಯನ್ನ ಪಡ್ಕೊಂತಾ ಇರ್ತಾನಂತೆ. ಆ ಸುತ್ತಮುತ್ತಲಿನ ವಾತಾವರಣ, ಆ ಒಂದು ಮೃದುತ್ವದ ಒಂದು ಗಾಳಿ, ಆ ಪಕ್ಷಿಗಳ ಒಂದು ಕಲರವ, ಮತ್ತೆ ಆ ಒಂದು ಮಧುರವಾದಂತಹ ಒಂದು ಸೌಂದರ್ಯವಾದಂತಹ ವಾತಾವರಣ ಬಹಳ ದಿವ್ಯವಾಗಿ ಆ ಕೃಷ್ಣನಿಗೆ ಅವತ್ತು ಗೋಚರ ಆಗತ್ತೆ. ಬಹಳ ಪ್ರಶಾಂತವಾಗಿದೆ, ಬಹಳ ಚೆನ್ನಾಗಿದೆ ಅಂತ ಆ ದ್ವಾರಕಾ ನಗರಿಯಲ್ಲಿ ಕೃಷ್ಣ ಆ ಒಂದು ಉದ್ಯಾನದಲ್ಲಿ ರಮಿಸ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಒಂದು ಪುಟ್ಟ ಇರುವೆ ಆ ಬಾಯಿಯಲ್ಲಿ ಒಂದು ಧಾನ್ಯದ ಕಾಳನ್ನ ಹಿಡ್ಕೊಂಡು ಅಲ್ಲಿ ಬರ್ತಾ ಇರತ್ತೆ. ಕೃಷ್ಣನಿಗೆ ಏನು ಕಾಣಿಸಲ್ಲ ಅಲ್ಲ, ಅಣುರೇಣು ತೃಣಕಾಷ್ಟವೂ ಕೂಡ ಪರಮಾತ್ಮನ ಒಂದು ಕೃಪೆನೇ ಆಗಿರೋದ್ರಿಂದ ಆ ಸಣ್ಣ ಇರುವೆಯ ಒಂದು ಇದು ಕೂಡ ಕೃಷ್ಣನ ನೋಡ್ತಾನೆ. ಅದು ಅತ್ಯಂತ ಶ್ರಮಶಾಲಿ ಮತ್ತೆ ತುಂಬಾ ಆತ್ಮವಿಶ್ವಾಸದಿಂದ ಒಂದು ಸಣ್ಣ ಧಾನ್ಯವನ್ನ ಎತ್ಕೊಂಡು ಅದು ಬರ್ತಾ ಇರತ್ತೆ. ಆ ಕೃಷ್ಣನ ಒಂದು ನೋಟ ಮತ್ತೆ ಆ ಇರುವೆಯ ಒಂದು ನೋಟ ಒಂದು ಕಡೆ ಕ್ಲಾಶ್ ಆಗತ್ತೆ ಅಂದ್ರೆ ಆ ಇರುವೆ ಗೊತ್ತಾಗತ್ತೆ ಕೃಷ್ಣ ನನ್ನ ನೋಡ್ತಿದ್ದಾನೆ, ಇಡೀ ಸೃಷ್ಟಿಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಪರಮಾತ್ಮನ ಕಣ್ಣು ಅಥವಾ ಪರಮಾತ್ಮನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅಂತ ಆ ಇರುವೆ ಗೊತ್ತಾಗತ್ತೆ. ಹಾಗೆ ಇರುವೆಯೂ ಕೂಡ ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇದೆ ಅಂತ ಕೃಷ್ಣನಿಗೂ ಕೂಡ ಗೊತ್ತಾಗತ್ತೆ. ಆಗ ಆ ಇರುವೆ ಒಂದು ಕ್ಷಣ ಅಲ್ಲೇ ನಿಂತ್ಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಂತೆ, ಇಡೀ ಸೃಷ್ಟಿಕರ್ತನಿಗೆ ನಾನೊಂದು ಪ್ರಶ್ನೆ ಮಾಡಬೇಕು, ಒಂದೇನೋ ಕೇಳಬೇಕು, ನನ್ನದೇ ಆದಂತಹ ಭಾಷೆನಲ್ಲಿ ಕೇಳಬೇಕು ಅಂತ ಆ ಇರುವೆ ಒಂದು ಪ್ರಶ್ನೆಯನ್ನ ಕೃಷ್ಣನಿಗೆ ಹೇಳತ್ತಂತೆ. ಅದೇ ಒಂದು ವಿಚಾರವನ್ನ ನಿಂಗೆ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ, ಹೇಳ್ಬೋದಾ ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜೀವಿಯಲ್ಲಿ ನೀನ್ ಸಣ್ಣವನಾದ್ರೂ ಸರಿನೇ, ನಿನ್ಗೆ ಏನ್ ಹೇಳಬೇಕು ಅನ್ನೋ ಬಯಕೆ ಇದೆ, ಖಂಡಿತವಾಗಿ ಅದನ್ನು ವ್ಯಕ್ತಪಡಿಸು ಅಂತ ಕೃಷ್ಣ ಹೇಳಿದಾಗ ಬಹಳ ವಿನಯದಿಂದ ತಲೆಬಾಗಿ ಆ ಒಂದು ಇರುವೆ ಕೃಷ್ಣನಿಗೆ ಹೇಳತ್ತಂತೆ, ನಾನೊಂದು ಸಾಮಾನ್ಯವಾದಂತಹ ಒಂದು ಇರುವೆ, ನನ್ನಲ್ಲಿ ವಿಶೇಷತೆ ಅಥವಾ ವಿಶೇಷವಾದ ಶಕ್ತಿ ಇದೆ ಅಂತ ಏನಿಲ್ಲ, ಅಥವಾ ಐಶ್ವರ್ಯ ಇದೆ ಅಥವಾ ತುಂಬಾ ಪ್ರಸಿದ್ಧ ಅಥವಾ ತುಂಬಾ ಸಾಧನೆಯನ್ನ ಮಾಡಕ್ಕಾಗತ್ತೆ ನನ್ನ ಕೈಲಿ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ಸತ್ಯವೇ ಅದು. ಒಂದು ಇರುವೆ ಏನ್ ಮಾಡಕ್ಕಾಗತ್ತೆ, ಒಂದು ಧಾನ್ಯವನ್ನ ತೆಗೆದುಕೊಂಡು ಹೋಗೋದಕ್ಕಾಗತ್ತಷ್ಟೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸತ್ಯವೇ. ಆದ್ರೆ
ನಿಮ್ಗೆ ಇನ್ನೊಂದು ಸತ್ಯವನ್ನ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತ ಅಂದ್ರೆ, ನಾನು ಸಾಮಾನ್ಯ ಇರುವೆ ಆದ್ರೂ ಕೂಡ ನನ್ನಲ್ಲೂ ಕೂಡ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಏನ ಶಕ್ತಿ ಅಂತ ಅಂದ್ರೆ, ಆ ಒಂದು ಸೈನ್ಸ್ ಅನ್ನ ಆ ಇರುವೆ ಕೃಷ್ಣನಿಗೆ ಹೇಳ್ತಂತೆ. ಏನದು ಸೈನ್ಸ್ ಅಂತ ಅಂದ್ರೆ, ಇವತ್ತಿಗೂ ಕೂಡ ನಮ್ಮೆಲ್ಲರೂ ಕೂಡ ಅದು ಅರಿವಿಗೆ ಬರಬೇಕು ಇವತ್ತು, ಈ ಒಂದು ಕಥೆಯ ಮುಖಾಂತರ. ಈ ಇಡೀ ಪ್ರಪಂಚ ಒಂದು ಸಮತೋಲನವಾಗಿದೆ ಅಂತ ಅಂದ್ರೆ ಅದಕ್ಕೆ ಬರೀ ಮನುಷ್ಯನೇ ಮಾತ್ರ ಕಾರಣನಾಗ್ತಾನೆ ಅಂತ ಖಂಡಿತ ಅಲ್ಲ. ನಾವ್ ಅನ್ಕೊಂಡಿರ್ತೀವಿ ಅಷ್ಟೇ. ಇವತ್ತೇನೋ ಒಂದು ಎಲೆಕ್ಟ್ರಿಸಿಟಿ ಇನ್ವೆನ್ಷನ್ ಮನುಷ್ಯರೇ ಮಾಡಿದ್ರು, ಆ ಬಲ್ಬ್ ಇನ್ವೆನ್ಷನ್ ಮನುಷ್ಯನೇ ಮಾಡ್ದ, ಅಥವಾ ಒಂದು ಸಸ್ಯ, ಒಂದು 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 ತೆಂಗಿನಕಾಯಿ, ಒಂದು ಮರ, ಪ್ರತಿಯೊಂದು ಎಲ್ಲ ನಾವು ಮಾಡಿದ್ದು, ನಾವು ವ್ಯವಸಾಯ ಮಾಡಿದ್ಕೆ ನಮ್ಗೆ ಫಲ ಸಿಕ್ತು ಅನ್ನುವಂಥ ಒಂದು ಭ್ರಮೆನಲ್ಲೇ ನಾವ್ ಇರ್ತೀವಿ. ಆದ್ರೆ ಒಂದು ಗಿಡ ಬೆಳೆದು ಅದು ಫಲವನ್ನ ಕೊಡಬೇಕು ಅಂದಾಗ ಬರೀ ಮನುಷ್ಯ ಅಲ್ಲ, ಅಲ್ಲಿ ಸಾವಿರಾರು ಫ್ಯಾಕ್ಟರ್ಸ್ಗಳು ಆ ಒಂದು ಫಲಕ್ಕೆ ಒಂದು ಕಾರಣವಾಗಿರುತ್ತೆ. ಮಣ್ಣು ಪುಷ್ಟಿಕರವಾಗಿ ಮಣ್ಣಿನ ಸತ್ವವನ್ನ ಮಣ್ಣಿನಲ್ಲಿ ಹಿಡಿದಿಟ್ಕೊಳ್ಬೇಕು ಅಂದ್ರೆ ಎರೆಹುಳಗಳ ಒಂದು ಸಹಾಯದಿಂದ ಮಾತ್ರನೇ ಮಣ್ಣು ಇನ್ನಿಷ್ಟು ಪುಷ್ಟಿಕರವಾಗಿರಕ್ ಸಾಧ್ಯ ಆಗತ್ತೆ. ಮತ್ತೆ ಅಲ್ಲಿದ್ದಂತಹ ಇರುವೆಗಳು, ಅಲ್ಲಿದ್ದಂತಹ ಬೇರೆ ಸಕಲ ಒಂದು ಸಣ್ಣ ಸಣ್ಣ ಅಣುವಿನಲ್ಲಿ ಇರುವಂತಹ ಒಂದು ಸಣ್ಣ ಸಣ್ಣ ಕ್ರಿಮಿಗಳು, ಕೀಟಗಳು ಎಲ್ಲವೂ ಕೂಡ ಆ ಮಣ್ಣಿನ ಜೊತೆ ಮಿಶ್ರಿತವಾದಾಗ ಮಾತ್ರ ಆ ಗಿಡಕ್ಕೆ ಫಲವತ್ತಾಗಿ ಬರುವಂತಹ ಬೆಳೆ ಸಾಧ್ಯ ಆಗತ್ತೆ. ಆದ್ರೆ ಮೇಲ್ನೋಟಕ್ಕೆ ನಾವ್ ಏನ್ ಅನ್ಕೊಂತೀವಿ ಅಂತ ಅಂದ್ರೆ, ಒಂದು ಬೀಜವನ್ನ ಹಾಕಿದ್ವಿ, ಅದರಿಂದ ಗಿಡ ಬಂತು, ಗಿಡದಿಂದ ಫಲ ಬಂತು ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಅದ್ರ ಒಳಗಡೆ ಆಗ್ತಾ ಇರುವಂತಹ ಸೈನ್ಸ್ ಏನಿದೆ, ಆ ಮಣ್ಣಿಗೆ ಪುಷ್ಟಿಯನ್ನ ಕೊಟ್ಟವ್ರು ಯಾರು, ಮಣ್ಣಿಗೆ ಶಕ್ತಿಯನ್ನ ಕೊಟ್ಟು, ನಾವು ಹೇಳ್ತೀವಲ್ಲ, ಬರೀ ಮಣ್ಣಿನಲ್ಲಿ ನಾವು ಏನೇ ವ್ಯವಸಾಯ ಮಾಡಿದ್ರು ಕೂಡ ಅದಕ್ಕೆ ಫಲ ಕೊಡೋದಿಲ್ಲ. ಆ ಮಣ್ಣಿಗೆ ಸಗಣಿಯ ಒಂದು ಗೊಬ್ಬರವನ್ನ ಹಾಕಿದಾಗ, ಸಗಣಿ ಜೊತೆ ಮಣ್ಣು ಮಿಶ್ರಿತವಾದಾಗ ಇನ್ನಿಷ್ಟು ಹೆಚ್ಚು ಫಲಗಳನ್ನ ಕೊಡುತ್ತೆ ಅಂತ ನಮ್ಗೆ ಸೈನ್ಸ್ ಇಂದ ನಮ್ಗೆ ಗೊತ್ತಿದೆ. ಅದೇ ರೀತಿ ಈ ಒಂದು ಸೂಕ್ಷ್ಮವಾದ ವಿಚಾರವನ್ನ ಕೃಷ್ಣನಿಗೆ ಅದು ನಿವೇದನೆ ಮಾಡ್ಕೊಳ್ಳುತ್ತೆ. ನಾನು ಒಂದು ಕಾಳನ್ನ ತೆಗೆದುಕೊಂಡು ಹೋಗ್ತಿದ್ದೀನಿ ಅನ್ನೋದು ಮಾತ್ರ ಮೇಲ್ನೋಟಕ್ಕೆ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ನನ್ನ ಕುಟುಂಬವನ್ನ ನಾನು ಸಾಕ್ತಾ ಇದ್ದೀನಿ, ಆ ಕಾಳನ್ನ ತೆಗೆದುಕೊಂಡು ಹೋದ್ರೆ ಮರಿ ಕೊಡುತ್ತೆ, ಅಥವಾ ಬೇರೆ ಇನ್ನೊಂದು ಜೀವಿ ಕೊಡುತ್ತೆ, ಅಥವಾ ಇರುವೆ ತೆಗೆದುಕೊಂಡು ಹೋದಂತಹ ಕಾಳು ಬೇರೆ ಇನ್ನೊಂದು ಯಾವುದೋ ಒಂದು ಕೀಟವೋ ಅಥವಾ ಬೇರೆ ಇನ್ನೊಂದು ಯಾವುದೋ ಆಹಾರವಾಗತ್ತೆ. ಈ ರೀತಿ ಮೇಲ್ನೋಟಕ್ಕೆ ಕಂಡ್ರೂ ಕೂಡ ಪ್ರಕೃತಿಯ ಒಂದು ಸಮತೋಲನಕ್ಕೆ, ಪ್ರಕೃತಿಯ ಒಂದು ನಿರ್ವಹಣೆಗೆ ನನ್ನ ಪಾತ್ರವೂ ಕೂಡ ಇದೆ. ಇದನ್ನ ಕೃಷ್ಣ ನೀನು ಅರ್ತಿದ್ಯಾ, ಆದ್ರೆ ಇದನ್ನ ಬೇರೆಯವ್ರಿಗೂ ಅರಿವು ಮಾಡುವಂತಹ ನಿಟ್ಟಿನಲ್ಲಿ ನಿನ್ನ ಸಂದೇಶ ಇರಬೇಕು ಅಂತ ಆ ಇರುವೆ ಕೃಷ್ಣನಿಗೆ ಹೇಳ್ತಂತೆ. ಕೃಷ್ಣ ಈ ಮಾತನ್ನ ಆಲಿಸ್ಕೊಂಡು ಅವನೇ ಒಂದು ಕ್ಷಣ ತಲೆ ತೂಗಿಸ್ತಾನಂತೆ. ನೀನ್ ಹೇಳಿದ ಎಷ್ಟು ಸತ್ಯವಾಗಿದೆ ಅಂತ. ಇವತ್ತು ನಾವು ಕೂಡ ಅದನ್ನ ಕೇಳಿದ್ರೆ ತಲೆ ತೂಗಿಸ್ಲೇಬೇಕು ನಾವು. ಯಾಕೆಂದ್ರೆ ನಾವು ಗಾತ್ರವನ್ನು ನೋಡಿ, ಅಥವಾ ವ್ಯಕ್ತಿಯ ಮೌಲ್ಯವನ್ನ ನೋಡಿ, ಅವನ ಸ್ಥಾನವನ್ನು ನೋಡಿ, ಅವನ ವಿದ್ಯಾರ್ಹತೆಯನ್ನ ನೋಡಿ, ಅಥವಾ ಅವನ ಸಂಪತ್ತನ್ನ ನೋಡಿ, ಐಶ್ವರ್ಯವನ್ನ ನೋಡಿ, ಅವನ ಗುಣವನ್ನ ನೋಡಿ ನಾವು ಮನುಷ್ಯನನ್ನ ಲೆಕ್ಕ ಹಾಕ್ತಿವಿ. ಆದ್ರೆ ಪ್ರತಿಯೊಂದು ಸಣ್ಣ ಜೀವಿಯಲ್ಲೂ ಕೂಡ ಪ್ರಕೃತಿ ಆ ಸಮತೋಲನವನ್ನ ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಿದೆ. ಇವತ್ತು ನಾವು ಹಾಲು ಕುಡಿತಾ ಇದ್ದೀವಿ ಅಂದ್ರೆ ಅದ್ರ ಹಿಂದ್ಗಡೆ ಇರುವಂತಹ ಒಂದು ಚಟುವಟಿಕೆಗಳು ಎಷ್ಟಿರುತ್ತವೆ. ಆ ಹಸುವಿ ಕೆಚ್ಚಲಿನಲ್ಲಿ ಹಾಲು ಹೇಗೆ ತುಂಬುತ್ತೆ, ಹಸುವಿನ ಆಹಾರ ಏನ್ ತಿನ್ನುತ್ತೆ, ಆ ಆಹಾರ ಇಲ್ಲಿಂದ ಬರುತ್ತೆ, ಅದು ಭೂಮಿಗೆ ಬೀಜವಾಗಿ ಬಿತ್ತವನು ಯಾರು, ಆ ಒಂದು ರೈತ ಎಷ್ಟು ಕಷ್ಟಪಟ್ಟಿದ, ಎಲ್ಲವೂ ಸೇರಿ ಫೈನಲ್ ಪ್ರಾಡಕ್ಟ್ ಆಗಿ ಬರುವಂತದ್ದು ಹಾಲು. ಅದ್ ಮಾತ್ರ ನಾವು ಕಣ್ಣಲ್ಲಿ ನೋಡ್ತೀವಿ ಅಷ್ಟೇ. ಆದ್ರೆ ಪ್ರಕೃತಿಯ ಒಂದು ಸಮತೋಲನವನ್ನ ಕಾಪಾಡಕೊಂಡು ಎಷ್ಟು ಜೀವಿಗಳು ನಮಗೆ ಸಹಾಯವನ್ನ ಮಾಡ್ತಿದ್ದೆ. ಆ ಹುಲ್ಲನ್ನ ಹಸು ತಿನ್ಬೇಕಂದ್ರೆ ಅದ್ರ ಹಿಂದಿರುವಂತಹ ನೀರಿನ ಒಂದು ಹನಿ ಎಷ್ಟು ಮಟ್ಟಿಗೆ ಆ ಒಂದು ಚೈತನ್ಯವನ್ನ ಕೊಟ್ಟಿರುತ್ತೆ ಆ ತಿನ್ನುವಂತಹ ಹುಲ್ಲಿಗೆ ಅನ್ನೋದನ್ನ ನಾವು ಮರ್ತಿರ್ತೀವಿ. ಹಾಗೆ ಪ್ರತಿಯೊಂದು ಸಣ್ಣ ಅಣುವಿನಲ್ಲಿ ಇರುವಂತಹ ಒಂದು ಸಣ್ಣ ಇರುವೆಯೂ ಕೂಡ ನಮ್ಮ ಒಂದು ಜೀವಿತ ಅವಧಿಗೆ ಬಹಳಷ್ಟು ಪೋಷಣೆಯನ್ನ ಅಥವಾ ಇಂಡೈರೆಕ್ಟ್ ಆಗಿ ಮಾಡುವಂತಹ ಒಂದು ಕಾರ್ಯಗಳನ್ನ ಮಾಡ್ತಿರುತ್ತೆ. ಆದ್ರೆ ನಾವು ಆ ಜ್ಞಾನವನ್ನ ತಿಳ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕೂಡ ಮರ್ತಿರ್ತೀವಿ. ಬರೀ ಫೈನಲ್ ಪ್ರಾಡಕ್ಟ್ ಅನ್ನ ಮಾತ್ರ ನೋಡ್ತೀವಿ. ಪ್ರತಿಯೊಂದು ಜೀವಿಯೂ ವ್ಯರ್ಥವಲ್ಲ, ಪ್ರತಿಯೊಂದು ಜೀವಿಯೂ ಕೀಳು ಅನ್ನೋದಲ್ಲ. ಪ್ರತಿಯೊಂದು ಜೀವಿಯೂ ಕೂಡ ಸಣ್ಣ ಇರುವೆ, ಈ ಅತಿ ಸಣ್ಣದ್ರಲ್ಲಿ ಸಣ್ಣವಾದಂತಹ ಇರುವೆಯೂ ಕೂಡ ಆ ಪ್ರಕೃತಿಯನ್ನ ಸಮತೋಲನವಾಗಿ ಇಟ್ಕೊಂಡಿರ್ಬೇಕು, ಪ್ರಕೃತಿಯ ಒಂದು ನಿರ್ವಹಣೆಯನ್ನ ಮಾಡ್ಬೇಕು. ಅದ್ರ ಗಾತ್ರ ಅಥವಾ ಅದರ ಶಕ್ತಿ ಅಥವಾ ಅದರ ಅಳತೆ ಅಥವಾ ಅದರ ತೂಕ ಎಲ್ಲವನ್ನೂ ಕೂಡ ಮೀರಿ ಪ್ರಕೃತಿಗೆ ಕೊಡ್ತಾ ಇರುವಂತಹ ಒಂದು ಸತ್ವ ಏನಿದೆ ಅದು ಪ್ರತಿಯೊಂದು ಜೀವಿಗೂ ಕೂಡ ಇದೆ. ಬರೀ ಇರುವೆ ಅಂತಾನೆ ಅಲ್ಲ, ಅಣುವಿನಲ್ಲಿ ಇರುವಂತಹ ಎಲ್ಲಾ ಜೀವರಾಶಿಗಳಿಗೂ ಕೂಡ ಆ ಚೈತನ್ಯ ಅನ್ನೋನು ಪರಮಾತ್ಮನೇ ಸೇರಿಸಿ ಕೊಟ್ಟಿರ್ತಾನೆ ಅನ್ನುವಂತಹ ಒಂದು ನೀತಿಯನ್ನ ಹೇಳುವಂತಹ ಒಂದು ಕತೆ ಈ ಕಥೆ ಆಗಿದೆ.
ಕಡೆ ಬಹಳ ವಿನಯದಿಂದ ಈ ಒಂದು ಸತ್ಯವನ್ನ ಕೃಷ್ಣನಿಗೆ ಹೇಳಿ, ಈ ಒಂದು ಸತ್ಯವನ್ನ ನೀನ್ ಹೇಳಬೇಕು, ಪ್ರಕೃತಿಯನ್ನು ಸಮತೋಲನವಾಗಿ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸಹಭಾಗಿಗಳಾಗಿರ್ತಾರೆ ಅನ್ನುವಂಥ ಒಂದು ವಿಚಾರವನ್ನ ಆ ಇರುವೆ ಕೃಷ್ಣನಿಗೆ ಹೇಳಿತು ಅನ್ನುವಂಥದ್ದು ಒಂದು ಕಥೆಯ ಮುಖಾಂತರ ನಮಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ವಿಷ್ಣು ಅನ್ನುತ್ತಾ ಒಂದು ನಾಮಕ್ಕೆ ನಾನು ಯಾಕೆ ಈ ಕಥೆಯನ್ನ ಹೇಳಿದೆ ಅಂತ ಅಂದ್ರೆ, ಅಣುರೇಣು ದೃಢಕಾಷ್ಟದಲ್ಲೂ ಕೂಡ ಅಣುವಿನಲ್ಲಿ ವಿಷ್ಣು ಅಂದ್ರೆ ನಾನು ಹೇಳಿದ್ನಲ್ಲ ಆಟಮ್ ಅಂತ ಅಂದ್ರೆ ತುಂಬಾ ಸಣ್ಣದಲ್ಲಿ ಸಣ್ಣವಾಗಿರುವಂತಹ ಒಂದು ಚೈತನ್ಯದಲ್ಲೂ ಕೂಡ ವಿಷ್ಣುವಿನ ಒಂದು ಪ್ರಭೆ ಇರುತ್ತೆ, ವಿಷ್ಣುವಿನ ಒಂದು ಅಂಶ ಇರುತ್ತೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು. ಸಮಾಜದಲ್ಲಿ ಅಥವಾ ಇವತ್ತಿನ ಈ ಕ್ಷಣಕ್ಕೂ ಕೂಡ ನಾವು ಇದೀವಿ, ನಮ್ಮ ಪ್ರಕೃತಿಯಲ್ಲಿ ನಾವು ಒಂದಾಗಿದ್ದೀವಿ ಅಂತ ಅಂದ್ರೆ ಪ್ರಕೃತಿ ನಮಗೆ ಕೊಡ್ತಾ ಇರುವಂತಹ ಬೆಳಕು, ಗಾಳಿ, ನೀರು ಪ್ರತಿಯೊಂದು ಕೂಡ ಬೇರೆ ಜೀವಿಗಳ ಒಂದು ಸಹಾಯದಿಂದ ನಾವು ಕೂಡ ಜೀವಿಸ್ತಾ ಇದ್ದೀವಿ. ಅದರಿಂದ ಪ್ರತಿಯೊಂದು ಜೀವಿಯನ್ನು ಕೂಡ ನಾವು ಗೌರವಿಸ್ಬೇಕು. ಪ್ರತಿಯೊಂದು ಜೀವಿಗೂ ಕೂಡ ನಾವು ಹೇಗೆ ಅವು ನಮ್ಮನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ ಸಹಾಯ ಮಾಡ್ತಿದ್ಯೋ ಅದೇ ಪಾಲನೆ ಪೋಷಣೆಯನ್ನ ಮಾಡೋದಕ್ಕೆ ಕೂಡ ನಾವು ಕೂಡ ಸಹಕಾರವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಪಂಚಮಹಾ ಯಜ್ಞದಲ್ಲಿ ಒಂದು ಯಜ್ಞವಾಗಿರುವಂತಹ ಭೂತಯಜ್ಞ ಅಂತ ನಾವೇನ್ ಹೇಳ್ತೀವಿ, ನಮ್ಮಲ್ಲಿರುವಂತಹ ಸುತ್ತಮುತ್ತಲಿನ ವಾತಾವರಣದ ಶುಚಿತ್ವವಾಗಿಟ್ಕೊಳ್ಳುವಂಥದ್ದು, ಅಥವಾ ಬೇಸಿಗೆಗಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಇಡುವಂಥದ್ದು, ಸಸ್ಯಗಳಿಗೆ ನೀರನ್ನ ಹಾಕುವಂಥದ್ದು, ಈ ರೀತಿ ಮಾಡೋದ್ರಿಂದ ನಾವು ಭೂತಯಜ್ಞವನ್ನ ಮಾಡುವಂತಹ ಪುಣ್ಯ ನಮಗೆ ಲಭ್ಯವಾಗತ್ತೆ. ಪ್ರತಿಯೊಂದು ಅಣುವಿನಲ್ಲೂ ತೃಣದಲ್ಲೂ ಕೂಡ ಪರಮಾತ್ಮನ ಒಂದು ಅಂಶ ಇದ್ದೇ ಇರುತ್ತೆ ಅನ್ನುವಂಥ ಅದನ್ನ ಸಾರುವಂತಹ ಒಂದು ನಾಮ ಈ ನಾಮವಾಗಿದೆ. ಅದಕ್ಕೆ ಒಂದು ನಾಮ ವಿಷ್ಣು ಅನ್ನುವಂಥದ್ದು. ಆದ್ರಿಂದ ನಾವು ವಿಷ್ಣು ಸಹಸ್ರ ನಾಮದಲ್ಲಿ ವಿಷ್ಣು ವಾಯ್ಸ್ ಕೇಳಿಸ್ತಾನೆ ಇಲ್ಲ, ಮಳೆ ಬರ್ತಿದೆಯಲ್ಲ ಅದಕ್ಕೋ ಏನೋ ಕೇಳಿಸ್ತಾನೆ ಇಲ್ಲ ಗುರುಗಳೇ. ಎಲ್ಲರಿಗೂನಾ ಅಥವಾ ಬರೀ ಹಾಗೆ ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ. ಹೌದಾ? ಹಾಗೆ ಭಗಿನಿ ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾತಾಡಕ್ ಪ್ರಯತ್ನ ಮಾಡ್ತೀನಿ, ಕ್ಷಮಿಸಿ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಅದಕ್ಕೋಸ್ಕರ ವಿಷ್ಣು ಅನ್ನೋದು ಬಹಳ ವಿಷ್ಣು ಸಹಸ್ರನಾಮದಲ್ಲೇ ಬಹಳ ಉನ್ನತವಾದಂತಹ ನಾಮ ವಿಷ್ಣು ಅನ್ನೋದು. ಯಾಕೆಂದ್ರೆ ಪ್ರತಿ ಅಣುವಿನಲ್ಲೂ ಕೂಡ ಪರಮಾತ್ಮನ ಒಂದು ಸತ್ವ ಇದೆ, ಎಲ್ಲೆಡೆ ಇರುವವನು, ಸರ್ವವ್ಯಾಪಿ ಆದವನು ಪರಮಾತ್ಮ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಈ ನಾಮ ಆಗಿದೆ. ಅದಕ್ಕೋಸ್ಕರ ಇವತ್ತಿನಿಂದ ನಾವು ಯಾವುದೇ ಒಂದು ಸಣ್ಣ ಅಣು ಇರುವಂತಹ ಒಂದು ಕೀಟವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕೆಂದ್ರೆ ಒಂದು ಪ್ರಕೃತಿಯ ಒಂದು ಸಮತೋಲನಕ್ಕೆ ಅದು ಕೂಡ ನಮಗೆ ಶ್ರಮಿಸ್ತಾ ಇರುತ್ತೆ. ಒಂದು ಗೆಜ್ಜಿಲನ ಹುಳವು ಕೂಡ ಪುಷ್ಟಿ ಅಂದ್ರೆ ಮಣ್ಣು ಪುಷ್ಟಿಯಾಗೋದಕ್ಕೆ ನೆರವಾಗ್ತಿರುತ್ತೆ. ಎರುಳ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಕೂಡ ಭೂಮಿಯ ಒಂದು ಪೌಷ್ಟಿಕತೆಗೆ ಸಹಾಯ ಮಾಡ್ತಿರುತ್ತೆ. ಇರುವೆಗಳು ಮತ್ತು ಪ್ರತಿಯೊಂದು ಕೂಡ ಏನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಎಲ್ಲವನ್ನೂ ಕೂಡ ಅವನ ಒಂದು ಆಲೋಚನೆಯನ್ನ ಮಾಡೇ ಅವನು ಸೃಷ್ಟಿ ಮಾಡಿದ್ದಾನೆ. ಅದು ಪ್ರಕೃತಿಯ ಒಂದು ಸಮತೋಲನವನ್ನಾಗಿ ಇಡಬೇಕಾಗಿರೋದು ಅವನದೇ ಜವಾಬ್ದಾರಿ ಆಗಿರೋದ್ರಿಂದ ಆ ಸೃಷ್ಟಿ ಆಗಿದೆ. ಯಾಕೆಂದ್ರೆ ಅಣುವಿನಲ್ಲೂ ಅವನೇ ಇದ್ದಾನೆ, ಅದರಿಂದ ಅವನ್ನ ವಿಷ್ಣು ಅಂತ ಕರಿತೀವಿ ಅನ್ನೋದನ್ನ ಈ ಒಂದು ನಾಮದಲ್ಲಿ ನಾವು ಅರ್ಥೈಸ್ಕೊಂತ ಹೋಗ್ಬೋದು. ಓಕೆ, ಸೊ ಇವತ್ತು ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಒಂದಿಷ್ಟು ನಾಮಗಳನ್ನ ಇವತ್ತು ಅರ್ಥ ಚಿಂತನೆಯನ್ನ ಮಾಡಿದ್ವಿ. ಸಿದ್ಧಿದಃ, ಸಿದ್ಧಿ ಸಾಧನಃ, ವೃಷಾಹಿ, ವೃಷಭಃ ಮತ್ತೆ ವಿಷ್ಣು ಅನ್ನುವಂಥ ಒಂದಿಷ್ಟು ನಾಮಗಳನ್ನ ಕಥೆಯ ಮುಖಾಂತರನೂ ಕೂಡ ನಾವು ಅರ್ಥೈಸ್ಕೊಂಡ್ವಿ. ಭಗವಂತನ ಒಂದು ಲೀಲೆಯನ್ನು ಕೂಡ ನಾವು ಅರ್ಥೈಸ್ಕೊಂಡ್ವಿ. ಅಣುರೇಣು ದೃಢಕಾಷ್ಟದಲ್ಲಿ ಇರುವಂತಹ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ಸಲಹತಾ ಇದ್ದಾನೆ, ನೋಡ್ತಾ ಇದ್ದಾನೆ. ನಮ್ಮೆಲ್ಲ ಕ್ರಿಯೆಗಳನ್ನು ಅವನಿಗೆ ಅರ್ಪಣೆಯನ್ನ ಮಾಡಿ ನಾವು ಜೀವನವನ್ನ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿನಲ್ಲಿ ನಾವು ಮುಂದಿನ ವಾರದವರೆಗೂ ನಮ್ಮೆಲ್ಲಾ ಕರ್ಮಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಪ್ರಜ್ಞಾವಂತರಾಗಿ ಒಂದು ಪರಮಾತ್ಮನಿಗೆ ಶರಣಾಗತಿ ಆಗುವಂತಹ ಒಂದು ಮನೋಭಾವದಲ್ಲಿ ನಮ್ಮ ಕರ್ಮಗಳನ್ನ ಮಾಡ್ತಾ ಇರೋಣ. ಆಗ ಮುಂದಿನ ಸದ್ಗತಿ ನಮಗೆ ಏನ್ ಸಿಗತ್ತೆ, ಮುಂದಿನ ಜನ್ಮ ನಮಗೆ ಏನ್ ಸಿಗುತ್ತೆ, ಇನ್ನಿಷ್ಟು ಉನ್ನತವಾದಂತಹ ಒಂದು ಮಟ್ಟಕ್ಕೆ, ಅಥವಾ ಈ ಜನ್ಮ ಏನಿದೆ ಇದಕ್ಕಿಂತ ಇನ್ನೂ ಒಳ್ಳೆಯ ಜನ್ಮ ನಮಗೆ ಸಿದ್ಧಿಸೋದಕ್ಕೆ ನಾವು ಈ ರೀತಿಯ ಕರ್ಮಗಳನ್ನ ಮಾಡಬೇಕು, ವಿಷ್ಣುವಿನ ಆರಾಧನೆ ಮಾಡಬೇಕು, ಸದಾ ಸತ್ಸಂಗದಲ್ಲಿ ಭಾಗಿಯಾಗಿರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ಮಾತ್ರ ನಮಗೆ ಅವೆಲ್ಲವೂ ಕೂಡ ಸಿದ್ಧಿ ಆಗತ್ತೆ ಅನ್ನೋದು. ಇದಿಷ್ಟು ಕಥೆಗಳಲ್ಲಿ ನಾವು ಅದೇ ಹೇಳಿದ್ನಲ್ಲ, ಕಥೆಯಾಗೆ ನಾವು ನೋಡ್ತಾ ಹೋದ್ರೆ
ನಮ್ಗದು ಸಿದ್ಧಿಸೋದಿಲ್ಲ. ಕಥೆಯಲ್ಲಿ ಇರುವಂತಹ ನೀತಿಯನ್ನ ನಾವು ನೋಡ್ತಾ ಹೋದಾಗ ನಮಗೆ ಅದು ವಿಷ್ಣು ನಮ್ಗೆ ತುಂಬಾ ಇನ್ನೂ ಬೇಗ ಹತ್ರ ಆಗ್ತಾ ಹೋಗ್ತಾನೆ ಅಂತ ಹೇಳ್ಬೋದು. ಅದರಿಂದ ನಮ್ಮ ಆಲೋಚನೆಗಳು, ನಮ್ಮ ಕರ್ಮಗಳು, ನಮ್ಮ ಪ್ರತಿಯೊಂದು ಎಲ್ಲವೂ ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನ ಮಾಡುವಂತಹ ರೀತಿನಲ್ಲಿರ್ಲಿ ಅನ್ನೋದು ನನ್ನ ಒಂದು ಮಾತಾಗಿದೆ. ಒಂದು ಬಹಳ ಪ್ರಸಿದ್ಧವಾದಂತಹ ಒಂದು ಶ್ಲೋಕ ನೆನಪಾಗ್ತಿದೆ. ಕರಚರಣಂ ಕೃತಂ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ವಾ ಅಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಅನ್ನುವಂತಹ ಒಂದು ಶ್ಲೋಕ ಶಿವನಿಗೆ ಅರ್ಪಣೆಯನ್ನ ಮಾಡುವಂಥದ್ದು. ಕರ್ಣಜಂ ಕೃತಂ ವಾ ಕಾಯಜಂ ವಾ ಅಂದ್ರೆ ನಮ್ಮ ಕೈನಲ್ಲಾಗ್ಲಿ ಅಥವಾ ನಮ್ಮ ದೇಹದ ಯಾವುದೇ ಅವಯವಗಳಲ್ಲಾಗ್ಲಿ ಮಾಡಿದಂತಹ ಕರ್ಮವಾಗಿರ್ಬೋದು. ಶ್ರವಣಜಂ ವಾ ಅಂದ್ರೆ ಕೇಳಿಸ್ಕೊಂಡಿರುವಂಥದ್ದು, ಅಂದ್ರೆ ನಮಗೆ ಗೊತ್ತಿಲ್ಲದಲೇ ಆಗಿರುವಂತಹ ಒಂದು ಕೆಲಸ ಆಗಿರ್ಬೋದು, ಅಥವಾ ಮಾನಸದಲ್ಲಿ ಅಥವಾ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟ ಆಲೋಚನೆಗಳಾದ್ರೂ ಬಂದಿರಬಹುದು ನಮ್ಗೆ, ಆ ರೀತಿಯಾದಂತಹ ಅಪರಾಧಗಳನ್ನಾಗಿರ್ಬೋದು. ವಿಹಿತಂವ ಅವಿಹಿತಂವ, ಅದು ಸಮಾಜಕ್ಕೆ ಉನ್ನತವಾದದ್ದು, ಉತ್ತಮವಾದದ್ದು ಅಥವಾ ಅಲ್ಲದೆ ಇರೋದು ಎಲ್ಲವನ್ನೂ ಕೂಡ ಕ್ಷಮಸ್ವ, ಸರ್ವಮೇತತ್ ಕ್ಷಮಸ್ವ, ಪ್ರತಿಯೊಂದನ್ನು ಕೂಡ ನನಗೆ ಕ್ಷಮಿಸಪ್ಪ. ಮಾಡುವಂತಹ ಕರ್ಮಗಳು, ಕಾರ್ಯಗಳು, ಆಲೋಚನೆಗಳು ಎಲ್ಲವನ್ನೂ ಕೂಡ ನಿನಗೆ ನಾನು ಅರ್ಪಣೆಯನ್ನು ಮಾಡ್ತಿದ್ದೀನಿ. ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಸದಾ ಸದ್ವಿಚಾರಗಳನ್ನ ಆಲೋಚನೆಯನ್ನ ಮಾಡೋದ್ರಲ್ಲಿ ನಮ್ಮ ಮನಸ್ಸು ಇರ್ಲಿ ಅಂತ ನಾ ಈ ಒಂದು ಕೊನೆಯಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟ. ಒಂದು ನಿಮಿಷ ಧ್ಯಾನವನ್ನು ಮಾಡಿ ಇವತ್ತಿನ ತರಗತಿಯನ್ನ ವಿರಾಮ ಹೇಳೋಣ. ಇಷ್ಟು ನಾಮಗಳನ್ನು ಕೂಡ ಒಂದು ಸತಿ ಮನದ ಪಟಲದಲ್ಲಿ ನೆನೆಸ್ಕೊಂಡು 1 ನಿಮಿಷ ಧ್ಯಾನವನ್ನು ಮಾಡಿ ಆಮೇಲೆ ಶಾಂತಿ ಮಂತ್ರವನ್ನು ಹೇಳಿ ಇವತ್ತು ಕ್ಲಾಸ್ ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.